ಸೊ ಒಂದು ಸ್ಮಾಲ್ ಪ್ರೇಯರ್ ಇಂದ ಶುರು ಮಾಡೋಣ. ಅಸ್ತೋಮ ಸದ್ಗಮಯ ಹೇಳೋಣ ಎಲ್ರು ನನ್ನ ಜೊತೆಗೆ. ಫಸ್ಟ್ ಕಣ್ಮುಚ್ಚಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಗಳು ಮುಚ್ಚಿರ್ಲಿ. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಪೂರ್ತಿ ಉಸಿರನ್ನ ಒಳಗೆ ಎಳ್ಕೊಂಡು ಪೂರ್ತಿ ಉಸಿರನ್ನ ಹೊರಬಿಡ್ತಾ ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೋತಾ ಒಂದು ಮಾನಸಿಕ ಪ್ರೇಯರ್ ಮಾಡೋಣ. ಇವತ್ತು ನನ್ನ ಮುಖಾಂತರ ಏನೊಂದು ಅಲ್ಕೆಮಿಯ ನಾಲೆಜ್ ಹರಿಯಲಿದೆ ಅದು ಸಂಪೂರ್ಣವಾಗಿ ನಿಮ್ಮ ಒಳ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅಂತ ಆ ಥರ ಸಂಕಲ್ಪ ತಗೊಂಡು ಲೆಟ್ ಅಸ್ ಚಾಂಟ್ ಅಸ್ತೋಮ ಸದ್ಗಮಯ. ಓ असतो मा सद्गमय तमसो मा ज्योतिर्गमय मृत्योर्मा अमृतंगमय। ओ शांति शांति शांति। ಕಣ್ಮುಚ್ಚಿರ್ಲಿ, ಕಣ್ಮುಚ್ಚಿರ್ಲಿ. ಅಸತೋ ಮಾ ಸದ್ಗಮಯ. ಓ ಭಗವಂತನೇ, ನನಗೆ ಅಸತ್ಯದಿಂದ ಸತ್ಯದೆಡೆಗೆ ನಡೆಸು. ತಮಸೋ ಮಾ ಜ್ಯೋತಿರ್ಗಮಯ, ನನಗೆ ಅಂಧಕಾರದಿಂದ ಬೆಳಕಿನ ಕಡೆಗೆ ನಡೆಸು. ಮೃತ್ಯುರ್ಮ ಅಮೃತಂಗಮಯ, ನನಗೆ ಮೃತ್ಯುವಿಂದ ಅಮೃತತ್ವದ ಕಡೆಗೆ ನಡೆಸು ಅನ್ನುವಂತ ಒಂದು ಪ್ರೇಯರ್. ಮನಸ್ಸಿನ ಒಳಗಡೆ ಈ ಭಾವಗಳನ್ನ ಸೇರಿಸ್ಕೊಳ್ತಾ ನಿಧಾನವಾಗಿ ಈಗ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ ಎರಡು ಹಸ್ತಗಳನ್ನ ಪರಸ್ಪರ ಚೆನ್ನಾಗಿ ಉಜ್ಜಿ ಎರಡು ಕೈಗಳನ್ನ ನಿಮ್ಮ ಕಣ್ಗಳ ಮೇಲೆ ಇಟ್ಟು ನಿಧಾನವಾಗಿ ಕಣ್ಗಳನ್ನು ಉಜ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ ಯುವರ್ ಐಸ್, ಲುಕಿಂಗ್ ಅಟ್ ಯುವರ್ ಪಾಮ್ಸ್. ಹಸ್ತಗಳಲ್ಲಿ ನೋಡ್ತಾ ಕಂಡುಬೀಳುತ್ತೆ. All right. Great. So welcome back everybody to this beautiful evening. ಆಲ್ಕಿಮಿ ಬಗ್ಗೆ ಮಾತಾಡೋಣ. ಇವತ್ತು ಮಾತಾಡಕ್ ಮುಂಚೆ ಐ ಜಸ್ಟ್ ವಾಂಟ್ ಟು ನೋ 1 or 2 ಕ್ವಶನ್ಸ್ ನಿಮ್ಗೆ, ಆಮೇಲೆ ಈ ಕ್ಲಾಸ್ ನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಆಸ್ ಯೂಶುವಲ್, ನಿಮ್ಮಲ್ಲಿ ಯಾರು ನನ್ನ ಕ್ಲಾಸ್ ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಿ? ಜಸ್ಟ್ ಟೈಪ್ FT ಇನ್ ದ ಚಾಟ್ ಬಾಕ್ಸ್. ಯಾರಾದ್ರೂ ನನ್ನ ಕ್ಲಾಸ್ ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ಟೈಪ್ FT ಇನ್ ದ ಚಾಟ್ ಬಾಕ್ಸ್. ಎಲ್ಲರೂ ಈಗಾಗಲೇ ಅಟೆಂಡ್ ಮಾಡ್ತಾ ಇದ್ದೀರಾ ನನ್ನ ಕ್ಲಾಸು? ನನ್ನ ಬಗ್ಗೆ ಪರಿಚಯ ಇದೆ ನಿಮ್ಗೆ ಹಾಗಾದ್ರೆ? ಓಕೆ, ಆದಷ್ಟು ಎಲ್ಲರೂ ನಿಮ್ಮ ವಿಡಿಯೋಸ್ಗಳನ್ನ ಆನ್ ಇಟ್ಕೊಂಡ್ರೆ ಬೆಸ್ಟ್. ಆಲ್ ರೈಟ್. ಸೊ ಎಲ್ಲರೂ ಈಗಾಗಲೇ ನನ್ನ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿರೋದ್ರಿಂದ ಪರಿಚಯ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಓಕೆ, ಒಬ್ರು ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದಾರೆ, ವೆಂಕಟ್ ಅವರು. ಓಕೆ, ರೈಟ್. ಸೊ ಆಲ್ಮೋಸ್ಟ್ ಎಲ್ಲರೂ ರೆಗ್ಯುಲರ್ ಆಗಿ ನನ್ನ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ಪರಿಚಯ ಅವಶ್ಯಕತೆ ಇಲ್ಲ. ಯಾರೋ ಒಬ್ರು ಮಾತ್ರ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಸ್ಮಾಲ್ 2 ಲೈನ್ ಅಲ್ಲಿ ಹೇಳ್ಬಿಡ್ತೀನಿ. ನನ್ನ ಹೆಸರು ಡಾಕ್ಟರ್ ವಿಮಲ್ ಜೈನ್, ನಿಮ್ಗೆಲ್ಲ ಗೊತ್ತಿದೆ. ಹಿಂದಿನ ಸುಮಾರು 15 ವರ್ಷಗಳಿಂದ ಡ್ರಗ್ಲೆಸ್ ಥೆರಪೀಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬುದ್ಧತ್ವ ಹೀಲಿಂಗ್ ಫೌಂಡೇಶನ್ ಹೆಸರಲ್ಲಿ ನಮ್ದು ಒಂದು ಹೀಲಿಂಗ್ ಸೆಂಟರ್ ಬೆಂಗಳೂರಲ್ಲಿದೆ. ಸುಮಾರು 40ಗಿಂತ ಜಾಸ್ತಿ ಡ್ರಗ್ಲೆಸ್ ಥೆರಪೀಸ್ ಗಳನ್ನ ಕಲ್ತಿದ್ದೀನಿ. ಅದರಲ್ಲಿ ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿ, NLP, ಹಿಪ್ನಾಸಿಸ್, ರೇಖಿ, ಚಕ್ರ ಸಾಧನ, ಈ ತರದ ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ನಾನು ಟ್ರೈನಿಂಗ್ ಗಳನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ಸುಮಾರು ಒಂದು 40-50 ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿರ್ತೀನಿ. ಏನಿಲ್ಲ ಅಂದ್ರೆ ಸುಮಾರು ಒಂದು 5-6 ಸಾವಿರ ಜನರಿಗೆ 1-on-1 ಸೆಷನ್ ಗಳನ್ನ ತಗೊಂಡು ಅವ್ರಿಗಿರುವಂತಹ ತೊಂದರೆಗಳಿಂದ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ದೀನಿ. ರೈಟ್. ಸೊ ಇದಿಷ್ಟು ನನ್ನ ಪರಿಚಯ. ಅಲ್ಕೆಮಿ ದ ಕರ್ಮ ಹೀಲಿಂಗ್ ಈಸ್ ಮೈ ಸಿಗ್ನೇಚರ್ ಪ್ರೋಗ್ರಾಮ್. ನಾನು ಇಲ್ಲಿ ತನಕ ಏನೇನು ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಅಥವಾ ಏನೇನು ವಿದ್ಯೆಗಳನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ, ಆ ಎಲ್ಲ ವಿದ್ಯೆಗಳನ್ನ ನಾನು ಒಂದಿಲ್ಲ ಒಂದ್ ಕಡೆನ ಕಲ್ತಿದ್ದೀನಿ. ಮೇ ಇಟ್ ಬಿ ರೇಖಿ,
ಚಕ್ರ ಸಾಧನ, ಹಿಪ್ನಾಸಿಸ್, ಪಾಸ್ಟ್ ಲೈಫ್ ರಿಗ್ರೆಷನ್, NLP, ವಾಟ್ ಎವರ್ ಇಟ್ ಈಸ್, ನಾನು ಏನೇ ಹೇಳಿಕೊಡ್ತಾ ಇದ್ರು ಕೂಡ ಆಲ್ ದೀಸ್ ಟೆಕ್ನಿಕ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ಸಮ್ ಗುರು, ಸಮ್ ಮಾಸ್ಟರ್ಸ್ ಅವರಿಂದ ಕಲ್ತಿದ್ದೀನಿ. ಅದರ ಜೊತೆಗೆ ನಂದೇ ಆದಂತ ಅನುಭವಗಳನ್ನ ಖಂಡಿತ ಸೇರಿಸಿದ್ದೀನಿ. ರೈಟ್. ಸೊ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಆದ್ರೂ ಕೂಡ ನಾನು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಸುಮಾರು ಕಡೆಯಿಂದ ಕಲ್ತಿದ್ದೀನಿ. ಆದ್ರೂ ಅದರ ಜೊತೆಗೆ ನನ್ನ ಅನುಭವನ ಸೇರಿಸಿದ್ದೀನಿ. ಸೊ ವೆನ್ ಐ ಟೀಚ್ ಐ ಗಿವ್ ಮೈ ಎಕ್ಸ್ಪೀರಿಯನ್ಸ್ ಆಲ್ಸೋ. ರೇಖಿ ಕೂಡ ಅಷ್ಟೇ, ಸುಮಾರು ಕಡೆಯಿಂದ ನಾನು ರೇಖಿ ಕಲಿತು ರೇಖಿ ಹೇಳ್ಕೊಡುವಾಗ ನಂದೇ ಆದಂತ ಒಂದು ಸ್ಪೆಷಲೈಸ್ಡ್ ಸ್ಟೈಲ್ ಅಲ್ಲಿ ಹೇಳ್ಕೊಡ್ತೀನಿ. ಅದೇ ತರ ಚಕ್ರ ಸಾಧನೆ, ಅದೇ ತರ ಬೇರೆ ಎಲ್ಲ ಕ್ಲಾಸಸ್. ಆದ್ರೆ ಅಲ್ಕೆಮಿ ಇವತ್ತು ನಾನು ಏನು ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ, ಈ ಕ್ಲಾಸ್ ಸಾಮಾನ್ಯವಾಗಿ ನಾನು ತುಂಬಾ ರೇರ್ ಮಾಡೋದು ಮೊದಲನೇದು. ಪ್ಲಸ್ ಈ ವಿದ್ಯೆ ನಾನು ಯಾರಿಂದನೂ ಕಲ್ತಿಲ್ಲ. ಐ ಹ್ಯಾವ್ ನಾಟ್ ಲರ್ನ್ ಫ್ರಮ್ ಎನಿ ಫಿಸಿಕಲ್ ಗುರು. ಕೆಲವೊಂದ್ಸತಿ ನಮ್ಮ ಜೀವನದಲ್ಲಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಅನುಭವ ಆಗಿರುತ್ತೆ ಗೊತ್ತಿಲ್ಲ, ಫಿಸಿಕಲ್ ಗುರುಗಳು ಅಲ್ಲದೆ ನಮ್ಮ ಸೆಲಿಸ್ಟಿಯಲ್ ಗುರುಗಳು ಅಂತ ಏನ್ ಹೇಳ್ಬೋದು, ಆ ತರ ಗುರುಗಳು ಕೂಡ ಇರ್ತಾರೆ. ಅಂದ್ರೆ ವಿ ಗೆಟ್ ದ ಡೈರೆಕ್ಟ್ ನಾಲೆಜ್ ಫ್ರಮ್ ಸಮ್ ಸೋರ್ಸ್. ಎಲ್ಲಿಂದ ಬರ್ತಾ ಇದೆ ನಮ್ಗೆ ಗೊತ್ತಿರಲ್ಲ, ಬಟ್ ಯಾವುದೋ ಒಂದು ಸೋರ್ಸ್ ಇಂದ ಡೈರೆಕ್ಟ್ ನಾಲೆಜ್ ಕೆಲವೊಂದ್ಸತಿ ಸಿಗತ್ತೆ. ಸೊ ಅಂತ ಒಂದು ನಾಲೆಜ್ ನನಗೂ ಕೂಡ ಸಿಕ್ತು. ಅಂಡ್ ಈ ಟೆಕ್ನಿಕ್, ಅಲ್ಕೆಮಿ ಟೆಕ್ನಿಕ್ ಏನಿದೆ, ಐ ಟಾಕ್ ಇನ್ ಡಿಟೇಲ್, ಮುಂದೆ ಅದರ ಡಿಟೇಲ್ ಆಗಿ ಮಾತಾಡ್ತೀನಿ. ಈ ಟೆಕ್ನಿಕ್ ನನಗೆ ಡೈರೆಕ್ಟ್ ಆಗಿ ಸೆಲೆಸ್ಟಿಯಲ್ ಗುರುಗಳಿಂದ ಸಿಕ್ಕಿರುವಂತ ಟೆಕ್ನಿಕ್. ಇದು ಸ್ಟೆಪ್ ಬೈ ಸ್ಟೆಪ್ ನನಗೆ ಸಿಕ್ತು. ಹೇಗೆ ಸಿಕ್ತು ಅದನ್ನು ಕೂಡ ಮಾತಾಡ್ತೀನಿ ಮುಂದೆ. ಅಂಡ್ ಆ ಸ್ಟೆಪ್ಸ್ ಗಳನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಾಗ, ಆ ಟೆಕ್ನಿಕ್ ಗಳನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಾಗ ನನ್ನ ಲೈಫಲ್ಲಿ ಬದಲಾವಣೆ ಬರ್ಲಿಕ್ಕೆ ಶುರು ಆಯ್ತು. ರೈಟ್. ಅಲ್ಕೆಮಿ ದ ಕರ್ಮ ಹೀಲಿಂಗ್ ಅಥವಾ ಅಲ್ಕೆಮಿ ದ ಸೈನ್ಸ್ ಆಫ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಂತಾನು ಕೂಡ ಹೇಳ್ತೀನಿ. ದಿಸ್ ಟೆಕ್ನಿಕ್ ಇಸ್ ಅ ಸಿಂಗಲ್ ಟೆಕ್ನಿಕ್. 8 ಸ್ಟೆಪ್ ಇರುವಂತ ಒಂದು ಸಿಂಗಲ್ ಟೆಕ್ನಿಕ್ ಇದೆ. ಇದರಿಂದ ನಮ್ಮ ಸಂಪೂರ್ಣ ಜೀವನವನ್ನ ನಾವು ಬದಲಾಯಿಸಬಹುದು. ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಯೋಗಿಕ್ ಸೈನ್ಸ್, ಹೀಲಿಂಗ್ ಸೈನ್ಸ್ ಅಂಡ್ ಮೈಂಡ್ ಸೈನ್ಸ್. ಈ ಮೈಂಡ್ ಸೈನ್ಸು, ಯೋಗಿಕ್ ಸೈನ್ಸ್ ಮತ್ತೆ ಹೀಲಿಂಗ್ ಸೈನ್ಸ್, ಈ ಮೂರುಗಳ ಕಂಬೈನು ಆಲ್ಕೆಮಿ ಟೆಕ್ನಿಕ್. ಅಷ್ಟೇ ಅಲ್ಲ, ಈ ಟೆಕ್ನಿಕ್ ಹಿಂದಿನ ಸ್ಕ್ರಿಪ್ಚರ್ಸ್, ಹಳೆಯ ಸ್ಕ್ರಿಪ್ಚರ್ಸ್ ಗಳಲ್ಲಿ ನಮ್ಮ ಹಿರಿಯರು ಅಥವಾ ಗುರು ಹಿರಿಯರು ಏನ್ ಹೇಳಿದ್ದಾರೆ, ಅದರ ಜೊತೆಗೆ ಇವತ್ತು ಮಾಡರ್ನ್ ಸೈನ್ಸ್ ಏನ್ ಹೇಳ್ತಾ ಇದೆ, ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ದ ಏನ್ಷಿಯಂಟ್ ವಿಸ್ಡಮ್ ಅಂಡ್ ಮಾಡರ್ನ್ ಸೈನ್ಸ್. ಇವಾಗಿರುವಂತಹ ಮಾಡರ್ನ್ ಸೈನ್ಸ್ ಮತ್ತೆ ಏನ್ಷಿಯಂಟ್ ವಿಸ್ಡಮ್ ಕಾಂಬಿನೇಷನ್ ಈ ಟೆಕ್ನಿಕ್ ಆಗಿದೆ. ಅಂಡ್ ದಿಸ್ ಟೆಕ್ನಿಕ್ ಇಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. ಬರೀ 21 ಮಿನಿಟ್ಸ್ ಟೆಕ್ನಿಕ್ ಇದ್ದು ನಮ್ಮ ಸಂಪೂರ್ಣ ಲೈಫ್ ನ ಬದಲಾಯಿಸುವಂತ ಶಕ್ತಿ ಈ ಒಂದು ಟೆಕ್ನಿಕಲ್ ಇದೆ. ಸೊ ಇದನ್ನ ಏನಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಟುಡೇ ಇಟ್ ಇಸ್ ಅ ಕಂಪ್ಲೀಟ್ಲಿ ಇಂಟ್ರೊಡಕ್ಟರಿ ವೆಬಿನಾರ್. ಐ ಹೋಪ್ ನೀವೆಲ್ಲರೂ ಈ ಒಂದು ನಾಲೆಜ್ ನ ಪಡೆಯೋದಕ್ಕೆ ಇಲ್ಲಿ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ 3 ದಿನದ ಕ್ಲಾಸ್ ಇರುತ್ತೆ. ಈ ಕ್ಲಾಸ್ ಸಾಮಾನ್ಯವಾಗಿ ತುಂಬಾ ರೇರ್ ಮಾಡೋದು. ಲಾಸ್ಟ್ ಟೈಮ್ ನಾನು ಮಾಡಿದ್ದು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ. ಸೊ 1 ವರ್ಷ ಆಗೋಗಿದೆ. ಇಯರ್ಲಿ ಒನ್ಸ್, ಸಮ್ ಟೈಮ್ಸ್ ವೆನ್ ಐ ಗೆಟ್ ದ ಏನೋ ಆ ಒಂದು ಗೈಡೆನ್ಸ್ ಕಿ, ಎಸ್ ಯು ಹ್ಯಾವ್ ಟು ಡೂ ಇಟ್ ನೌ, ಅವಾಗ ಮಾಡ್ತೀನಿ. ಸೊ ಯಾರಿಗಿದು ಮುಂದಿನ ಕ್ಲಾಸ್ ಬರ್ದಿದೆ, ದೇ ವಿಲ್ ಕಮ್ ಫಾರ್ ದ ನೆಕ್ಸ್ಟ್ ಸೆಷನ್. ಸೊ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಓಕೆ. ಸೊ ವಾಟ್ ಈಸ್ ಅಲ್ಕೆಮಿ ಮಾತಾಡಕ್ ಮುಂಚೆ ಲೆಟಸ್ ಇನ್ನೊಂದು ಕ್ವಶನ್ ನಿಮ್ಗೆ. ನೀವು ಯಾವ ಊರಿಂದ ಜಾಯ್ನ್ ಆಗಿದ್ದೀರಿ? ಜಸ್ಟ್ ಟೈಪ್ ಇಟ್ ಇನ್ ದ ಚಾಟ್ ಬಾಕ್ಸ್. ಎಲ್ಲಿಂದ ಜಾಯ್ನ್ ಆಗಿದ್ದೀರಿ ಇವತ್ತು ನೀವೆಲ್ಲರೂ? ಒಂದೊಂದು ಪ್ರಶ್ನೆ ಕೇಳಿದ್ರೆ ಸೊ ದಟ್ ಲೈವ್ ಆಗಿರ್ಲಿ, ಸ್ವಲ್ಪ ಕನೆಕ್ಟೆಡ್ ಆಗಿರೋಣ ಅಂತ ಅಷ್ಟೇ. ಮೈಸೂರು, ಬೆಂಗಳೂರು, ಬೆಂಗಳೂರು, ಬಳ್ಳಾರಿ, ಬೆಂಗಳೂರು. ಹೆಚ್ಚಾಗಿ ಬೆಂಗಳೂರಿಂದ ನಿಂತಿರಿ. ಓಕೆ. ಆಯ್ತು. ಸೊ ಕೆಲವರು ಬಳ್ಳಾರಿ, ಮೈಸೂರು ಆ ಕಡೆಯಿಂದ, ಹೆಚ್ಚಾಗಿ ಬೆಂಗಳೂರು ಕಡೆಯಿಂದ ಇದ್ದೀರಿ ಅಂತ ಅನಿಸ್ತಾ ಇದೆ. ಗಂಗಾವತಿ ಪ್ರಾಣೇಶ್ವರ ಊರಿಂದ. ಓಕೆ. ಬೆಂಗಳೂರು, ಧಾರವಾಡ, ಪ್ರಾಣೇಶ್ವರ್ ತುಂಬಾ ಒಳ್ಳೆ ಕಾಮಿಡಿಯನ್ ಅಲ್ವಾ? ಗುಲ್ಬರ್ಗ. ಓಕೆ. ಸೊ ಬೆಂಗಳೂರಿಂದ ಹೆಚ್ಚಾಗಿದ್ದೀರಿ, ಬಟ್ ಕೆಲವೊಂದು ಬೇರೆ ಕಡೆಯಿಂದ ಕೂಡ ಜಾಯ್ನ್ ಆಗಿದ್ದೀರಿ. ಅಗೇನ್ ಒನ್ಸ್ ಅಗೇನ್ ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಈವ್ನಿಂಗ್.
ಸೊ ಶುರು ಮಾಡೋಣ. ಅಲ್ಕೆಮಿ. ಅಲ್ಕೆಮಿ ಅಂದ್ರೆ ಏನು? ಅದಕ್ಕಿಂತ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸಾಮಾನ್ಯವಾಗಿ ಈ ತರ ಕ್ಲಾಸಸ್ಗಳಿಗೆ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂದ್ರೆ, ಅದು ರೇಖಿ ಇರ್ಬೋದು, ಹಿಪ್ನಾಸಿಸ್ ಇರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು, ಆಲ್ಟರ್ನೇಟಿವ್ ಥೆರಪೀಸ್ಗೆ ನಾವು ಹೋಗ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ತೊಂದರೆ ನಮ್ಮ ಜೀವನದಲ್ಲಿ ನಮ್ಗಿರುತ್ತೆ ಅಲ್ವಾ? ಸೊ ನಮ್ಮ ಎಲ್ಲರ ಜೀವನದಲ್ಲಿ ಒಂದಿಲ್ಲ ಒಂದ್ ತೊಂದರೆ, ಒಂದಿಲ್ಲ ಒಂದ್ ಸಮಯದಲ್ಲಿ ಬಂದೇ ಬರುತ್ತೆ. ಆ ತೊಂದರೆ ಬಂದಾಗ ತೊಂದರೆಗಳನ್ನ ಆ ಸರ್ ಏನೋ ಲಿಂಕ್ ಹಾಕಿದ್ದೀರಿ, ಏನದು ಲಿಂಕಾ ಅಥವಾ ನೀವು ಹೆಸರೇ ಆತರ ಬಂದ್ಬಿಟ್ಟಿದೆ ಪೂರ್ತಿ? ಓ, ಡೋಂಟ್ ಪುಟ್ ಇನ್ ಲಿಂಕ್. ಓಕೆ, ಕಲಬುರ್ಗಿ ಅವರು ಆಲ್. ಯಾವುದೇ ಅನ್ನೋನ್ ಲಿಂಕ್ ಬಂದ್ರೆ ದಯವಿಟ್ಟು ಕ್ಲಿಕ್ ಮಾಡ್ಬಿಡಿ. ಇಲ್ಲೂ ಅಷ್ಟೇ, ಇವನ್ ನಿಮ್ಮ ವಾಟ್ಸಪ್ ಅಲ್ಲಿ ಅಥವಾ ಯಾವುದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಸತಿ ಅನ್ನೋನ್ ಲಿಂಕ್ಸ್ ಬರುತ್ತೆ. ಯಾವುದೇ ರೀತಿ ಅನ್ನೋನ್ ಲಿಂಕ್ಸ್, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ, ನಿಮ್ ಲಿಂಕ್ ಇಲ್ಲ, ನಿಮ್ಮ ಹೆಸರೇ ಪೂರ್ತಿ ಅಷ್ಟು ಲಿಂಕ್ ತರ ಬಂದ್ಬಿಡಿದೆ ಅನ್ಕೋತೀನಿ. ಬಟ್ ಅನ್ನೋನ್ ಲಿಂಕ್ಸ್ ಗಳನ್ನ ಕ್ಲಿಕ್ ಮಾಡಕ್ ಹೋಗ್ಬಿಡಿ. ಇತ್ತೀಚೆಗೆ ಸಾಕಷ್ಟು ಸೈಬರ್ ಫ್ರಾಡ್ಸ್ ಆಗ್ತಾ ಇದೆ, ಸೊ ಬಿ ಕೇರ್ಫುಲ್. ಆಲ್ ರೈಟ್. ಸೊ ನಮ್ಮ ಜೀವನದಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಾವು ಏನ್ ಮಾಡ್ತೀವಿ, ಆ ತೊಂದರೆಗಳನ್ನ ಸರಿಪಡಿಸ್ಲಿಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇರ್ತೀವಿ, ರೈಟ್? ಸೊ ಸೊಲ್ಯೂಷನ್ ಹುಡುಕ್ತೀವಿ. ಕೆಲವೊಂದ್ಸತಿ ಏನಾಗುತ್ತೆ, ಯಾವ್ದೋ ಒಂದು ದೇಹದ ಕಾಯಿಲೆ ಇದೆ, ಡಾಕ್ಟರ್ ಹತ್ರ ಹೋಗ್ತೀವಿ, ಸರಿ ಹೋಗುತ್ತೆ. ಕೆಲವೊಂದ್ಸತಿ ಕೆಲವ್ರು ಹೇಳ್ತಾರೆ, ಸರ್ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಸರಿ ಹೋಗುತ್ತೆ. ಕೆಲವೊಂದು ಪ್ರಾಬ್ಲಮ್ಗಳಿಗೆ ನಾವು ಕೌನ್ಸಿಲಿಂಗ್ ತಗೋತೀವಿ, ಸರಿ ಹೋಗುತ್ತೆ. ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾವು ರೇಖೆಯಿಂದ ಹೀಲ್ ಮಾಡ್ತೀವಿ. ಕೆಲವೊಂದು ಪ್ರಾಬ್ಲಮ್ಗಳನ್ನ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ, ಕೆಲವೊಂದು ಹೋಮ ಹವನಗಳನ್ನ ಮಾಡಿ ಸರಿ ಮಾಡುವಂತ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ಕೆಲವೊಂದನ್ನ ನಾವು ಹಿಪ್ನೋಸಿಸ್ ಮತ್ತೆ ಬೇರೆ ಬೇರೆ ರೀತಿಯ ಟೆಕ್ನಿಕ್ ಗಳನ್ನ ಹೀಲ್ ಮಾಡುವ ಪ್ರಯತ್ನಗಳನ್ನ ಮಾಡ್ತೀವಿ. ಸೊ ಯಾವುದೇ ಒಂದು ತೊಂದರೆ ಬಂತು ಅಂತಂದಾಗ ಅದನ್ನ ಸರಿ ಮಾಡುವ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಕೆಲವೊಂದು ಟೆಕ್ನಿಕ್ ಗಳಿಂದ ಕೆಲವೊಂದು ಸಮಸ್ಯೆಗಳು ಪರಿಹಾರ ಮಾಡ್ಬೋದು, ಕೆಲವೊಂದ್ಸತಿ ಪರಿಹಾರ ಮಾಡಕ್ ಆಗದೇನೂ ಇರ್ಬೋದು. ಎಷ್ಟೋ ಸತಿ ಜೀವನದಲ್ಲಿ ಏನಾಗತ್ತಂದ್ರೆ, ಕೆಲವೊಂದು ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಗಾಢವಾಗಿ ನಮ್ಮ ಒಳಗಡೆ ಕುತ್ಕೊಂಡಿರುತ್ತೆ ಅಂದ್ರೆ, ಅದಕ್ಕೆ ನಾನಾ ರೀತಿಯ ಪರಿಹಾರಗಳನ್ನ ಮಾಡಿದ್ರು ಕೂಡ ಯಾವುದೇ ಉತ್ತರ ಸಿಗೋದಿಲ್ಲ, ಒಂದು ಸ್ವಲ್ಪನೂ ಆ ಪ್ರಾಬ್ಲಮ್ ಜಗ್ಗೋದಿಲ್ಲ, ರೈಟ್? ಸೊ ಯಾವ್ದೋ ಒಂದು ಜ್ಯೋತಿಷ್ ಹತ್ರ ಹೋಗ್ತೀರಿ, ಅವ್ರು ಯಾವ್ದೋ ಒಂದು ಪೂಜೆ ಹೇಳ್ತಾರೆ, ಆ ಪೂಜೆ ನೀವು ಮಾಡ್ತೀರಿ, ಪೂಜೆ ಮಾಡಿದ್ಮೇಲೆ ಕೂಡ ಆ ಪ್ರಾಬ್ಲಮ್ ಹಾಗೇ ಇರುತ್ತೆ. ಮತ್ತೆ ಜ್ಯೋತಿಷ್ ಹತ್ರ ಹೋಗ್ತೀರಿ, ಮತ್ತೆ ಇನ್ನೂ ಏನೋ ಸರ್, ಅಯ್ಯೋ ಈ ದೋಷ ಇದೆ, ಆ ದೋಷ ಇದೆ ಅಂತ ಹೇಳ್ತಾರೆ. ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅದನ್ನು ಮಾಡ್ತೀರಿ, ಅದ್ ಮಾಡಿದ್ಮೇಲೆ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ರೈಟ್? ಅದೇ ತರ ಹಿಪ್ನೋಸಿಸ್ ಮಾಡ್ತೀರಿ, ಪಾಸ್ಟ್ ಲೈಫ್ ಮಾಡ್ತೀರಿ, ಬೇರೆ ಏನೇನೋ ಮಾಡ್ತೀರಿ, ಯಾವ್ದಿನ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಅವಾಗ ಕೊನೆಯದಾಗಿ ನಮ್ಗೆ ಒಂದು ವರ್ಡ್ ಕೇಳಿಸ್ಲಿಕ್ಕೆ ಸಿಗತ್ತೆ ಕಿ, ಈಗ ಜ್ಯೋತಿಷ್ ಹತ್ರ ಹೋದ್ರಿ, ಎಲ್ಲ ಪರಿಹಾರಗಳನ್ನು ಮಾಡಿದ್ಮೇಲೂ ಕೂಡ ನಿಮ್ ಪ್ರಾಬ್ಲಮ್ ಸರಿ ಹೋಗಿಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಏನಪ್ಪಾ ಮಾಡೋಣ, ಎಲ್ಲ ಪ್ರಯತ್ನಗಳನ್ನ ಮಾಡ್ಬಿಟ್ಟಿದೀವಿ, ನಿಮ್ ಕರ್ಮ ಅಂತ. ಹೌದಾ? ಹೇಳ್ತಾರೆ ಕೊನೆಯದಾಗಿ, ನಿಮ್ ಕರ್ಮನಪ್ಪ, ನಾವ್ ಏನ್ ಮಾಡಕ್ಕಾಗತ್ತೆ ಅಂತ. ನಾವ್ ಏನು ಮಾಡಕ್ಕಾಗಲ್ಲ, ಇಟ್ಸ್ ಯುವರ್ ಕರ್ಮ ಅಂತ. ಜೀವನದಲ್ಲಿ ಸುಮಾರು ಸತೆ ಈ ಪದನ ನಾವು ಕೇಳಿರ್ತೀವಿ. ಕೇಳಿದಿರ ನೀವು? ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರು ಕೂಡ ನಿಮ್ ಕರ್ಮನಪ್ಪ, ಸ್ಟಾರ್ಟಿಂಗ್ ಅಲ್ಲೇ ಕೇಳೋರು, ನಿಮ್ ಕರ್ಮ ಏನ್ ಮಾಡಕ್ಕಾಗತ್ತೆ ಅಂತ. ಕೆಲವೊಂದ್ಸರಿ ಎಲ್ಲಾ ರೀತಿ ಪ್ರಯತ್ನಗಳನ್ನ ಮಾಡಿನೂ ಕೂಡ ಸಾಲ್ವ್ ಆಗಿಲ್ಲ ಅಂದ್ರೆ, ನಿಮ್ ಕರ್ಮ, ನಾವ್ ಏನು ಮಾಡಕ್ಕಾಗಲ್ಲ ಅಂತಾರೆ. ಸೊ ಅಲ್ಟಿಮೇಟ್ಲಿ ಏನೇ ಪ್ರಾಬ್ಲಮ್ ಇರ್ಲಿ, ದಟ್ ಲೀಡ್ಸ್ ಟು ಒನ್ ಆನ್ಸರ್, ಕಿ ಇಟ್ ಈಸ್ ಯುವರ್ ಕರ್ಮ, ರೈಟ್? ನಮ್ಮ ಜೀವನದಲ್ಲಿ ಏನ್ ಆಗ್ತಾ ಇದೆ, ಮೇ ಇಟ್ ಬಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಬರ್ಡನ್ಸ್ ಇರ್ಬೋದು, ಸಕ್ಸೆಸ್ ಸಿಗದೆ ಇರೋದಿರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಅಲ್ಟಿಮೇಟ್ಲಿ ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದ್ ಎಲ್ಲವೂ ಕೊನೆಯದಾಗಿ ಅದನ್ನ ಯಾಕೆ ಈ ತರ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಈ ವರ್ಲ್ಡ್ ಅಲ್ಲಿ ಸುಮಾರು 20 ಇಂದ 25 ಡಿಫ್ರೆಂಟ್ ಥಿಯರೀಸ್ ಇದಾವಂತೆ. ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಅದು ಯಾಕೆ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಅದರಲ್ಲಿ ದ ಹೈಯೆಸ್ಟ್ ಅಂಡ್ ದ ಬೆಸ್ಟ್ ಥಿಯರಿ ವಿಚ್ ಕ್ಯಾನ್ ಎಕ್ಸ್ಪ್ಲೇನ್ ಕಿ ವೈ ದಿಸ್ ಇಸ್ ಹ್ಯಾಪನಿಂಗ್ ಈಸ್ ಕರ್ಮ ಥಿಯರಿ. ಕರ್ಮ ಥಿಯರಿ ಎಕ್ಸ್ಪ್ಲೇನ್ ಮಾಡುತ್ತೆ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ. ದಟ್ ಇಸ್ ದ ಬೆಸ್ಟ್ ಥಿಯರಿ ಅಂಡ್ ಅಕ್ಸೆಪ್ಟೆಡ್ ಬೈ 99.9% ಪೀಪಲ್. ಸೊ ಅಲ್ಟಿಮೇಟ್ಲಿ ನಮ್ಮ ಜೀವನದಲ್ಲಿ ಏನೇ ಇದ್ರೂ ಕೂಡ ನಾವು ಏನ್ ಹೇಳ್ತೀವಿ, ಇಟ್ ಈಸ್ ಅವರ್ ಕರ್ಮ ಅಂತ, ರೈಟ್? ಎಷ್ಟು ಜನ ಕೇಳಿದಿರಿ ಈ ಪದ? ಜಸ್ಟ್ ಟೈಪ್ me in the chat box. I say to myself, yes.
ನಿಮ್ಮಲ್ಲಿ ಎಷ್ಟು ಜನ ಈ ಪದವನ್ನು ಕೇಳಿದಿರಿ, ಇದು ನಿಮ್ಮ ಕರ್ಮನಪ್ಪ, ನಾವು ಏನ್ ಮಾಡಕ್ಕಾಗಲ್ಲ, ಅಥವಾ ನಿಮ್ ಜೀವನದಲ್ಲಿ ಏನೇ ನಡೀತಾ ಇದ್ರು ಕೂಡ ಇಟ್ ಇಸ್ ಯುವರ್ ಕರ್ಮ, ದಿಸ್ ವರ್ಡ್ ಕರ್ಮ, ಎಷ್ಟು ಜನ ಕೇಳಿದಿರಿ? ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ರೈಟ್, ಸುಮಾರು ಜನ ಕೇಳಿರ್ತೀವಿ ನಮ್ ಕರ್ಮ ಅಂತ. ನಮ್ ಜೀವನದಲ್ಲಿ ಏನೇ ನಡೀತಾ ಇದ್ರು ಕೂಡ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕರ್ಮ. ಬಟ್ ಎಷ್ಟೋ ಜನ ಹೇಳ್ತಾರೆ, ಸರ್ ಈ ಕರ್ಮನ ಹೀಲ್ ಮಾಡಕ್ ಆಗಲ್ಲ, ನಾವು ಏನ್ ಕರ್ಮ ಮಾಡಿದೀವಿ ಅನುಭವಿಸ್ಕೊಂಡೇ ಹೋಗ್ಬೇಕು. ರೈಟ್, ಇದನ್ನು ಕೂಡ ಕೇಳಿರ್ತೀವಿ. ನೀವ್ ಏನ್ ಕರ್ಮ ಮಾಡಿದಿರಿ ಅದನ್ನ ಅನುಭವಿಸ್ಕೊಂಡೇ ಹೋಗ್ಬೇಕು, ಇದಕ್ಕೆ ಯಾವುದೇ ರೀತಿ ಕರ್ಮಕ್ ಪರಿಹಾರ ಇಲ್ಲ, ಇದನ್ನ ನಾವು ಹೀಲ್ ಮಾಡಕ್ ಆಗೋದಿಲ್ಲ ಅಂತ. ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಕರ್ಮಾಸ್ ಕ್ಯಾನ್ ಬಿ ಹೀಲ್ಡ್. ಕರ್ಮಗಳನ್ನ ನಾವು ಹೀಲ್ ಮಾಡಬಹುದು. ಹೇಗೆ ಹೀಲ್ ಮಾಡಬೇಕು ಈ ಕರ್ಮಗಳನ್ನ, ಅಥವಾ ಕರ್ಮಾಸ್ ಅಂದ್ರೆ ಏನು, ಇನ್ ಡಿಟೇಲ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ನನ್ನ ಜೀವನದಲ್ಲಿ 2014 and 15 ವಾಸ್ ವೆರಿ ಪೆಥೆಟಿಕ್ ಸಿಚುವೇಶನ್. ಪೆಥೆಟಿಕ್ ಅಂದ್ರೆ ಯಾವ ಸ್ಥಿತಿಗೆ ನಾನು ಹೋಗಿದೆ ಅಂದ್ರೆ, ನನ್ನ ಮನೆಯಲ್ಲಿ ಹಾಲ್ ತರಬೇಕು 20 ರೂಪಾಯಿ ಕೊಡ್ರಿ ಅಂತ ಮನೆಯವ್ರು ಹೇಳಿದ್ರೆ ನನ್ನ ಹತ್ರ 20 ರೂಪಾಯಿ ಕೈಲಿ ಇರ್ತಾ ಇರಲಿಲ್ಲ. ತರಕಾರಿ ತರಬೇಕು ಒಂದು 50 ರೂಪಾಯಿ ಕೊಡ್ರಿ ಅಂದ್ರೆ 50 ರೂಪಾಯಿ ಕೊಡಕ್ಕಿರ್ಲಿಲ್ಲ. ಮಕ್ಕಳ ಸ್ಕೂಲ್ ಫೀಸ್ ಒಂದೊಂದು ವರ್ಷ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಆ ತರ ಸಿಚುವೇಶನ್ ಹೋಗಿದ್ದೆ 2014, 2015. ಐ ವಾಸ್ ಕಂಪ್ಲೀಟ್ಲಿ ಕೇರ್ ಆಫ್ ಫುಟ್ಪಾತ್. ಅದ್ರ ಹಿಂದೆ ಎಲ್ಲ ಚೆನ್ನಾಗಿತ್ತು. 2015 ಇಂದ ಮುಂಚೆ ನನಗೆ ಒಂದು ಮೆಡಿಕಲ್ ಶಾಪ್ ಇತ್ತು. ಅದನ್ನ ಕ್ಲೋಸ್ ಮಾಡಿ ಆ ಅಮೌಂಟ್ ನಾನು ಯಾರೋ ಒಂದು ಫ್ರೆಂಡ್ ಹತ್ರ ಇನ್ವೆಸ್ಟ್ ಮಾಡಿದೆ. ಆ ಫ್ರೆಂಡ್ ಸ್ವಲ್ಪ ರಿಟರ್ನ್ ಕೊಡ್ತೀನಿ ತಿಂಗಳು ಅಂತ ಹೇಳ್ದ. 1 ತಿಂಗಳು 2 ತಿಂಗಳು ರಿಟರ್ನ್ ಕೊಡ್ದ, 3ನೇ ತಿಂಗಳು ಓಡೋಗ್ಬಿಟ್ಟೆ ಔಟ್ಸ್ಟ್ಯಾಂಡಿಂಗ್. ಆ ವ್ಯಕ್ತಿ ಇವತ್ತು ಕೂಡ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ವಾಟ್ ಎವರ್ ಐ ಹ್ಯಾಡ್ ಅದನ್ನು ಪೂರ್ತಿ ಅವನ ಹತ್ರ ಇನ್ವೆಸ್ಟ್ ಮಾಡಿದ್ದೆ. ತುಂಬಾ ಹಳೆ ಪರಿಚಯ, ಸುಮಾರು 20 ವರ್ಷದ ಫ್ರೆಂಡ್ಶಿಪ್ ಇತ್ತು, ಎಲ್ಲೂ ಹೋಗಲ್ಲ ಅಂತ ಕಾನ್ಫಿಡೆನ್ಸ್ ಇತ್ತು, ಹಂಗಾಗಿ ಕೊಟ್ಟೆ. ಆದ್ರೆ ಈ ತರ ಆಯ್ತು. ಅಂಡ್ ಅದು ಆಗಿದ್ದು ನನ್ನ ಬಿಸ್ನೆಸ್ ಕೂಡ ಕಳ್ಕೊಂಡ್ಬಿಟ್ಟಿದ್ದೆ, ಇರೋ ದುಡ್ಡು ಕೂಡ ಕಳ್ಕೊಂಡ್ಬಿಟ್ಟೆ. ಈ ಕಡೆ ನನ್ನ ಹತ್ರ ಯಾವುದೇ ರೀತಿಯ ಸೋರ್ಸ್ ಆಫ್ ಇನ್ಕಮ್ ಇಲ್ಲ. ಜೊತೆಗೆ ನಾನು ಹೀಲಿಂಗು ಹಿಪ್ನಾಸಿಸ್ ಆ ಸಮಯದಲ್ಲಿ ಮಾಡ್ತಾ ಇದ್ದೆ. ಇದ್ರಲ್ಲಿ ಸಾಕಷ್ಟು ಸ್ವಲ್ಪ ಮುಂದಕ್ಕೆ ವರಿಬೇಕು ಅಂತ ನನಗೆ ಛಲ ಇತ್ತು. ಬಟ್ ಆ ಸಮಯದಲ್ಲಿ ಅನ್ಫಾರ್ಚುನೇಟ್ಲಿ ಯಾವುದೇ ಕೆಲಸ ನಡೀತಾ ಇಲ್ಲ. ಐ ವಾಸ್ ಟೀಚಿಂಗ್ ಯೋಗನು ಹೇಳ್ಕೊಡ್ತಾ ಇದ್ದೆ. ಬಟ್ ಯೋಗ ಎಲ್ಲೆಲ್ಲಿ ನಾನು ಹೋಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ, ನಾನು ಯೋಗ ಟೀಚರ್ ಆಗಿದ್ದೀನಿ, ನಾನು ಯೋಗ ಹೇಳ್ಕೊಡ್ತೀನಿ, ನನ್ಗೆ ಏನಾದ್ರು ಕ್ಲಾಸಸ್ ಇದ್ರೆ ಕೊಡಿ, ಏನಾದ್ರು ಅವಕಾಶ ಇದ್ರೆ ಮಾಡ್ಕೊಡಿ ಅಂದ್ರೆ ಯಾವುದೇ ರೀತಿಯ ಅವಕಾಶ ಸಿಗ್ತಾ ಇರಲಿಲ್ಲ. ಸಚ್ ಅ ಪ್ಯಾಥೆಟಿಕ್ ಸಿಚುವೇಶನ್ ನಾನು ಹೋಗಿದೆ ಅಂದ್ರೆ, ವಾಟ್ ಎವರ್ ಐ ವಾಸ್ ಡೂಯಿಂಗ್ ಇಟ್ ವಾಸ್ ನಾಟ್ ಅಟ್ ಆಲ್ ವರ್ಕಿಂಗ್. ಏನು ಮಾಡಿದ್ರು ಕೂಡ ಆ ಸಮಯದಲ್ಲಿ ರೇಖಿ ಕಲ್ತಿದ್ದೆ, ರೇಖಿ ಹೇಳ್ಕೊಡ್ತಾನು ಇದ್ದೆ. ಬಟ್ ನಾನು ರೇಖಿ ಹೀಲಿಂಗ್ ಮಾಡುವಾಗ ನನಗೆ ಆಗ್ತಾ ಇರ್ಲಿಲ್ಲ. ಹಿಪ್ನೋಸಿಸ್ ಬೇರೆಯವ್ರಿಗೆಲ್ಲ ಮಾಡ್ತಾ ಇದೆ, ನಾನು ಮಾಡುವಾಗ ಹಿಪ್ನೋಸಿಸ್ ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಈ ತರ ನಾನು ಏನೇನ್ ಟೆಕ್ನಿಕ್ ಗಳನ್ನು ಕಲ್ತಿದ್ದೆ, ಒಂದಿಲ್ಲ ಒಂದು ದಿನ ಒಂದಿಲ್ಲ ಒಂದು ಟೆಕ್ನಿಕ್ ಗಳನ್ನು ಅಪ್ಲೈ ಮಾಡ್ತಾ ಹೋಗೋದು. ಬಟ್ ನಥಿಂಗ್ ವಾಸ್ ವರ್ಕಿಂಗ್. ದ ಸಿಚುವೇಶನ್ ವಾಸ್ ವೆರಿ ಪ್ಯಾಥೆಟಿಕ್. ಐ ಆಮ್ ಫ್ರಮ್ ಅ ಮಾರ್ವಾಡಿ ಬ್ಯಾಕ್ ಗ್ರೌಂಡ್. ಸ್ವಲ್ಪ ಸ್ಟೋರಿ ಲಾಂಗ್ ಮಾಡಲ್ಲ, ಶಾರ್ಟ್ ಮಾಡ್ತೀನಿ, ದಯವಿಟ್ಟು ಬೋರ್ ಆಗ್ಬೇಡಿ. ಬಟ್ ಈ ಸ್ಟೋರಿ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಅಲ್ಕಿಮಿ ಅನ್ನೋಂಥ ಟೆಕ್ನಿಕ್ ನನ್ನ ಲೈಫಲ್ಲಿ ಹೇಗೆ ಬಂತು ಅಂತ ಹೇಳ್ಬೇಕು ಅಂದ್ರೆ, ಐ ಹ್ಯಾವ್ ಟು ಟೆಲ್ ಮೈ ಸ್ಟೋರಿ. ಸೊ ಶಾರ್ಟ್ ಮಾಡ್ತೀನಿ ಸ್ವಲ್ಪ, ಡೋಂಟ್ ವರಿ, ತುಂಬಾ ಲಾಂಗ್ ಹೇಳಿಲ್ಲ. ಸೊ ವಾಟ್ ಎವರ್, 2014-15 ವೆರಿ ಪ್ಯಾಥೆಟಿಕ್ ಸಿಚುವೇಶನ್ ಇತ್ತು. ನಾನು ಇದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ನಾವು ಬಿಸ್ನೆಸ್ ಕಮ್ಯುನಿಟಿ ಅವರು, ಐ ಆಮ್ ಫ್ರಮ್ ಅ ಮಾರ್ವಾಡಿ ಬ್ಯಾಕ್ ಗ್ರೌಂಡ್. ಸೊ ಬಿಸ್ನೆಸ್ ಕಮ್ಯುನಿಟಿ. ಸೊ ನಾನು ಎಲ್ಲ ಕಳ್ಕೊಂಡು ಕೇರ್ ಫುಟ್ಪಾತ್ ಆಗಿರುವಾಗ ನನ್ನ ಅಣ್ಣ ತಮ್ಮ ಎಲ್ಲ ಬಂದು ನನಗೆ ಸ್ವಲ್ಪ ಬುದ್ಧಿ ಮಾತು ಹೇಳಿದ್ರು. ಏನ್ ಮಾಡ್ತಾ ಇದೀಯಾ, ಹುಚ್ಚಾಗ್ಬಿಟ್ಟಿದ್ಯಾ ನೀನು, ಯಾಕೆ ಇವೆಲ್ಲ ಹೀಲಿಂಗು ಅದು ಇದು ಮಾಡ್ತಾ ಇದೀಯಾ, ನಮ್ದೆಲ್ಲ ಇವೆಲ್ಲ ನಮ್ಗೆ ಆಗ್ ಬರಲ್ಲ, ನಮ್ದು ಬಿಸ್ನೆಸ್ ಮಾಡೋ ವಾಪಸ್ಸು ಅಂತ ಹೇಳಿ ಅನದರ್ ಶಾಪ್ ಐ ಸ್ಟಾರ್ಟೆಡ್. ಅನದರ್ ಶಾಪ್ ಇನ್ 2015 ಅನ್ಸುತ್ತೆ, ಎಸ್ 15 ಜೂನ್ ಅಲ್ಲಿ ಒಂದು ಶಾಪ್ ಶುರು ಮಾಡಿದ್ವಿ. ಇಲ್ಲಿ ಬಟ್ಟೆ ಅಂಗಡಿ ಹಾಕಿದ್ವಿ. ನನ್ನ ಗ್ರಹಚಾರ ನೋಡಿ ಎಷ್ಟರ ಮಟ್ಟಿಗೆ ಒಂದು ಪೆಥೆಟಿಕ್ ಸಿಚುವೇಶನ್ ಅಥವಾ ಎಷ್ಟರ ಮಟ್ಟಿಗೆ ಭಗವಂತ ಪರೀಕ್ಷೆ ತಗೋತಾನೆ ಕೆಲವೊಂದ್ಸತಿ ಅನ್ನೋದಕ್ಕೆ ದಿಸ್ ಎಕ್ಸಾಂಪಲ್. ಕಿ ಅಂಗಡಿ ಹಾಕಿದ್ದೀನಿ, ಮೇನ್ ರೋಡ್ ಅಲ್ಲಿ ಶಾಪ್ ಇದೆ, ಒಳ್ಳೆ ಫರ್ನಿಚರ್ ಮಾಡಿದ್ದೀನಿ, ಎಲ್ಲ ರೀತಿಯ ಸ್ಟಾಕ್ ಗಳನ್ನು ಹಾಕಿದ್ದೀನಿ. ಆದ್ರೆ ಒಂದೊಂದು ವಾರ ತನಕನೂ ಕೂಡ ಒಂದು ಕಸ್ಟಮರ್ ಕೂಡ ಬರ್ತಾ ಇಲ್ಲ. ಐ ವಾಸ್ ನಾಟ್ ಏಬಲ್ ಟು ಪೇ ದ ರೆಂಟ್ ಆಲ್ಸೋ. ಮನೆ ಆ ಶಾಪ್ ರೆಂಟ್ ಕೂಡ ಕೊಡಕ್ ಆಗ್ತಾ ಇರಲಿಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ.
ಸುಮಾರು 5-6 ತಿಂಗಳ ತನಕ ಅಂಗಡಿ ನಡೆಸಿ ಆ ಅಂಗಡಿನೂ ಕೂಡ ಕ್ಲೋಸ್ ಮಾಡ್ಬೇಕಾಯ್ತು. ಆದ್ರೆ ಆ ಅಂಗಡಿ ಕ್ಲೋಸ್ ಮಾಡಕ್ ಮುಂಚೆ ಇಟ್ ವಾಸ್ ಸಮ್ವೇರ್ ಇನ್ 2015 ಆಗಸ್ಟ್ ಅಥವಾ ಸೆಪ್ಟೆಂಬರ್ ಇರಬೇಕು ಅನ್ಕೋತೀನಿ, ಎಕ್ಸಾಕ್ಟ್ ಡೇಟ್ ನನ್ನ ನೆನಪಿಲ್ಲ. ಜೂನ್ ಅಲ್ಲಿ ಶಾಪ್ ಶುರು ಮಾಡಿದ್ವಿ, 3-4 ತಿಂಗಳು ಆಗಿತ್ತು. ಅಂಡ್ ಶಾಪ್ ಅಲ್ಲಿ ನಾನು ಕೂತಿದ್ದೀನಿ. ದಿಸ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ಮೈ ಡಿಯರ್ ಫ್ರೆಂಡ್ಸ್. ಅಂಗಡಿಯಲ್ಲಿ ಕೂತಿದ್ದೀನಿ, ಯಾರು ಕಸ್ಟಮರ್ ಬರೋದಿಲ್ಲ. ಅಂಡ್ ನೀವು ಹಿಪ್ನೋಸಿಸ್ ಅಥವಾ ಸೆಲ್ಫ್ ಹಿಪ್ನೋಸಿಸ್ NLP ಏನಾದ್ರು ಕಲ್ತಿದ್ರೆ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದ ಅಫರ್ಮೇಷನ್ಸ್. ನಾವು ಅಫರ್ಮೇಷನ್ಸ್ ಹೇಳ್ಕೊತೀವಿ, ಐ ಆಮ್ ರಿಚ್, ಸಾಕಷ್ಟು ಬಿಸ್ನೆಸ್ ನನ್ನ ಶಾಪ್ ಅಲ್ಲಿ ಆಗ್ತಾ ಇದೆ, ದುಡ್ಡು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆಯಿಂದ. ಸೊ ಈ ತರ ಅಫರ್ಮೇಷನ್ಸ್ ಗಳನ್ನ ಹೇಳ್ಕೊತೀವಿ. ಅಲ್ಲಿ ನಾನು ಕೂತಿದ್ದೀನಿ, ಕಸ್ಟಮರ್ ಹೇಗೂ ಯಾರು ಬರ್ತಾ ಇಲ್ಲ, ಓಪನ್ ಐಸ್ ಇದಾವೆ, ಮನ್ಸಿನ ಒಳಗಡೆ ಈ ಅಫರ್ಮೇಷನ್ ಗಳನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಚ್, ನನ್ನ ಅಂಗಡಿಯಲ್ಲಿ ಸಾಕಷ್ಟು ಬಿಸ್ನೆಸ್ ಆಗ್ತಾ ಇದೆ, ನಾನು ರಿಚ್ ಆಗ್ತಾ ಇದ್ದೀನಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೀತಾ ಇದೆ. ವೆನ್ ಐ ವಾಸ್ ರಿಪೀಟಿಂಗ್ ದೀಸ್, ಸಡನ್ ಆಗಿ ಒಳಗಿಂದ ಒಂದು ವಾಯ್ಸ್ ಬಂತು ಕಿ ದಿಸ್ ಇಸ್ ನಾಟ್ ಅಕ್ಸೆಪ್ಟೆಡ್, ದಿಸ್ ಇಸ್ ನಾಟ್ ಅಕ್ಸೆಪ್ಟೆಡ್, ದಿಸ್ ಇಸ್ ನಾಟ್ ಅಕ್ಸೆಪ್ಟೆಡ್ ಅಂತ. ಸಡನ್ ಆಗಿ ಒಂದ್ಸತಿ ನನ್ಗೆ ಭಯ ಆಗೋಯ್ತಿದ್ದೀನಿ ಆಯ್ತು ಅಂತ. ಕಂಪ್ಲೀಟ್ಲಿ ಓಪನ್ ಐ, ಬಟ್ ಡೀಪ್ ಯಾವುದೋ ಒಂದು ಟ್ರಾನ್ಸ್ ಅಲ್ಲಿ ಇದ್ದೀನಿ. ಅಂಡ್ ಆ ಟ್ರಾನ್ಸ್ ಸ್ಟೇಟ್ ಅಲ್ಲಿ ನನ್ನ ಒಳಗಡೆ 2 ವ್ಯಕ್ತಿ ಮಾತಾಡೋ ತರ. ಒಂದ್ ಕಡೆಯಿಂದ ನಾನು ಐ ಆಮ್ ರಿಚ್, ಐ ಆಮ್ ಗೆಟಿಂಗ್ ಬಿಸ್ನೆಸ್, ಐ ಆಮ್ ಬಿಕಮಿಂಗ್ ರಿಚ್, ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ಇನ್ಕ್ರೀಸಿಂಗ್, ಈ ತರ ಹೇಳ್ತಾ ಇದ್ರೆ ಇನ್ನೊಂದು ಕಡೆಯಿಂದ ದಿಸ್ ಇಸ್ ನಾಟ್ ಅಕ್ಸೆಪ್ಟೆಡ್, ಇದು ಅಕ್ಸೆಪ್ಟ್ ಆಗ್ತಾ ಇಲ್ಲ, ಇದು ಸ್ವೀಕಾರ ಆಗ್ತಾ ಇಲ್ಲ, ಇದು ಸ್ವೀಕಾರ ಆಗ್ತಾ ಇಲ್ಲ ಅಂತ ಈ ತರ ವಾಯ್ಸ್ ಬರ್ತಾ ಇದೆ, ಈ ತರ ಫೀಲ್ ಬರ್ತಾ ಇದೆ ಒಳಗಿಂದ. ಸಡನ್ ಆಗಿ ಭಯ ಆಯ್ತು, ಇದೇನಿದು ನನಗೇನೋ ಭೂತ ಪ್ರೇತ ಸೇರ್ಕೊಂಡ್ಬಿಟ್ಟಿದೆ ಒಳಗಿಂದ, ಯಾಕೆ ಈ ತರ ಅನಿಸ್ತಾ ಇದೆ ಅಂತ. ಬಟ್ ದೆನ್ ಬಿಕಾಸ್ ಐ ವಾಸ್ ಟು ಫೀಲ್ ಕಿ ಐ ಆಸ್ಕ್ ಮೈ ಸೆಲ್ಫ್, ಒಳಗಡೆಯಿಂದ ಏನ್ ಆ ವಾಯ್ಸ್ ಬರ್ತಾ ಇತ್ತು ಅದಕ್ಕೆ ಕೇಳಿದೆ ಕಿ ವೈ ದಿಸ್ ಇಸ್ ನಾಟ್ ಅಕ್ಸೆಪ್ಟೆಡ್ ಅಂತಂದಾಗ ದ ವಾಯ್ಸ್ ಐ ಹರ್ಡ್ ವಾಸ್ ಕರ್ಮ. ಈ ಪದ ನನಗೆ ಒಳಗಿಂದ ಏನೋ ಆ ಹೊರಗಡೆ ಬಂತು ಅಥವಾ ಒಳಗಿಂದ ಫೀಲ್ ಆಯ್ತು ಕಿ ಇಟ್ ಈಸ್ ಯೋರ್ ಕರ್ಮ ಅಂತ. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್ ಕರ್ಮ, ಕಿ ಈ ಕರ್ಮ ಏನಂತ. ಇದ್ರ ಬಗ್ಗೆ ಸಾಕಷ್ಟು ಕೇಳಿದೆ, ಸಾಕಷ್ಟು ಓದಿದೆ, ಸಾಕಷ್ಟು ವಿಡಿಯೋಸ್ಗಳನ್ನ ನೋಡಿದೆ, ಸಾಕಷ್ಟು ಗುರುಗಳ ಹತ್ರ ಪ್ರಶ್ನೆಗಳನ್ನು ಕೇಳಿದೆ. ಈ ಕರ್ಮಾಸ್ ಅಂದ್ರೆ ಕರ್ಮಾಸ್ ಬಗ್ಗೆ ಎಲ್ಲ ತಿಳ್ಕೊಂಡೆ. ಕರ್ಮ ಅಂದ್ರೆ ಏನು, ಸಂಚಿತ್ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ, ಇವೆಲ್ಲನೂ ಅರ್ಥ ಮಾಡ್ಕೊಂಡೆ. ಬಟ್ ಥಿಯೋರಿಟಿಕಲಿ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ಆಫ್ ನೋ ಯೂಸ್. ಕರ್ಮ ಏನಿದೆ ಅಲ್ಟಿಮೇಟ್ಲಿ ನನ್ಗೆ ಬೇಕಾಗಿರೋದೇನು, ಇವಾಗ ಇದು ನನ್ನ ಕರ್ಮ, ನನ್ನ ಜೀವನದಲ್ಲಿ ಏನೇ ತೊಂದರೆ ಇದೆ ಕೂಡ ಇಟ್ ಇಸ್ ಮೈ ಕರ್ಮ, ದಟ್ಸ್ ಫೈನ್, ಐ ಅಕ್ಸೆಪ್ಟ್ ಇಟ್. ನೌ ವಾಟ್ ಇಸ್ ದ ವೇ, ದಾರಿ ಏನು, ಇದರಿಂದ ನಾನು ಹೊರಗಡೆ ಬರಬೇಕು, ಇದನ್ನ ಸರಿ ಮಾಡೋದು ಹೇಗೆ, ಕರೆಕ್ಟ್? ಅಲ್ಟಿಮೇಟ್ ಅದನ್ನ ಸರಿ ಮಾಡ್ಬೇಕು ತಾನೆ. ಸೊ ಅದನ್ನ ಸರಿ ಮಾಡೋದು ಹೇಗೆ ಅಂತ ನಾನು ಪ್ರಶ್ನೆ ಕೇಳಿದಾಗ, ನಾನು ಒಳಗಡೆ ಹೋಗಿ ಪ್ರಶ್ನೆ ಕೇಳಿದಾಗ ಐ ಸ್ಟಾರ್ಟೆಡ್ ಗೆಟಿಂಗ್ ಒಂದೊಂದು ಟ್ರಿಕ್ ನನಗೆ ಒಳಗಿಂದ ಸಿಗ್ಲಿಕ್ಕೆ ಶುರು ಆಯ್ತು. ಒಂದೊಂದು ಸ್ಟೆಪ್ ನನಗೆ ಒಳಗಿಂದ ಆಟೋಮೆಟಿಕ್ಲಿ ಸಿಗ್ಲಿಕ್ಕೆ ಶುರು ಆಯ್ತು. ಕೆಲವೊಂದ್ಸತಿ ನಾನು ಧ್ಯಾನದಲ್ಲಿ ಕೂತಿರುವಾಗ ಏನೋ ಒಂದು ಒಳಗಿಂದ ಹೊಳೆಯೋದು, ಏನೋ ಒಂದು ಟೆಕ್ನಿಕ್ ತರ ಹೊರಗಡೆ ಬರೋದು. ಅಂಡ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ದಟ್. ಕೆಲವೊಂದು ಕೆಲವೊಂದು ಟೆಕ್ನಿಕ್ಗಳು ನನಗೆ ನನ್ನ ಕನಸಲ್ಲಿ ರಿವೀಲ್ ಆಗೋದು. ಕೆಲವೊಂದು ಟ್ರಿಕ್ಸ್ ನನಗೆ ಅಲ್ಲಿ ಇಲ್ಲಿ ಕೇಳುವಾಗ ಒಳಗಿಂದ ಇದು ಪ್ರಚೋದನೆ ಅಂದ್ರೆ ರೆಸೊನೇಟ್ ಆಗೋದು ಕಿ ದಿಸ್ ಇಸ್ ವಾಟ್ ಯು ವಾಂಟ್ ಅಂತ. ಅಂಡ್ ಆ ಒಂದೊಂದು ಟೆಕ್ನಿಕ್ ನಾನು ನನ್ನ ಲೈಫಲ್ಲಿ ಅಪ್ಲೈ ಮಾಡ್ತಾ ಇದ್ದಂಗೆ ಇಟ್ ಸ್ಟಾರ್ಟೆಡ್ ಚೇಂಜಿಂಗ್ ಮೈ ಲೈಫ್ ಮೈ ಡಿಯರ್ ಫ್ರೆಂಡ್ಸ್. 2014 ಇಂದ ಜನವರಿಯಿಂದ 2015 ಸೆಪ್ಟೆಂಬರ್ ತನಕ ಮೈ ಲೈಫ್ ವಾಸ್ ಹೆಲ್, ಒಂಥರ ನರಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಪ್ಲೀಟ್ಲಿ ಪ್ಯಾಥೆಟಿಕ್ ಸಿಚುಯೇಷನ್ ವೇರ್ ಯು ಡೋಂಟ್ ಹ್ಯಾವ್ ಎನಿ ಇನ್ಕಮ್, ಯಾವುದೇ ರೀತಿ ಇನ್ಕಮ್ ಇಲ್ಲ. ಜೊತೆಗೆ ರೆಂಟಲ್ ಶಾಪ್ ಇದೆ, ರೆಂಟಲ್ ಹೌಸ್ ಇದೆ, 2 ಮಕ್ಕಳು, ಚಿಕ್ಕ ಮಕ್ಕಳು, ಸ್ಕೂಲ್ ಫೀಸ್ ಎಲ್ಲ ಕಟ್ಟಬೇಕಾಗಿದೆ, ಏಜ್ ಆದ ತಾಯಿ ಮನೇಲಿದ್ದಾರೆ. ಅಂಡ್ ಬೆಂಗಳೂರಲ್ಲಿ ಖರ್ಚು ನಡೆಸಬೇಕು, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅಲ್ಲಿ ತನಕ ಇಟ್ ವಾಸ್ ಟೂ ಪ್ಯಾಥೆಟಿಕ್ ಸಿಚುಯೇಷನ್. ಸ್ಟೋರಿ ತುಂಬಾ ಶಾರ್ಟ್ ಮಾಡಿದೀನಿ, ಇಟ್ಸ್ ತುಂಬಾ ಲಾಂಗ್ ಸ್ಟೋರಿ. ತುಂಬಾ ಲಾಂಗ್ ಹೇಳಿದ್ರೆ ಅಳಕ್ಕೂ ಶುರು ಮಾಡ್ತೀನಿ ಅನಿಸುತ್ತೆ. ಸೊ ಇಮೋಷನಲ್ ಆಗೋದು ಬೇಡ, ಇವಾಗ ಮೂವ್ ಆನ್. ವೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ದಿಸ್, ವಿಲ್ ನಾಟ್ ಬಿಲೀವ್, ಇದು ಆಗಿದ ತಕ್ಷಣ ನಾನು ಯಾವಾಗ ಈ ಟೆಕ್ನಿಕ್ ಗಳನ್ನು ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ, ಇಟ್ ಸ್ಟಾರ್ಟೆಡ್ ಬರ್ನಿಂಗ್ ಮೈ ಕರ್ಮಾಸು. ಯಾವಾಗ ನನ್ನ ಕರ್ಮಾಸ್ ಬರ್ನ್ ಆಗ್ಲಿಕ್ಕೆ ಶುರು ಆಯ್ತು, ನಾನು ಎಲ್ಲೆಲ್ಲಿ ಹೋಗಿ ನನಗೆ ಇದು ಬೇಕು, ಕೆಲಸ ಬೇಕು ಅಂತ ಕೇಳ್ತಾ ಇದ್ನು, ಅಲ್ಲಿಂದ ಎದುರುಗಡೆಯಿಂದ ನನಗೆ ಆಫರ್ ಬರ್ಲಿಕ್ಕೆ ಶುರು ಆಗುತ್ತೆ. ನಾನು ಯೋಗ ಕ್ಲಾಸಸ್ ಮಾಡ್ತಾ ಇದ್ದೆ, ಸುಮಾರು ಕಡೆ ಹೋಗಿ ಯೋಗ ಶಾಲೆಗಳಿಗೆ ಹೋಗಿ ಕೇಳ್ತಾ ಇದ್ದೆ ಕಿ ನಿಮ್ಮ ಹತ್ರ ಏನಾದ್ರು ಯೋಗ ಟೀಚರ್ ಬೇಕಾಗಿದ್ರೆ ನಾನು ಬರ್ತೀನಿ, ನನ್ಗೆ ಏನ್ ಬೇಕು, ಏನ್ ಕೊಡ್ತೀರಿ, ಐ ವಿಲ್ ಅಕ್ಸೆಪ್ಟ್ ದಟ್. ನನ್ ಡಿಮಾಂಡ್ ಏನು ಇಲ್ಲ, ನಾನು ಹೇಳ್ಕೊಡ್ತೀನಿ, ನನ್ಗೆ ಏನ್ ಕೊಡ್ತೀರಿ ವಾಟ್ ಎವರ್ ಯು ಗಿವ್. ಯಾಕಂದ್ರೆ ಹಸ್ತವನ್ಗೆ ಏನ್ ಹೇಳ್ತೀವಿ, ಅದ ತಂಗಳ ಊಟ ಕೂಡ ಮಿಷ್ಟಾನ್ ಭೋಜನ ಅಂತಾರ. ಸೊ ಆ ಸಿಚುವೇಶನ್ ಇರುವಾಗ
ಯು ಕ್ಯಾನ್ ಜಸ್ಟ್ ಅಕ್ಸೆಪ್ಟ್ ಎನಿಥಿಂಗ್. ಬಟ್ ಎದುರುಗಡೆಯಿಂದ ಎಲ್ಲಿಂದನೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಹುಡುಗರು ಕಮ್ಮಿ ಬರ್ತಾ ಇದ್ದಾರೆ, ನಮ್ಮ ಹತ್ರ ಈಗಾಗಲೇ ಥೆರಪಿಸ್ಟ್ ಜಾಸ್ತಿ ಇದ್ದಾರೆ, ಹಾಗೆ ಹೀಗೆ ಅಂತ ಆನ್ಸರ್ ಸಿಗುತ್ತೆ. ಈ ಟೆಕ್ನಿಕ್ ಶುರು ಮಾಡಿದ ತಕ್ಷಣ ಐ ಗಾಟ್ ಅ ಕಾಲ್ ಫ್ರಮ್ ಮೈ ಫ್ರೆಂಡ್. ಯಾರ ಹತ್ರ ನಾನು ಯೋಗ ಕಲ್ತಿದ್ದೆ ಅವರಿಂದ ಒಂದು ಕಾಲ್ ಬಂತು, ಕಿ ವಿಮಲ್, ನಾನೊಂದು ಏನೋ ಒಂದು ನನ್ಗೆ ಬೇರೆ ಕೆಲಸ ಬಂದ್ಬಿಟ್ಟಿದೆ, ನಂದು ಅಪಾರ್ಟ್ಮೆಂಟ್ ಅಲ್ಲಿ ಯೋಗ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಒಂದು 10 ದಿನ ಇರಲ್ಲ, ನೀವೇನಾದ್ರೂ ಬಂದು 10 ದಿನ ಕ್ಲಾಸ್ ಮಾಡ್ತೀರಾ, ಐ ಗಿವ್ ಯು 4,000 ಫಾರ್ ದಟ್ ಅಂತ. ಐ ಇಮಿಡಿಯೇಟ್ಲಿ ಸೆಡ್ ವಿದೌಟ್ ಸೆಕೆಂಡ್ ಥಾಟ್ ಎಸ್ ಅಂದೆ. ಯಾಕಂದ್ರೆ 10 ದಿನ ಕೆಲಸ ಮಾಡ್ಲಿಕ್ಕೆ 4,000, ಆ ಸಮಯದಲ್ಲಿ 4,000 ವಾಸ್ ಅ ಬಿಗ್ ಅಮೌಂಟ್ ಫಾರ್ ಮೀ. ಯಾಕಂದ್ರೆ ಏನು ಇಲ್ಲ ಅಂತಂದಾಗ 4,000 ಇಸ್ ಅ ಬಿಗ್ ಅಮೌಂಟ್ ಅಲ್ವಾ. ಸೊ 10 ಡೇಸ್ ನಾನು ಮಾಡ್ತೀನಿ ಅಂತಂದೆ. ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಅಂಡ್ ವಿಲ್ ನಾಟ್ ಬಿಲೀವ್, ಅದಾದ್ಮೇಲೆ ನಮ್ಮ ಟೀಚರ್ ಯಾರು ನನಗೆ ಹೇಳ್ಕೊಟ್ಟಿದ್ರು ಅವ್ರು ಬೇರೆ ಕಡೆ ಬಿಸಿ ಆಗ್ಬಿಟ್ರು. ಆ ಅಪಾರ್ಟ್ಮೆಂಟ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ಕ್ಲಾಸಸ್ ಮಾಡ್ತಾ ಇದ್ದೆ. ಐ ಸ್ಟಾರ್ಟೆಡ್ ಅರ್ನಿಂಗ್ ಮೋರ್ ದನ್ 50,000-60,000 ಪರ್ ಮಂತ್ ಫ್ರಮ್ ಜಸ್ಟ್ ಯೋಗ ಕ್ಲಾಸಸ್. ಎವ್ರಿ ಡೇ ಮಾರ್ನಿಂಗ್ 2-3 ಬ್ಯಾಚ್, ಈವ್ನಿಂಗ್ 2-3 ಬ್ಯಾಚ್ ಮಾಡ್ತಾ ಇದ್ದೆ. ಯೋಗ ಕ್ಲಾಸಸ್ ಅರ್ನಿಂಗ್ ಶುರು ಆಯ್ತು. ಅದರ ಜೊತೆಗೆ ಐ ವಾಸ್ ಡೂಯಿಂಗ್ ದಿಸ್ ಥೆರಪಿ, ಪಾಸ್ಟ್ ಲೈಫ್ ಎಲ್ಲ ಮಾಡ್ತಾ ಇದ್ದೆ. ಅಂಡ್ ನಾನು ಗುರುಗಳ ಹತ್ರ ಹೋಗಿ ಎಷ್ಟೋ ಸತಿ, ನಾನು ಇಲ್ಲಿ ಕಲ್ತಿದ್ದೆ, ಅವ್ರ ಹತ್ರ ಹೋಗಿ ಎಷ್ಟೋ ಸತಿ ಕೇಳಿದೆ, ಗುರುಜಿ ಏನಾದ್ರು ಥೆರಪಿ ಇದ್ರೆ ಕೊಡಿ, ನಾನು ಬಂದ್ ಮಾಡ್ತೀನಿ ಅಂತ. ರೈಟ್. ಸೊ ಅವರು ಕೂಡ ಅದನ್ನೇ ಹೇಳೋದು, ಇಲ್ಲಿ ಥೆರಪಿಸ್ಟ್ ಜಾಸ್ತಿ ಜನ ಬರ್ತಿದ್ದಾರೆ, ಅಷ್ಟು ಇನ್ಫ್ಲೋ ಇಲ್ಲ, ರಿಕಮೆಂಡ್ ಇದ್ದಾಗ ಹೇಳ್ತೀನಿ ಅಂತ. ಸೊ ಅದು ಯಾವತ್ತು ಬಂದೇ ಇಲ್ಲ. ಒಂದ್ ದಿವಸ ಹಾಗೆ ಸುಮ್ಮನೆ ಹೋದೆ, ಕೂತ್ಕೊಂಡೆ, ಏನೋ ಮಾತಾಡಕಂತ ಹೋಗಿದ್ದೆ. ಸುಮ್ಮನೆ ಕೇಳಿದೆ, ಗುರುಗಳೇ ಏನಾದ್ರೂ ಅವಕಾಶ ಇದೆಯಾ, ಥೆರಪಿ ಮಾಡ್ಬೋದಾ? ಅವ್ರು ನನ್ನ ಕಡೆ ನೋಡಿ, ಮಾಡ್ತೀಯ ಥೆರಪಿ? ಅಲ್ಲಿ ರಿಸೆಪ್ಷನಿಸ್ಟ್ ಇದ್ರು, ಅವ್ರಿಗೆ ಕೇಳ್ಬಿಟ್ಟು ನೋಡು, ಆ ಒಂದು ಕ್ಲೈಂಟ್ ಬಂದಿದ್ರಲ್ಲ, ಆ ಥೆರಪಿಸ್ಟ್ ಬಂದಿಲ್ಲಲ್ಲ, ಗಿವ್ ಇಟ್ ಟು ವಿಮಲ್ ಅಂದ್ರು. ಐ ಜಸ್ಟ್ ಸುಮ್ಮನೆ ಕೇಳಿದೆ, ಯಾಕಂದ್ರೆ ಐ ಐ ವಾಸ್ ಪ್ರಿಪೇರ್ಡ್ ಕಿ ನನಗೆ ಆನ್ಸರ್ ಏನ್ ಸಿಗುತ್ತೆ, ಇಲ್ಲ ತುಂಬಾ ಜನ ಬರ್ತಿದ್ದಾರೆ ಸದ್ಯಕ್ಕೆ ಇಲ್ಲ, ಆಮೇಲೆ ಹೇಳ್ತೀನಿ, ಆತರ ಏನೋ ಹೇಳ್ತಾರೆ ಅಂತ ಅನ್ಕೊಂಡ್ರೆ ಟಕ್ ಅಂತ ಎಸ್ ಮಾಡು ಅಂತ ಅಂದ್ರು. ವಿಲ್ ನಾಟ್ ಬಿಲೀವ್, ಅವತ್ತಿಂದ ಅಲ್ಲಿ ಯಾತ್ರೆ ಶುರು ಆಗಿದ್ದು. ಅಲ್ಲೂ ಕೂಡ ಎವ್ರಿ ಡೇ 4-5 ಸೆಷನ್ಸ್ ಮಾಡ್ತಾ ಇದ್ದೇನೆ. 5 to 6 years ಐ ವರ್ಕ್ ವಿತ್ ಮೈ ಗುರು ಅಂಡ್ ಐ ಸ್ಟಾರ್ಟೆಡ್. ಸೊ ವಾಟ್ ಐ ಮೀನ್ ಟು ಸೇ ಇಸ್, ಮೈ ಡಿಯರ್ ಫ್ರೆಂಡ್ಸ್, ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಕರ್ಮಾಸ್, ಯಾವಾಗ ನನ್ನ ಕರ್ಮಗಳು ಬರ್ನ್ ಆಗ್ಲಿಕ್ಕೆ ಶುರು ಆಯ್ತು, ಐ ಸ್ಟಾರ್ಟೆಡ್ ಗೆಟಿಂಗ್ ಅಪರ್ಚುನಿಟೀಸ್ ಫ್ರಮ್ ಎದುರುಗಡೆಯಿಂದಾನೆ ಅಪರ್ಚುನಿಟಿ ಬರ್ಲಿಕ್ಕೆ ಶುರು ಆಯ್ತು. ಅಂಡ್ ಮೈ ಲೈಫ್ ಕಂಪ್ಲೀಟ್ಲಿ ಟರ್ನ್ಡ್. ನನ್ನ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಯ್ತು. ಸೊ ನನ್ನ ಲೈಫಲ್ಲಿ ಈ ಒಂದು ಟೆಕ್ನಿಕ್ ನಾನು ಅಪ್ಲೈ ಮಾಡಿ, ವೆನ್ ಐ ಸ್ಟಾರ್ಟೆಡ್ ಬರ್ನಿಂಗ್ ಮೈ ಕರ್ಮಾಸ್, ಐ ಸ್ಟಾರ್ಟೆಡ್ ಗೆಟಿಂಗ್ ದ ಅಪರ್ಚುನಿಟೀಸ್ ಡೈರೆಕ್ಟ್ಲಿ ವಿದೌಟ್ ಮೀ ಗೋಯಿಂಗ್. ಎದುರುಗಡೆಯಿಂದ ಬರ್ಲಿಕ್ಕೆ ಶುರು ಆಯ್ತು. ಅಂಡ್ ಟುಡೇ ಐ ಹ್ಯಾವ್ ಕಂಪ್ಲೀಟ್ಲಿ ಚೇಂಜ್ಡ್ ಮೈ ಲೈಫ್. ರೈಟ್. ಸೊ ದಿಸ್ ಇಸ್ ಮೈ ಸ್ಟೋರಿ ಅಂಡ್ ವಾಟ್ ಎವರ್ ಐ ಆಮ್ ಟುಡೇ, ಎಲ್ಲೋ ಒಂದ್ ಕಡೆ ನಾನು ಕಲ್ತಿರುವಂತ ಎಲ್ಲ ಟೆಕ್ನಿಕ್ಗಳು ಕೂಡ ಖಂಡಿತ ಕಾರಣ ಇದೆ. ಅದರ ಜೊತೆಗೆ ದಿಸ್ ಅಲ್ಕೆಮಿ, ದ ಅಲ್ಟಿಮೇಟ್ ಸೈನ್ಸ್, ವಾಟ್ ಐ ಗಾಟ್ ಹ್ಯಾಸ್ ಟರ್ನ್ ಮೈ ಲೈಫ್. ಯಾವಾಗ ನನ್ನ ಲೈಫಲ್ಲಿ ಇದನ್ನ ಅಪ್ಲೈ ಮಾಡಿ, ಅವಾಗ ನಾನು ಆಸ್ ಐ ಟೋಲ್ಡ್ ಯು, ಇದರಲ್ಲಿ 8 ಸ್ಟೆಪ್ ಇರುತ್ತೆ. ಒಂದೊಂದು ಸ್ಟೆಪ್ ನನಗೆ ಸಿಕ್ಕಿತ್ತು, ನಾನು ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ, ನನ್ನಲ್ಲಿ ಚೇಂಜಸ್ ಬಂತು. ದೆನ್ ಒನ್ ಡೇ ನಾನು ಮೆಡಿಟೇಷನ್ ಕೂತ್ಕೊಂಡಿರುವಾಗ ಐ ಜಸ್ಟ್ ಗಾಟ್ ದಟ್ ಡಾಟ್ಸ್ ಗಾಟ್ ಕನೆಕ್ಟೆಡ್. ಎಲ್ಲ ಡಾಟ್ಸ್ ಗಳು ಕನೆಕ್ಟ್ ಆಗಿ ಆ ಸ್ಟೆಪ್ ಬೈ ಸ್ಟೆಪ್ ಒಂದು 8 ಸ್ಟೆಪ್ದು ಈ ಬ್ಯೂಟಿಫುಲ್ ಟೆಕ್ನಿಕ್ ಆಯಿತು. ಅಂಡ್ ದಟ್ ಟೆಕ್ನಿಕ್ ವೆನ್ ಐ ಅಪ್ಲೈಡ್ ಇನ್ ಮೈ ಸೆಲ್ಫ್, ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು. ಅದಾದ್ಮೇಲೆ ನನ್ನ ಕ್ಲೋಸ್ ಫ್ರೆಂಡ್ಸು, ಕ್ಲೋಸ್ ಸ್ಟೂಡೆಂಟ್ಸ್ ಯಾರಿದ್ರು ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದೆ. ದಟ್ ಸ್ಟಾರ್ಟೆಡ್ ಚೇಂಜಿಂಗ್ ದೇರ್ ಲೈಫ್. ಅಂಡ್ ದೆನ್ ಐ ಸ್ಟಾರ್ಟೆಡ್ ಟೀಚಿಂಗ್ ದಿಸ್ ಅಲ್ಕೆಮಿ. ಐ ಥಿಂಕ್ ಇನ್ 2021 ಅಲ್ಲಿ ನಾನು ಇದನ್ನ ಬೇರೆಯವ್ರಿಗೆಲ್ಲ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಐ ಹ್ಯಾವ್ ಬಿನ್ ಟೀಚಿಂಗ್ ದಿಸ್ ಆಲ್ಕೆಮಿ. ದೋ ಸ್ವಲ್ಪ ರೇರ್ ಆಗಿ ಮಾಡ್ತೀನಿ, ಬಟ್ ಆಲ್ಕೆಮಿ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಇಸ್ ಅ ವಂಡರ್ಫುಲ್ ಸೈನ್ಸ್ ಆಫ್ ಹೀಲಿಂಗ್ ಯುವರ್ ಕರ್ಮಸ್. ಕ್ಲಿಯರ್? ಇಲ್ಲಿ ತನಕ ನನ್ನ ಜೊತೆಗಿದ್ದೀರಾ? ವಾಸ್ ಇಟ್ ಮೇಕಿಂಗ್ ಎನಿ ಸೆನ್ಸ್? ಸೇಮ್ ಸಿಚುವೇಶನ್ ಗುರುಗಳೇ. ಓಕೆ. If you're with me, just type same page in the chat box, SB in the chat box, so that we'll move forward. ಇದನ್ನ ಕರ್ಮಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಎಸ್ ಐ ಟೋಲ್ಡ್ ಯು, ಈ ಕರ್ಮಗಳನ್ನ ಬರ್ನ್ ಮಾಡ್ತಾ ಇದ್ದಂಗೆ ನಾವು ಸಂಪೂರ್ಣವಾಗಿ ನಮ್ಮ ವೈಬ್ರೇಷನ್ ಚೇಂಜ್ ಮಾಡ್ತೀವಿ. ಸೊ ಹೌ ದಿಸ್ ವೈಬ್ರೇಷನ್ ಚೇಂಜಸ್ ಇನ್ ಆಲ್
ವಿಲ್ ಗೋ ಥ್ರೂ ದ PPT now. Okay. ಸೊ ಅಲ್ಟಿಮೇಟ್ಲಿ ನಮ್ಮ ಜೀವನದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕೊನೆಯದಾಗಿ ನಮ್ಗೆ ಆನ್ಸರ್ ಸಿಗೋದೇನು, ದಟ್ ಈಸ್ ಯುವರ್ ಕರ್ಮ ಅಂತ. ಸೊ ವಾಟ್ ಈಸ್ ದಿಸ್ ಕರ್ಮ? ಈ ಕರ್ಮ ಅಂತಂದಾಗ ಜಸ್ಟ್ ದಿಸ್, ನೀವೆಲ್ಲ ಇದನ್ನ ಕೇಳಿರ್ತೀರಿ. ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ, 112 ಚಕ್ರಗಳಿರುತ್ತೆ. ಅದರ ಮಧ್ಯದಲ್ಲಿ ಮುಖ್ಯ ನಾಡಿ ಸುಷುಮ್ನ ನಾಡಿ ಅಂತಿರುತ್ತೆ. ಈ ಸುಷುಮ್ನ ನಾಡಿಯ ಒಳಗಡೆ ಇನ್ನೂ 3 ನಾಡಿಗಳಿರುತ್ತೆ. ಇದ್ರ ಬಗ್ಗೆ ನೀವು ಕೇಳಿರಲ್ಲ. ವಜ್ರನಾಡಿ, ಚಿತ್ರಣಿ ನಾಡಿ ಮತ್ತೆ ಬ್ರಹ್ಮನಾಡಿ ಅಂತ. ಆಲ್ ದ ಕರ್ಮಾಸ್ ಆರ್ ಅಕ್ಯುಮುಲೇಟೆಡ್ ಇನ್ ಅವರ್ ಚಿತ್ರಣಿ ನಾಡಿ. ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತೆ. 3 ಮುಖ್ಯ ನಾಡಿಗಳಿರುತ್ತೆ, ಈಡ, ಪಿಂಗಳ, ಮಧ್ಯದಲ್ಲಿ ಸುಷುಮ್ನ ನಾಡಿ. ಇಲ್ಲಿ ತನಕ ನೀವು ಏನಾದ್ರು ಯೋಗ ಪ್ರಾಣಾಯಾಮ ಮಾಡ್ತಾ ಇದ್ದೀರಿ ಅಥವಾ ಯಾವುದೇ ಒಂದು ರೇಖಿ ಚಕ್ರ ಸಾಧನ ಕಲ್ತಿದ್ದೀರಿ ಅಂದ್ರೆ ನೀವು ಕೇಳಿರ್ತೀರಿ. ಕೇಳಿಲ್ಲ ಅಂದ್ರೂ ಕೂಡ ನಥಿಂಗ್ ಟು ವರಿ. ಮಧ್ಯದಲ್ಲಿ ಒಂದು ಮುಖ್ಯ ನಾಡಿ ಇರುತ್ತೆ, ಅದನ್ನ ನಾವು ಸುಷುಮ್ನ ನಾಡಿ ಅಂತ ಹೇಳ್ತೀವಿ. ಆ ಸುಷುಮ್ನ ನಾಡಿ ತನಕ ನೀವು ಕೇಳಿರ್ತೀರಿ. ಆದ್ರೆ ಈ ಸುಷುಮ್ನ ನಾಡಿಯ ಒಳಗಡೆ ಇನ್ನೂ 3 ನಾಡಿಗಳಿರ್ತವೆ, ಬ್ರಹ್ಮನಾಡಿ, ಚಿತ್ರಣಿ ನಾಡಿ ಮತ್ತೆ ವಜ್ರ ನಾಡಿ ಅಂತ. ಈ 3 ನಾಡಿಗಳು, ಈ ಸೂಕ್ಷ್ಮ ನಾಡಿ ಇಟ್ ಸೆಲ್ಫ್ ಇಸ್ ಅ ವೆರಿ ಸಟಲ್, ತುಂಬಾ ಸೂಕ್ಷ್ಮವಾಗಿದೆ ಸುಷುಮ್ನ ನಾಡಿ. ಅದರ ಒಳಗಡೆ 3 ನಾಡಿ, ಅದರಲ್ಲಿ ಒಂದು ನಾಡಿ ಚಿತ್ರಣಿ ನಾಡಿ ಅಂತ. ಈ ಚಿತ್ರಣಿ ನಾಡಿ ಒಳಗಡೆ ನಮ್ಮ ಎಲ್ಲ ಹಿಂದಿನ ಸಾವಿರಾರು ಜನ್ಮಗಳ ಕರ್ಮಗಳು ಅಕ್ಯುಮುಲೇಟ್ ಆಗಿರುತ್ತೆ. ವಾಟ್ ಎವರ್ ಕರ್ಮಾಸ್ ವಿ ಹ್ಯಾವ್ ಡನ್. Before that, let me give you the definition of karma. Karma ಅಂದ್ರೆ ಏನು? What is karma? Karma is simply action. Whatever action you are taking is karma. ಕರ್ಮಗಳನ್ನ 2 ತರ ಅರ್ಥ ಮಾಡ್ಕೋತೀವಿ. ಒಂದು, ಪ್ರತಿಯೊಂದು ಕೆಲಸವು ನೀವು ಏನ್ ಮಾಡ್ತಾ ಇದ್ದೀರಿ, ಇಟ್ ಈಸ್ ಯುವರ್ ಕರ್ಮ. ಬಟ್ ಆ ಕರ್ಮದ ಜೊತೆಗೆ ನಮ್ಮ ಭಾವಗಳು ಯಾವ ತರ ಅಟ್ಯಾಚ್ ಆಗಿದೆ, ದಟ್ ಕ್ರಿಯೇಟ್ ಸಂಸ್ಕಾರಾಸ್. ಸಂಸ್ಕೃತದಲ್ಲಿ ಅಥವಾ ನಮ್ಮ ಅಧ್ಯಾತ್ಮದಲ್ಲಿ ಅದನ್ನ ಸಂಸ್ಕಾರಗಳು ಅಂತ ಹೇಳ್ತೀವಿ. ಸಂಸ್ಕಾರ ಅಂದ್ರೆ ಏನು? ಎಕ್ಸಾಂಪಲ್ಗೆ, ನೀವು ಒಂದು ಪಾತ್ರೆ ಇದೆ, ಅದರಲ್ಲಿ ಏನೋ ಒಂದು ಎಣ್ಣೆ ಪದಾರ್ಥ ಇದು ಮಾಡಿರ್ತೀನಿ ಅನ್ಕೊಳ್ಳಿ, ಕುಕ್ ಮಾಡಿರ್ತೀರಿ, ಅಡುಗೆ ಮಾಡಿರ್ತೀರಿ. ಓಕೆ, ಆ ಎಣ್ಣೆ ಪದಾರ್ಥ ಕುಕ್ ಮಾಡಿದಾಗ ಆ ಎಣ್ಣೆ ಪದಾರ್ಥವನ್ನು ಪೂರ್ತಿ ಕ್ಲೀನ್ ಮಾಡಿದ ಮೇಲೂ ಕೂಡ ಕೆಳಗಡೆ ಎಷ್ಟೋ ಸತಿ ಆ ಜಿಗಟ್ ಉಳ್ಕೊಂಡ್ಬಿಟ್ಟಿರತ್ತೆ. ಆ ಜಿಗಟ್ನ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಎಷ್ಟೋ ಸತಿ ಕ್ಲೀನ್ ಆಗಲ್ಲ. ಹೇಗೆ ಆ ಜಿಗಿಟ್ಟು ಅದ್ರ ಒಳಗಡೆ ಕುತ್ಕೊಂಡಿರುತ್ತೆ ಪಾತ್ರೆ ಒಳಗಡೆ, ಅದೇ ತರ ನಾವು ಏನ್ ಕರ್ಮ ಮಾಡಿರ್ತೀವಿ ಅದರ ಎಸೆನ್ಸು ಅಥವಾ ಅದರ ಒಂದು ಛಾಪು ನಮ್ಮ ಒಳಗಡೆ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಆ ಛಾಪವನ್ನ ನಾವು ಸಂಸ್ಕಾರಗಳು ಅಂತ ಹೇಳ್ತೀವಿ. ಆ ಸಂಸ್ಕಾರಗಳು ಯಾವಾಗ ಒಳ್ಳೆ ಕರ್ಮಗಳನ್ನು ಮಾಡಿರ್ತೀವಿ ಅದಕ್ಕೆ ಒಳ್ಳೆ ಫಲ ನಮ್ಗೆ ಸಿಗತ್ತೆ. ಒಳ್ಳೆ ಕರ್ಮ ಮಾಡಿದ್ರಿ, ಒಳ್ಳೆ ಫಲ ಸಿಗ್ತಾ ಇದೆ, ಯು ನೀಡ್ ನಾಟ್ ಬಾದರ್, ಎಂಜಾಯ್. ಬಟ್ ಯಾವಾಗ ನಾವು ಗೊತ್ತಿಲ್ದಿದ್ದು ಕೆಲವೊಂದು ಕೆಟ್ಟ ಕರ್ಮಗಳನ್ನ, ನೆಗೆಟಿವ್ ಕರ್ಮಗಳನ್ನ, ಪಾಪ ಕರ್ಮಗಳನ್ನ ಮಾಡಿರ್ತೀವಿ, ಈ ಜನ್ಮದಲ್ಲಿ ಅಥವಾ ಹಿಂದಿನ ಯಾವುದೋ ಜನ್ಮದಲ್ಲಿ ಮಾಡಿರ್ತೀವಿ, ಅದರ ನೆಗೆಟಿವ್ ಸಂಸ್ಕಾರಗಳು ನಮ್ಮ ಒಳಗಡೆ ಅಡಗಿರ್ತವೆ. ಆ ಒಳಗಡೆನೆ ಅಡಗಿರುವಂತಹ ಸಂಸ್ಕಾರಗಳಿಗೆ ನಾವು ನೆಗೆಟಿವ್ ಕರ್ಮಾಸು ಅಥವಾ ಕರ್ಮಾಸ್ ಅಂತ ಹೇಳ್ತೀವಿ. ಆ ನೆಗೆಟಿವ್ ಕರ್ಮಸ್ಗಳು ಯಾವಾಗ ಉದಯದಲ್ಲಿ ಬರ್ತವೆ ಅವಾಗ ನಮ್ಮ ಜೀವನದಲ್ಲಿ ತೊಂದರೆಗಳು ಬರ್ಲಿಕ್ಕೆ ಶುರು ಆಗತ್ತೆ. ಕ್ಲಿಯರ್? ಸೊ ಆ ನೆಗೆಟಿವ್ ಕರ್ಮಗಳನ್ನ ನಾವು ಚಿತ್ರಣಿ ನಾಡಿಯಲ್ಲಿ ಅಕ್ಯುಮುಲೇಟ್ ಆಗಿರತ್ತಂತ ಶಾಸ್ತ್ರಗಳು ಹೇಳ್ತವೆ. ಸೊ ನಮ್ಮ ಸುಷುಮ್ನ ನಾಡಿ, ಚಿತ್ರಣಿ ನಾಡಿ, ಮನಸ್ಸಿನ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ನೋಡಿದಾಗ ನಾವು ಚಿತ್ತ ಅಂತ ಹೇಳ್ತೀವಿ. ಮನಸ್ಸಿನ 4 ಫ್ಯಾಕಲ್ಟೀಸ್ ಇರುತ್ತೆ, ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಸೊ ಈ ಚಿತ್ತದ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಈಸ್ ಚಿತ್ರಣಿ ನಾಡಿ. ಮನಸ್ಸಿನ ಲೆವೆಲ್ ಬಂದಾಗ ಅದು ಚಿತ್ತ ಆಗತ್ತೆ, ಪ್ರಾಣದ ಲೆವೆಲ್ ಬಂದಾಗ ಅದು ಚಿತ್ರಣಿ ನಾಡಿ ಆಗತ್ತೆ, ಭಗವಂತನ ಲೆವೆಲ್ ಬಂದಾಗ ಅದು ಚಿತಿ ಶಕ್ತಿ ಆಗತ್ತೆ. ಚಿತಿ ಶಕ್ತಿಯೇ ನಮ್ಮ ಲೆವೆಲ್ ಬಂದಾಗ ಚಿತ್ತ, ಮನಸ್ಸಿನ ಲೆವೆಲ್ ಬಂದಾಗ ಚಿತ್ತ, ಪ್ರಾಣದ ಲೆವೆಲ್ ಬಂದಾಗ ಅದೇ ಚಿತ್ರಣಿ ನಾಡಿ. ಆರ್ ಯು ಗೆಟಿಂಗ್? ಕನ್ಫ್ಯೂಸ್ ಆಗ್ತಿದ್ಯಾ? ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ದೇಹದಲ್ಲಿರುವಂತ ಮುಖ್ಯ ನಾಡಿ ಸುಷುಮ್ನ ನಾಡಿ, ಅದರ ಒಳಗಡೆ 3 ನಾಡಿಗಳಿರ್ತವೆ. ಅದರಲ್ಲಿ ಒಂದು ನಾಡಿ ಚಿತ್ರಣಿ ನಾಡಿ. ಆ ಚಿತ್ರಣಿ ನಾಡಿಯಲ್ಲಿ ನಮ್ಮ ಎಲ್ಲ ಕರ್ಮಗಳು ಅಕ್ಯುಮುಲೇಟ್ ಆಗಿರುತ್ತೆ. ಆ ಚಿತ್ರಣಿ ನಾಡಿ ಪ್ರಾಣ ಲೆವೆಲ್ ಅಲ್ಲಿ ಇರುತ್ತೆ. ಮನಸ್ಸಿನ ಲೆವೆಲ್ ಬಂದಾಗ ಅದು ನಮ್ಮ ಚಿತ್ತ ಈಸ್ ಅ ಸ್ಟೋರ್ ಹೌಸ್ ಆಫ್ ಮೆಮೊರಿ. ನಮ್ಮ ಎಲ್ಲ ಹಿಂದೆ ನಡೆದಂತ ಘಟನೆಗಳ ನೆನಪುಗಳೇನಿದಾವೆ ಅದೆಲ್ಲ ನಮ್ಮ ಚಿತ್ತದಲ್ಲಿ ಇರ್ತವೆ ಅಂತ ಶಾಸ್ತ್ರಗಳು ಹೇಳ್ತವೆ. ಸೊ ಮನಸ್ಸಿನ ಲೆವೆಲ್ ಬಂದಾಗ ಅದೇ ಚಿತ್ತ ಆಗತ್ತೆ. ಅಂಡ್ ಅದೇ ಹೈಯರ್ ಲೆವೆಲ್ ಹೋಗೋದಾಗ ದಟ್ ಬಿಕಮ್ಸ್ ಚಿತಿ ಶಕ್ತಿ. ಚಿತಿ ಶಕ್ತಿ ಇಸ್ ದ ಫೆಮಿನೈನ್ ಎನರ್ಜಿ ಆಫ್ ದಿಸ್ ಹೋಲ್ ಯೂನಿವರ್ಸ್. ಈ ಪೂರ್ತಿ ಜಗತ್ತಿನ ಫೆಮಿನೈನ್ ಎನರ್ಜಿ.
ಈ ಸೃಷ್ಟಿಯ ರಚನೆ ಹೇಗಾಯ್ತು ಅಂತ ಮುಂದೆ ನಾನು ಮಾತಾಡ್ತೀನಿ. ಸೊ ಆ ಚಿತಿಶಕ್ತಿ ಚಿತ್ತ ಚಿತ್ರಣಿ ನಾಡಿ. ಎಕ್ಸಾಂಪಲ್ಗೆ ನೀವು ಎಷ್ಟೋ ಜನ ಎಲ್ಲರೂ ಚಿತ್ರಗುಪ್ತದ ಬಗ್ಗೆ ಕೇಳಿರ್ತೀರಿ. ಕೇಳಿದಿರಾ ಚಿತ್ರಗುಪ್ತದ ಬಗ್ಗೆ? ಯಮ ಯಮಲೋಕದಲ್ಲಿ ಯಮನ ಮ್ಯಾನೇಜರ್ ಅವರು ಚಿತ್ರಗುಪ್ತ ಅಂತ ನಮ್ಮೆಲ್ಲ ಲೆಕ್ಕಾಚಾರ ಇಟ್ಕೊಂಡಿರ್ತಾರಂತ. ಕೇಳಿದಿರಾ? ನಮ್ಮೆಲ್ಲ ಲೆಕ್ಕಾಚಾರ ಚಿತ್ರಗುಪ್ತ ಇಟ್ಕೊಂಡಿರ್ತಾನೆ. ನಾವು ಸತ್ತು ನರಕಕ್ಕೆ ಹೋದಾಗ ಅಥವಾ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನೆಲ್ಲ ನಮ್ಮ ಅಕೌಂಟ್ ನ ಓಪನ್ ಮಾಡಿ ನೋಡ್ತಾನೆ. ನಾವು ಏನೇನ್ ಕರ್ಮಗಳನ್ನು ಮಾಡಿದ್ವಿ ಅದಕ್ಕೆ ಅನುಗುಣವಾಗಿ ಅವ್ನಿಗೆ ನಮ್ಗೆ ಸ್ವರ್ಗದಲ್ಲೋ ನರಕದಲ್ಲೋ ಕಳಿಸ್ತಾರಂತ. ರೈಟ್? ನೋಡಿ, ಈ ಚಿತ್ರಗುಪ್ತ ಇದೆಯಲ್ಲ, ಈ ಪದನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಪೌರಾಣಿಕ ಕಥೆಗಳು, ಸಾಂಕೇತಿಕ ಕಥೆಗಳು. ನಿಜವಾಗ್ಲೂ ಅಲ್ಲೆಲ್ಲೋ ಯಮಧರ್ಮರಾಯ ಕೂತಿದ್ದಾನೆ, ಅವನ ಜೊತೆಗೆ ಯಾರೋ ಮ್ಯಾನೇಜರ್ ಇದ್ದಾನೆ, ಆತರ ಏನೂ ಇಲ್ಲ. ಇಟ್ ಇಸ್ ಆಲ್ ಸಿಂಬಾಲಿಕಲ್ ಸ್ಟೋರೀಸ್. ಚಿತ್ತಗುಪ್ತ, 2 ಪದ ಇದೆ. ಚಿತ್ರ ಅಂದ್ರೆ ಫೋಟೋಸ್, ಗುಪ್ತ ಅಂದ್ರೆ ಗುಪ್ತವಾಗಿರೋದು. ನಮ್ಮ ಚಿತ್ತದಲ್ಲಿ ಗುಪ್ತವಾಗಿರೋದು ಅಂದ್ರೆ ಈ ಚಿತ್ರಗುಪ್ತ ಏನ್ ಲೆಕ್ಕ ಇಟ್ಕೊಳ್ತಾನೆ, ಇವೆಲ್ಲ ಲೆಕ್ಕ ನಮ್ಮ ಒಳಗಡೆ ನಮ್ಮ ಚಿತ್ತದಲ್ಲೇ ಗುಪ್ತವಾಗಿ ಅಡಗಿರುವಂತದಂತ ಅರ್ಥ. ಸೊ ಎಲ್ಲ ಕರ್ಮಗಳು ನಮ್ಮ ಒಳಗಡೆ ಅಕ್ಯುಮುಲೇಟ್ ಆಗಿರ್ತವೆ. ನಮ್ಮ ಒಳಗಡೆನೆ ಅಕ್ಯುಮುಲೇಟ್ ಆಗಿರೋದು. ನಮ್ಮ ನ್ಯಾಯ ಬೇರೆ ಯಾರು ಮಾಡೋದಿಲ್ಲ. ನಮ್ಮ ನ್ಯಾಯ ನಮ್ಮ ಒಳಗಡೆ ಇರುವಂತಹ ಚಿತ್ತದ ಇರುವಂತಹ ಆ ಕರ್ಮಗಳೇ ಮಾಡೋದ್ರಿಂದ ಅದಕ್ಕೆ ಹೆಸರು ಚಿತ್ತಗುಪ್ತ ಅಂತ ನಾವು ಹೇಳ್ತೀವಿ. ದಟ್ ಚಿತ್ತಗುಪ್ತ ಇಸ್ ನಥಿಂಗ್ ಬಟ್ ನಮ್ಮ ಚಿತ್ತದಲ್ಲಿ ಗುಪ್ತವಾಗಿ ಅಡಗಿರುವಂತ ನಮ್ಮ ಕರ್ಮಗಳು. ಸ್ವಲ್ಪ ಮುಂದಕ್ಕೆ ಹೋಗೋಣ, ಇನ್ ಡಿಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ಕರ್ಮ? ದ ಸೈನ್ಸ್ ಆಫ್ ಕರ್ಮ. ಕರ್ಮ ಅಂತಂದಾಗ ಹೈ ಡೆನ್ಸಿಟಿ ಇರುತ್ತೆ. ಡೆನ್ಸಿಟಿ ಅಂದ್ರೆ ತುಂಬಾ ಭಾರ. ಸೊ ಇವಾಗ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇರುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ನಾವು ಲೋವರ್ ವೈಬ್ರೇಷನ್ ಅಲ್ಲಿ ಇರ್ತೀವಿ. ಲೋವರ್ ವೈಬ್ರೇಷನ್ ಅಲ್ಲಿ ಇದ್ದಾಗ ಲೋವರ್ ಎನರ್ಜಿ ಇರುತ್ತೆ. ಯಾವಾಗ ನಾವು ಕರ್ಮಗಳನ್ನ ಬರ್ನ್ ಮಾಡ್ತೀವಿ, ನಮ್ಮ ಡೆನ್ಸಿಟಿ ರೆಡ್ಯೂಸ್ ಆಗುತ್ತೆ. ಯಾವಾಗ ಡೆನ್ಸಿಟಿ ರೆಡ್ಯೂಸ್ ಆಗುತ್ತೆ, ನಮ್ಮ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ, ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ವೈಬ್ರೇಷನ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಎನರ್ಜಿ ಹೈಯರ್ ಲೆವೆಲ್ ಅಲ್ಲಿ ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ಡೆನ್ಸಿಟಿ ಅಂದ್ರೆ ಒಂದು ನೀರ್ ಮೇಲೆ ನೀವು ಚಿಕ್ಕ ಕಲ್ ಬೀಸಾಕಿದ್ರು ಕೂಡ ಅದ್ ನೀರ್ ಒಳಗಡೆ ಮುಳುಗತ್ತೆ. ಅದೇ ಆ ನೀರಿನ ಮೇಲೆ ಒಂದು ದೊಡ್ಡ ಹಲಗೆ, ಒಂದು ವುಡನ್ ಪ್ಲಾಂಕ್ ನೀವು ಬೀಸಾಕಿದ್ರೆ ಅದ್ ನೀರಿನ ಮೇಲೆ ತೇಲಾಡುತ್ತೆ. ಹೌದಾ? ಚೆಕ್ ಮಾಡಿದ್ರೆ ಯಾವತ್ತದು? ಒಂದು ಚಿಕ್ಕಲ್ಲು ನದಿಯಲ್ಲಿ ಚಿಕ್ಕಲ್ಲ ನೀವು ಬೀಸಾಕಿದ ತಕ್ಷಣ ಅದ್ ಕೆಳಗಡೆ ಮುಳುಗ್ಬಿಡುತ್ತೆ. ಆದ್ರೆ ಅದೇ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ತೇಲಾಡ್ತವೆ. ಆ ಕಲ್ಗಿಂತ ಆ ಒಂದು ಮರದ ಭಾರ ಜಾಸ್ತಿ ಇದ್ರೂ ಕೂಡ ಮರ ತೇಲಾಡುತ್ತೆ, ಕಲ್ಲು ಮುಳುಗೋಗತ್ತೆ. ಯಾಕೆ ಮುಳುಗೋಗತ್ತೆ ಅಂದ್ರೆ ಆ ಕಲ್ಲಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅದರ ಗಾತ್ರ ಏನ್ ಹೇಳ್ತೀವಿ ಅದಕ್ಕೆ, ಡೆನ್ಸಿಟಿ ಕನ್ನಡದಲ್ಲಿ ಏನ್ ಹೇಳ್ತೀವಿ? ಯಾರಿಗಾದ್ರೂ ಗೊತ್ತಿದ್ರೆ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಆ ಡೆನ್ಸಿಟಿ ಜಾಸ್ತಿ ಇದ್ದಾಗ ಅದು ಮುಳುಗೋಗತ್ತೆ. ಹಲಗೆ ಅಥವಾ ಮರದ ಡೆನ್ಸಿಟಿ ಕಡಿಮೆ ಇರುತ್ತೆ, ಹಾಗಾಗಿ ಅದು ನೀರಿನ ಮೇಲೆ ತೇಲಾಡುತ್ತೆ. ಅಂದ್ರೆ ಕಲ್ಲಿನ ಡೆನ್ಸಿಟಿ ನೀರಿಗಿಂತ ಜಾಸ್ತಿ ಇರುತ್ತೆ, ಹಾಗಾಗಿ ಅದು ನೀರು ಒಳಗಡೆ ಮುಳುಗೋಗುತ್ತೆ. ಫಲವತ್ತತೆನಾ? ಇಲ್ಲ, ಡೆನ್ಸಿಟಿಗೆ ಇನ್ನೊಂದು ಪದ ಇರಬೇಕು. ಫಲವತ್ತತೆ ಅಲ್ಲ, ಸಾಂದ್ರತೆ. ಸಾಂದ್ರತೆ ಇರ್ಬೋದು ಅನ್ಸುತ್ತೆ. ಸಾಂದ್ರತೆನ ಡೆನ್ಸಿಟಿ, ಡೆನ್ಸ್ ಆಗಿರೋದು. ಘನತ್ವ, ವಾಟ್ ಎವರ್, ಅರ್ಥ ಮಾಡ್ಕೊಳ್ಳಿ ನೀವೇ. ಡೆನ್ಸಿಟಿನ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಆ ಆಟಮ್ಸ್ಗಳು ತುಂಬಾ ಹತ್ತತ್ರ ಇರ್ತವೆ. ಟೂ ಮೆನಿ ಆಟಮ್ಸ್ ಕಂಬೈನ್ ಟುಗೆದರ್ ಜಾಸ್ತಿ. ಎಲ್ಲಿ ಅಟಮ್ಸ್ ಅಲ್ಲಿ ದೂರ ಜಾಸ್ತಿ ಇರುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಅದರ ಡೆನ್ಸಿಟಿ ಕಡಿಮೆ ಇದೆ ಅಂತ ಅರ್ಥ. ರೈಟ್? ಸೊ ಕಲ್ಲಿನ ಡೆನ್ಸಿಟಿ ನೀರ್ಗಿಂತ ಜಾಸ್ತಿ ಇರುತ್ತೆ, ಹಂಗಾಗಿ ಕೆಳಗಡೆ ಮುಳುಗತ್ತೆ. ಮರದ ಡೆನ್ಸಿಟಿ ನೀರ್ಗಿಂತ ಕಮ್ಮಿ ಇರುತ್ತೆ, ಹಂಗಾಗಿ ಅದು ನೀರಿನ ಮೇಲೆ ತೇಲಾಡುತ್ತೆ. ಇನ್ ದ ಸೇಮ್ ವೇ ಮೈ ಡಿಯರ್ ಫ್ರೆಂಡ್ಸ್, ಯಾವಾಗ ನಮ್ಮ ಒಳಗಡೆ ನೆಗೆಟಿವ್ ಕರ್ಮಾಸ್ ಜಾಸ್ತಿ ಇರುತ್ತೆ, ಆ ಕರ್ಮದ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾವಾಗ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ, ನಮ್ಮ ವೈಬ್ರೇಷನ್ ತುಂಬಾ ಲೋ ಇರುತ್ತೆ. ಯಾವಾಗ ಲೋ ವೈಬ್ರೇಷನ್ ಇರುತ್ತೆ, ನಾವು ಲೋವರ್ ಎನರ್ಜಿಯಲ್ಲಿ ಇರ್ತೀವಿ. ಯಾವಾಗ ಈ ಕರ್ಮಗಳನ್ನ ನಾವು ಬರ್ನ್ ಮಾಡ್ತೀವಿ, ಆ ಕರ್ಮಗಳು ಬರ್ನ್ ಆಗ್ತಾ ಇದ್ದಂಗೆ ನಮ್ಮ ವೈಬ್ರೇಷನ್ ರೈಸ್ ಆಗುತ್ತೆ. ಯಾವಾಗ ವೈಬ್ರೇಷನ್ ರೈಸ್ ಆಗುತ್ತೆ, ಎನರ್ಜಿ ರೈಸ್ ಆಗುತ್ತೆ. ಎನರ್ಜಿ ರೈಸ್ ಆಗ್ತಾ ಇದ್ದಂಗೆ ನಾವು ಹೈಯರ್ ವೈಬ್ರೇಟ್ ಲೆವೆಲ್ ಅಲ್ಲಿ ಎನರ್ಜಿ ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಗ್ತೀವಿ. ಅಂಡ್ ಹೈಯರ್ ವೈಬ್ರೇಷನ್ ಇರೋದೆಲ್ಲ ಪಾಸಿಟಿವ್ ಥಿಂಗ್ಸ್, ಲೋವರ್ ವೈಬ್ರೇಷನ್ಸ್ ಇರೋದೆಲ್ಲ ನೆಗೆಟಿವ್ ಥಿಂಗ್ಸ್. ಲೆಟ್ ಮಿ ಶೋ ಯು ಒನ್ ಪಿರಮಿಡ್. ಈ ಎನರ್ಜಿ ಪಿರಮಿಡ್ ನೋಡಿ, ಇದ್ರಲ್ಲಿ ಕ್ಲಿಯರ್ ಇಲ್ಲ, ಇದ್ರಲ್ಲಿ ಕ್ಲಿಯರ್ ಆಗಿದೆ.
ಸೊ ಇದು ಆಲ್ಫಾ ಪಾಯಿಂಟ್, ಇದು ಒಮೆಗಾ ಪಿರಮಿಡ್ ಅಂತ ಹೇಳ್ತೀವಿ ಇದಕ್ಕೆ. ಈ ಒಮೆಗಾ ಪಿರಮಿಡ್ ಈ ಕಡೆ ಎಲ್ಲ ಇದೆಯಲ್ಲ 20, 30, 50 ಇವೆಲ್ಲ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ. ಓಕೆ, ಇವೆಲ್ಲ ನಮ್ಮ ಭಾವಗಳು. ಇಲ್ಲಿ ನೋಡಿ, ಎಲ್ಲ ಲೋವರ್ ಫ್ರೀಕ್ವೆನ್ಸಿಲಿ ಏನಿದೆ, ಶೇಮ್ ಇದೆ, ಗಿಲ್ಟ್ ಇದೆ, ಎಪತಿ, ಗ್ರೀಫು, ಫಿಯರು, ಡಿಸೈರು, ಆಂಗರು, ಪ್ರೈಡು, ಇವೆಲ್ಲವೂ ಲೋವರ್ ವೈಬ್ರೇಷನ್ ಇದೆ. ಕರೇಜ್ ಇಂದ ಮೇಲಕ್ಕೆ ಬರ್ತಾ ಇದ್ದಂಗೆ ಕರೇಜು, ನ್ಯೂಟ್ರಾಲಿಟಿ, ವಿಲ್ಲಿಂಗ್ನೆಸ್, ಅಕ್ಸೆಪ್ಟೆನ್ಸು, ರೀಜನ್, ಲವ್, ಜಾಯ್, ಪೀಸ್, ಇವೆಲ್ಲ ಹೈಯರ್ ವೈಬ್ರೇಷನ್ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಿ ಈ ಪದಗಳನ್ನು ನೋಡಿ, ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮುಂದಕ್ಕೆ ಹೋಗೋಣ. If you want to find the secret of the universe, think in terms of energy, frequency and vibration. ನಿಕೋಲಾ ಟೆಸ್ಲಾ ಅವರು ಒಂದು ದೊಡ್ಡ ಸೈಂಟಿಸ್ಟ್ ಆಗಿದ್ರು. ಅವ್ರು ಹೇಳ್ತಾರೆ ಕಿ ಈ ಜಗತ್ತಿನ ಸೀಕ್ರೆಟ್ ನ ನೀವು ತಿಳ್ಕೋಬೇಕು ಅಂದ್ರೆ ನೀವು ಎನರ್ಜಿ, ಫ್ರೀಕ್ವೆನ್ಸಿ ಮತ್ತೆ ವೈಬ್ರೇಷನ್ ನ ತಿಳ್ಕೋಬೇಕು. ಅವ್ರು ಹೇಳ್ತಾ ಇದ್ರು ಕಿ ದಿಸ್ ಹೋಲ್ ಯೂನಿವರ್ಸ್ ಈಸ್ ಸಿಂಗಲ್ ಎನರ್ಜಿ, ಸಿಂಗಲ್ ವೈಬ್ರೇಷನ್. ಈ ಪೂರ್ತಿ ಜಗತ್ತೇನಿದೆ ಒಂದು ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಆ ಎನರ್ಜಿಗೆ ಒಂದು ಫ್ರೀಕ್ವೆನ್ಸಿ ಇದೆ, ಒಂದು ವೈಬ್ರೇಷನ್ ಇದೆ ಅಂತ. ಅದೇ ತರ ಆಲ್ಬರ್ಟ್ ಐನ್ಸ್ಟೀನ್ ಅವರು ಸಿನಾನಿಮಸ್ ಫಾರ್ ಜೀನಿಯಸ್ ಹೇಳ್ತಾರೆ ಕಿ ರಿಯಾಲಿಟಿ ಇಸ್ ಮಿಯರ್ಲಿ ಅನ್ ಇಲ್ಯೂಷನ್ ಅಲ್ಬೈಟ್ ಅ ವೆರಿ ಪರ್ಸಿಸ್ಟೆಂಟ್ ಒನ್. ಇ ಈಕ್ವಲ್ಸ್ MC ಸ್ಕ್ವೇರ್ ಅಂತ ಏನ್ ಕೊಟ್ಟು ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾರೆ ಕಿ ರಿಯಾಲಿಟಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಇಟ್ ಇಸ್ ಜಸ್ಟ್ ಇಲ್ಯೂಷನ್. ಬಟ್ ಇದು ಎಷ್ಟು ಪರ್ಸಿಸ್ಟೆಂಟ್ ಆಗಿದೆ ಅಂದ್ರೆ ನಮ್ಗೆ ಅದು ಇಲ್ಯೂಷನ್ ಅಂತ ಗೊತ್ತಾಗೋದಿಲ್ಲ ಅಂತ. ಅವರು ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಅಂತ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದರಿಂದಾನೇ ಅಟಾಮಿಕ್ ಬಾಂಬ್ಸ್ ಎಲ್ಲ ನಿರ್ಮಾಣ ಆಗಿದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಏನ್ ಈ ಮಾಡರ್ನ್ ಸೈನ್ಸ್ ಇವತ್ತು ಹೇಳ್ತಾ ಇದೆ ಅದೇ ನೋಡಿ, ನಮ್ಮ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಜೀವೋ ಬ್ರಹ್ಮೇವನಾಪರ. ಆದಿಶಂಕರಾಚಾರ್ಯ ಹೇಳ್ತಾರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂದ್ರೆ ಈ ಜಗತ್ ನಮ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಇಟ್ ಇಸ್ ಮಿಥ್ಯ ಅಂದ್ರೆ ಇಲ್ಯೂಷನ್ ಅಂತ, ಬ್ರಹ್ಮವೇ ಸತ್ಯ ಅಂತ. ಜೀವೋ ಬ್ರಹ್ಮೇವನಾಪರ, ಈ ಜೀವವೇ ಬ್ರಹ್ಮ ಆಗಿದ್ದಾನೆ. ಅದನ್ನೇ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅಂದ್ರೆ ಆದಿಶಂಕರಾಚಾರ್ಯರು ಹೇಳ್ತಾ ಇರೋದು ಅದನ್ನೇ ಕಿ ಬ್ರಹ್ಮ ಅಂದ್ರೆ ಗಾಡ್. ಇವತ್ತು ಸೈನ್ಸ್ ಏನ್ ಎನರ್ಜಿ ಅಂತ ಹೇಳುತ್ತೆ ಅದನ್ನೇ ನಾವು ದೇವ್ರ ಅಂತ ಹೇಳ್ತೀವಿ. ಎನರ್ಜಿ ಇಸ್ ದ ರಿಯಾಲಿಟಿ, ಬೇರೆ ಎಲ್ಲ ಇಲ್ಯೂಷನ್ ಅಂತ ಸೈನ್ಸ್ ಹೇಳ್ತಾ ಇದೆ. ನಮ್ಮ ಶಾಸ್ತ್ರಗಳು ಏನ್ ಹೇಳ್ತವೆ, ಭಗವಂತ ಮಾತ್ರ ರಿಯಾಲಿಟಿ, ಮಿಕ್ಕಿರೋದೆಲ್ಲ ಇಲ್ಯೂಷನ್ ಅಂತ. ಏಕಮೇವ ಅದ್ವಿತೀಯಂ, ಚಾಂಡೋಗ್ಯ ಉಪನಿಷತ್ ಹೇಳುತ್ತೆ ಏಕಮೇವ್ ಅದ್ವಿತೀಯಂ ಅಂದ್ರೆ ಎಲ್ಲ ಒಂದಿದೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಟೂ ಅಂತ. ಎಲ್ಲ ಸೈನ್ಸ್ ಏನ್ ಹೇಳ್ತಾ ಇದೆ, ನಮ್ಮ ಋಷಿ ಮುನಿಗಳು ಏನ್ ಹೇಳಿದ್ದಾರೆ, ಇವೆಲ್ಲವೂ ಬಂದು ಎಲ್ಲೋ ಒಂದ್ ಕಡೆ ಯುನೈಟ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇವರೆಲ್ಲರೂ ಹೇಳ್ತಾ ಇರೋದು ಏನಂದ್ರೆ ದಿಸ್ ಹೋಲ್ ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಎನರ್ಜಿ. ಈ ಪೂರ್ತಿ ಜಗತ್ತು ಒಂದು ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಈ ಎನರ್ಜಿಗೆ ಒಂದು ಫ್ರೀಕ್ವೆನ್ಸಿ ಇದೆ, ಅಂಡ್ ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲ ನೆಗೆಟಿವಿಟಿ ಇದೆ. ಅಂದ್ರೆ ನಿಮ್ಮ ದೇಹದಲ್ಲಿ ಕಾಯಿಲೆ ಇರ್ಬೋದು, ನಿಮ್ಗೆ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ನಿಮ್ಗೆ ಸಮಾಜದಲ್ಲಿ ಅವಮಾನಗಳು ಆಗ್ತಿರ್ಬೋದು, ಅಥವಾ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರ್ಬೋದು. ಈ ಆಲ್ ದ ಪ್ರಾಬ್ಲಮ್ಸ್, ನಿಮ್ಮ ಸಾರೋ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ಭಯಗಳು, ನಿಮ್ಮ ವೇದನೆಗಳು, ಇವೆಲ್ಲವೂ ಲೋವರ್ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದ್ದಾವೆ. ನಿಮಗ್ ಬೇಕಾಗಿರುವಂತ ಖುಷಿ, ನಿಮ್ಗೆ ಬೇಕಾಗಿರುವಂತ ಸಕ್ಸೆಸ್ಸು, ನಿಮಗ್ ಬೇಕಾಗಿರುವಂತ ಅಬಂಡೆನ್ಸು, ನಿಮಗ್ ಬೇಕಾಗಿರುವಂತ ಹಾರ್ಮನಿ, ನಿಮ್ಗೆ ಬೇಕಾಗಿರುವಂತ ಪೀಸ್, ಇವೆಲ್ಲವೂ ಹೈಯರ್ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದ್ದಾವೆ. ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದರ ಜೊತೆಗೆ ಫೈಟ್ ಮಾಡೋ ಅವಶ್ಯಕತೆ ಏನಿಲ್ಲ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಬೈ ಚೇಂಜಿಂಗ್ ಯೋರ್ ವೈಬ್ರೇಷನ್, ಜಸ್ಟ್ ಬೈ ಚೇಂಜಿಂಗ್ ಯೋರ್ ಎನರ್ಜಿ, ಯು ಕ್ಯಾನ್ ಚೇಂಜ್ ವಾಟ್ ಎವರ್ ಯು ಹ್ಯಾವ್ ನೆಗೆಟಿವ್ ಇಂಟು ಪಾಸಿಟಿವ್. ಇನ್ನು ಜೀವನದಲ್ಲಿ ಏನ್ ನೆಗೆಟಿವ್ ಇದೆ ಆ ಸೇಮ್ ಎನರ್ಜಿ ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಪಾಸಿಟಿವ್ ಎನರ್ಜಿ. ದಟ್ ಸೇಮ್ ಎನರ್ಜಿ, ನಿಮ್ಮ ಇಲ್ನೆಸ್ ಇರುವಂತ ಎನರ್ಜಿ ಏನಿದೆ ಅದೇ ಹೆಲ್ತ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಬಡತನ ಏನಿದೆ ಅದೇ ಶ್ರೀಮಂತಿಗೆ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನೇನ್ ನೆಗೆಟಿವ್ ಇದೆ ಅದೆಲ್ಲವೂ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಜಸ್ಟ್ ಬೈ ಚೇಂಜಿಂಗ್ ಯೋರ್ ಫ್ರೀಕ್ವೆನ್ಸಿ, ಜಸ್ಟ್ ಬೈ ಚೇಂಜಿಂಗ್ ಯೋರ್ ಎನರ್ಜಿ. ಈ ಎನರ್ಜಿ ಚೇಂಜ್ ಮಾಡೋದು ನಾವು ಮಾಡ್ಬೇಕಾದ್ರೇನು, ಆ ಲೋವರ್ ವೈಬ್ರೇಷನ್ಗೆ ನಮ್ಮನ್ನು ಯಾರು ತರ್ತಿದ್ದಾರೆ ಅಂದ್ರೆ ನಮ್ಮ ನೆಗೆಟಿವ್ ಕರ್ಮಾಸ್. ನಮ್ಮ ನೆಗೆಟಿವ್ ಕರ್ಮಾಸ್ ಎಲ್ಲಿದೆ, ನಮ್ಮ ಚಿತ್ರಣಿ ನಾಡಿಯಲ್ಲಿದೆ. ಆ ಚಿತ್ರಣಿ ನಾಡಿ ಇರುವಂತ ನೆಗೆಟಿವ್ ಕರ್ಮಾಸ್ ನಾವು ಬರ್ನ್ ಮಾಡ್ತಾ ಇದ್ದಂಗೆ ನಮ್ಮ ಡೆನ್ಸಿಟಿ ಕಮ್ಮಿ ಆಗುತ್ತೆ. ವಿಲ್ ನ್ಯಾಚುರಲಿ ಗೋ ಟು ದ ಹೈಯರ್ ವೈಬ್ರೇಷನ್ಸ್. ಆ ಹೈಯರ್ ವೈಬ್ರೇಷನ್ ನಮ್ಗೆ ಏನ್ ಬೇಕು ಅದೆಲ್ಲ ಇದೆ. ಅಲ್ಲಿ ಸಕ್ಸೆಸ್ ಇದೆ, ಅಲ್ಲಿ ಅಬಂಡೆನ್ಸ್ ಇದೆ, ಅಲ್ಲಿ ಶಾಂತಿ ಇದೆ, ಅಲ್ಲಿ ಖುಷಿ ಇದೆ. ಅದೆಲ್ಲವೂ ಆಟೋಮೆಟಿಕ್ಲಿ ನಮ್ಗೆ ಸಿಗ್ಲಿಕ್ಕೆ ಶುರು ಆಗತ್ತೆ. ಆಸ್ ಸಿಂಪಲ್ ಆಸ್ ದಟ್. ಬಟ್ ಸರ್, ಇವೆಲ್ಲ ಸರಿ, ಹೇಗೆ, ಹೌ ಟು ಬರ್ನ್ ದ ಕರ್ಮಸ್ ಇಸ್ ದ ಕ್ವಶನ್.
ಸ್ವಲ್ಪ ಮುಂದಕ್ಕೆ ಹೋಗೋಣ. ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್, ಈ ಕ್ರಿಯೇಷನ್ ಹೇಗೆ ಕ್ರಿಯೇಟ್ ಆಯಿತು? ಶಾಸ್ತ್ರಗಳು ಹೇಳ್ತವೆ ದ ಕ್ರಿಯೇಷನ್ ಬಿಗನ್ ಬೈ ದ ಸ್ಪಂದನ ಇನ್ ದ ಚಿತಿಶಕ್ತಿ. ಚಿತಿಶಕ್ತಿಯಲ್ಲಿ ಸ್ಪಂದನೆ ಆದಾಗ ಈ ಸಂಪೂರ್ಣ ಸೃಷ್ಟಿಯ ರಚನೆ ಆಯಿತು ಅಂತ. ಅಂಡ್ ಈ ಸೃಷ್ಟಿ ರಚನೆ ಆದ್ಮೇಲೆ ಪಂಚತತ್ವಗಳು ಹುಟ್ಟು, ಪಂಚತತ್ವದಿಂದ ಎಲ್ಲ ಸೆನ್ಷಿಯಂಟ್ ಅಂಡ್ ಇನ್ಸೆನ್ಷಿಯಂಟ್ ಬೀಯಿಂಗ್ ಹುಟ್ಟು. ಅಂಡ್ ಅದಾದ್ಮೇಲೆ ಚಿತಿಶಕ್ತಿ ಅಟ್ ದ ಹ್ಯೂಮನ್ ಲೆವೆಲ್ ಈಸ್ ಚಿತ್ತ, ದಟ್ ಈಸ್ ಮೈ. ನಾನು ಅವಾಗ್ಲೇ ಹೇಳಿದೆ ಈ ಸಂಪೂರ್ಣ ಸೃಷ್ಟಿಯ ರಚನೆ ಹೇಗಾಯ್ತು ಅಂದ್ರೆ ಚಿತಿಶಕ್ತಿಯಲ್ಲಿ ಸ್ಪಂದನೆ ಅಂದ್ರೆ ವೈಬ್ರೇಷನ್ ಆಗ್ತಾ ಇದ್ದಂಗೆ. ಚಿತಿಶಕ್ತಿ ಅಂದ್ರೆ ದ ಫೆಮಿನೈನ್ ಎನರ್ಜಿ ಆಫ್ ದಿಸ್ ಹೋಲ್ ಯೂನಿವರ್ಸ್. ಈ ಪೂರ್ತಿ ಜಗತ್ತಿನ ಏನ್ ಫೆಮಿನೈನ್ ಎನರ್ಜಿ ಇದೆ ಆ ಎನರ್ಜಿಯಲ್ಲಿ ಏನೋ ಒಂದು ಸ್ಪಂದನೆ ಆಯ್ತು, ಏನೋ ಒಂದು ವೈಬ್ರೇಷನ್ ಆಯ್ತು. ಆ ವೈಬ್ರೇಷನ್ ಆದಾಗ ಅದು ಶಿವನ ಇನರ್ಷಿಯಾ ಸಿಕ್ತು. ಯಾವಾಗ ಅದಕ್ಕೆ ಶಿವನ ಇನರ್ಷಿಯಾ ಸಿಕ್ತು, ದ ಕ್ರಿಯೇಷನ್ ಸ್ಟಾರ್ಟೆಡ್ ಟು ಹ್ಯಾಪನ್ ಅಂತ. ಸೈನ್ಸ್ ಇವತ್ತೇನು ಬಿಗ್ ಬ್ಯಾಂಗ್ ಹೇಳುತ್ತೆ. ಬಿಗ್ ಬ್ಯಾಂಗ್ ಅಂದ್ರೆ ಏನು? ಸ್ಟಾರ್ಟಿಂಗ್ ಅಲ್ಲಿ ಒಂದೇನೋ ಸಿಂಗ್ಯುಲಾರಿಟಿ ಅಂದ್ರೆ ಒಂದು ಸಿಂಗಲ್ ಪಾಯಿಂಟ್ ಇತ್ತಂತೆ. ಆ ಪಾಯಿಂಟ್ ಅಲ್ಲಿ ಪೂರ್ತಿ ಯೂನಿವರ್ಸ್ ಇತ್ತು. ಇಲ್ಲಿ ಏನೋ ಒಂದು ಬ್ಲಾಸ್ಟ್ ಆಯಿತು, ದಟ್ ಇಸ್ ದ ಬಿಗ್ ಬ್ಯಾಂಗ್. ಆ ಬ್ಲಾಸ್ಟ್ ಆದ್ಮೇಲೆ ದಿಸ್ ಹೋಲ್ ಯೂನಿವರ್ಸ್ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್. ಅಂಡ್ ಇದು ಎಕ್ಸ್ಪ್ಯಾಂಡ್ ಆಗ್ತಾ 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 ಪೂರ್ತಿ ಸೃಷ್ಟಿಯ ರಚನೆ ಆಯಿತು. ಎಲ್ಲ ಗ್ರಹ ನಕ್ಷತ್ರಗಳು ಎಲ್ಲ ಶುರು ಆಯಿತು ಅಂತ ಏನ್ ಇವತ್ತು ಸೈನ್ಸ್ ಹೇಳ್ತಾ ಇದೆ. ದ ಸೇಮ್ ಥಿಂಗ್ ಇವನ್ ದ ಸ್ಕ್ರಿಪ್ಚರ್ಸ್, ಅವರ್ ಇಂಡಿಯನ್ ಸ್ಕ್ರಿಪ್ಚರ್ಸ್ ಕಿ ಚಿತಿ ಶಕ್ತಿಯಲ್ಲಿ ಸ್ಪಂದನೆ ಆದಾಗ ದಟ್ ಸ್ಪಂದನೆ, ದಟ್ ವೈಬ್ರೇಷನ್ ಇಸ್ ನಥಿಂಗ್ ಬಟ್, ಮುಂಚೆ ಏನೋ ಸಿಂಗ್ಯುಲಾರಿಟಿ ಇತ್ತು, ಆ ಬ್ಲಾಸ್ಟ್ ಆಗಿದ್ದು ಇಟ್ ಈಸ್ ಅ ವೈಬ್ರೇಷನ್ ಇನ್ ದ ಚಿತಿ ಶಕ್ತಿ. ಈ ವೈಬ್ರೇಷನ್ ಆದಾಗ ಇಟ್ ಗಾಟ್ ದ ಇನರ್ಷಿಯಾ ಆಫ್ ಶಿವ and the universe started to get created. Right? So ಇವತ್ತು ಸೈನ್ಸ್ ಏನ್ ಹೇಳ್ತಾ ಇದೆ, ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಕೂಡ ಅದೇ ಹೇಳ್ತಾ ಇದೆ. ಬೇರೆ ದೃಷ್ಟಿಕೋನದಿಂದ, ಬೇರೆ ಪದಗಳಲ್ಲಿ, ಬೇರೆ ಶಬ್ದಗಳಲ್ಲಿ ಹೇಳ್ತಾ ಇರೋದ್ರಿಂದ ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಇವತ್ತು ಸೈನ್ಸ್ ಡೆವಲಪ್ ಆಗಿರೋದ್ರಿಂದ ವಿ ಕ್ಯಾನ್ ರಿಲೇಟ್ ದೀಸ್ ಟೂ ಥಿಂಗ್ಸ್. ಸೊ ನಮ್ಮ ಋಷಿಮುನಿಗಳು ಎಷ್ಟು ಜನರಾಗಿದ್ರು ಅಂತ. ರೈಟ್? ಸೊ ಋಷಿಮುನಿಗಳು, ನಾವು ಏನ್ ಋಷಿಮುನಿಗಳು ಅಂತ ಹೇಳ್ತೀವಿ, ದೇ ವರ್ ಆಲ್ ಸೈಂಟಿಸ್ಟ್ ಆಕ್ಚುಲಿ. ಎನಿವೆ, ಸೊ ಚಿತಿಶಕ್ತಿಯಲ್ಲಿ ಸ್ಪಂದನೆ ಆದಾಗ ಈ ಸೃಷ್ಟಿಯ ರಚನೆ ಆಯಿತು. ಅಂಡ್ ಇದು ಹೈಯರ್ ವೈಬ್ರೇಷನ್ ಇಂದ ಲೋವರ್ ವೈಬ್ರೇಷನ್ ಬರ್ತಾ ಹೋಯ್ತು. ಸೊ ಹೈಯರ್ ವೈಬ್ರೇಷನ್ ಅಲ್ಲಿ ಚಿತಿಶಕ್ತಿ ಸ್ಪಂದನೆ ಆಯಿತು. ಸ್ಪಂದನೆ ಆಗಿದ ತಕ್ಷಣ ಆಕಾಶದ ಸೃಷ್ಟಿ ಆಯಿತು. ಫಸ್ಟ್ ಆಕಾಶ ತತ್ವ, ಆಕಾಶದಿಂದ ಗಾಳಿ ತತ್ವ, ಗಾಳಿಯಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿಂದ ವಾಟರ್, ಐ ಆಮ್ ಸಾರಿ, ಅರ್ತ್ ಎಲಿಮೆಂಟ್. ಸೊ ಈ ಪಂಚ ತತ್ವಗಳು ಅಂತ ನಾವು ಏನ್ ಹೇಳ್ತೀವಿ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಉತ್ಪತ್ತಿ ಆಯ್ತು. ಈ ಪೃಥ್ವಿ, ಜಲ, ವಾಯು, ಆಕಾಶದ ಉತ್ಪತ್ತಿ ಆದ್ಮೇಲೆ ನಾವು ಎಲ್ಲ ಮನುಷ್ಯರು, ಜೀವರಾಶಿಗಳು ಎಲ್ಲ ಸೃಷ್ಟಿ ಆಯ್ತು. ಅಂಡ್ ಅದಾದ್ಮೇಲೆ ಎಲ್ಲವೂ ಸೃಷ್ಟಿ ಆಯ್ತು. ಸೊ ದಿಸ್ ಚಿತಿಶಕ್ತಿ ಏನಿದೆ ನಮ್ಮ ಹ್ಯೂಮನ್ ಲೆವೆಲ್ ಬಂದಾಗ, ಅವಾಗ್ಲೇ ಹೇಳಿದೆ, ದಟ್ ಬಿಕಮ್ಸ್ ಅವರ್ ಚಿತ್ತ. ಚಿತ್ತ ಇಸ್ ನಥಿಂಗ್ ಬಟ್ ಅವರ್ ಮೈಂಡ್. ಅಂಡ್ ಮೈಂಡ್ ವೆನ್ ಇಟ್ ಕಮ್ಸ್ ಟು ಪ್ರಾಣ ಲೆವೆಲ್, ಇಟ್ ಇಸ್ ಅ ಚಿತ್ರಣಿ ನಾಡಿ. ಅಂಡ್ ಇದ್ರಲ್ಲೇ ನಾವು ಎಲ್ಲ ಕರ್ಮಗಳನ್ನ ಅಕ್ಯುಮುಲೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಆರ್ ಯು ವಿತ್ ಮೀ ಸೋ ಫಾರ್ ಗೈಸ್? ಇಲ್ಲಿ ತನಕ ನನ್ನ ಜೊತೆಗಿದ್ದೀರ ಅಂದ್ರೆ ಜಸ್ಟ್ ಟೈಪ್ ಸೇಮ್ ಪೇಜ್ ಇನ್ ದ ಚಾಟ್ ಬಾಕ್ಸ್. ಸೊ ಇನ್ನು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬ್ಯಾಂಗ್ ಬಗ್ಗೆ ಮಾತಾಡ್ತಾ ಇದ್ದೆ. ದಿಸ್ ಆಲ್ ಐ ಹ್ಯಾವ್ ಎಕ್ಸ್ಪ್ಲೇನ್. ಮೈಂಡ್ ಇಸ್ ನಥಿಂಗ್ ಬಟ್ ಎನರ್ಜಿ, ಫ್ರೀಕ್ವೆನ್ಸಿ, ಅದನ್ನು ಕೂಡ ನಾವು ಮಾತಾಡಿದ್ದೀವಿ. ಸ್ಕಿಪ್ ಮಾಡೋಣ. ಸೊ ಪ್ರಾಸೆಸ್ ಏನು? ಹೌ? ಬೈ ಬ್ರಿಂಗಿಂಗ್ ಚೇಂಜ್ ಎಟ್ ದ ಎನರ್ಜಿ ಲೆವೆಲ್, ಯು ಕ್ಯಾನ್ ಬ್ರಿಂಗ್ ಚೇಂಜ್ ಎಟ್ ದ ಫಿಸಿಕಲ್ ಲೆವೆಲ್. ನಾವು ಯಾವಾಗ ಎನರ್ಜಿ ಲೆವೆಲ್ ಅಲ್ಲಿ ಚೇಂಜಸ್ ಗಳನ್ನ ತರ್ತೀವಿ, ದಟ್ ವಿಲ್ ಬ್ರಿಂಗ್ ಚೇಂಜ್ ಎಟ್ ದ ಫಿಸಿಕಲ್ ಲೆವೆಲ್. ಬೈ ಚೇಂಜಿಂಗ್ ಯುವರ್ ಸೈಕಾಲಜಿ, ಯು ಕ್ಯಾನ್ ಚೇಂಜ್ ಯುವರ್ ಫಿಸಿಯಾಲಜಿ ಅಂತ. ನಮ್ಮ ಮಾನಸಿಕತೆಯನ್ನು ನಾವು ಚೇಂಜ್ ಮಾಡಿ ನಮ್ಮ ಹೊರ ಜಗತ್ತೇನಿದೆ ಅದನ್ನ ನಾವು ಬದಲಾಯಿಸಬಹುದು. ನಮ್ಮ ಮನಸ್ಸು ಮತ್ತೆ ನಮ್ಮ ಫಿಸಿಕಲ್ ಲೆವೆಲ್ ಮಧ್ಯದಲ್ಲಿ ಇರೋದು ನಮ್ಮ ಪ್ರಾಣ. ಪ್ರಾಣವನ್ನೇ ಇನ್ನೊಂದು ಹೆಸರು ಬಯೋಮ್ಯಾಗ್ನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಬೈ ಸ್ಟಿಮ್ಯುಲೇಟಿಂಗ್ ಅಂಡ್ ಮ್ಯಾನಿಪುಲೇಟಿಂಗ್ ಯೋರ್ ಪ್ರಾಣ, ಯು ಕ್ಯಾನ್ ಬ್ರಿಂಗ್ ಚೇಂಜ್ ಅಟ್ ಬೋತ್ ಫಿಸಿಕಲ್ ಲೆವೆಲ್ ಅಂಡ್ ಎನರ್ಜಿ ಲೆವೆಲ್. ಈ ಪ್ರಾಣದಿಂದ ಅಂದ್ರೆ ಈ ಉಸಿರಾಟದಿಂದ ನಾವು ನಮ್ಮ ಫಿಸಿಕಲ್ ಲೆವೆಲ್ ಅಲ್ಲೂ ಚೇಂಜಸ್ ತರಬಹುದು, ನಾವು ನಮ್ಮ ಎನರ್ಜಿ ಲೆವೆಲ್ ಅಲ್ಲೂ ಕೂಡ ಚೇಂಜಸ್ ತರಬಹುದು. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಆಲ್ಕಿಮಿ. ಇವಾಗ ಆಲ್ಕಿಮಿ ಅಂದ್ರೆ ಏನಂತ ನಾನು
ಆಲ್ಕೆಮಿ ಎರಡು ತರ ಇರುತ್ತೆ. ಒಂದು ಸ್ಪಿರಿಚುವಲ್ ಆಲ್ಕೆಮಿ ಇದೆ, ಇನ್ನೊಂದು ಆಲ್ಕೆಮಿ ಆಫ್ ಮೆಟಲ್ ಇದೆ. ಆಲ್ಕೆಮಿ ಪದ ಈಸ್ ಅ ಗ್ರೀಕ್ ವರ್ಡ್. ಹಳೆ ಕಾಲದಲ್ಲಿ ಕೆಲವೊಂದು ಆಲ್ಕೆಮಿಸ್ಟ್ ಇದ್ರಂತೆ. ಈ ಆಲ್ಕೆಮಿ ಟೆಕ್ನಿಕಲ್ ಅಲ್ಲಿ ಏನ್ ಮಾಡ್ತಾ ಇದ್ರಂದ್ರೆ, ಯಾವುದೇ ಒಂದು ಬೇಸ್ ಮೆಟಲ್ ನೀವು ಕೊಟ್ರೆ, ಅಂದ್ರೆ ಎಕ್ಸಾಂಪಲ್ಗೆ ಕಬ್ಬಣ ನೀವು ಕೊಟ್ರೆ, ಆ ಕಬ್ಬಣವನ್ನ ಗೋಲ್ಡ್, ಬಂಗಾರವಾಗಿ ಟ್ರಾನ್ಸ್ಫಾರ್ಮ್ ಮಾಡ್ಬಿಡ್ತಾ ಇದ್ರು, ಟ್ರಾನ್ಸ್ಮ್ಯೂಟ್ ಮಾಡ್ತಾ ಇದ್ರು. ಆ ಶಕ್ತಿಗೆ ನಾವು ಆಲ್ಕೆಮಿ ಅಂತ ಹೇಳ್ತೀವಿ. ಅಂದ್ರೆ ಆಲ್ಕೆಮಿಯಿಂದ, ದ ಸೈನ್ಸ್ ಆಫ್ ಆಲ್ಕೆಮಿ ಈಸ್ ಟು ಟ್ರಾನ್ಸ್ಫಾರ್ಮ್ ಎನಿ ಬೇಸ್ ಮೆಟಲ್ ಇನ್ ಟು ಗೋಲ್ಡ್. ಯಾವುದೇ ಒಂದು ಬೇಸ್ ಮೆಟಲ್, ಕಬ್ಬಣ ಇರ್ಬೋದು, ಹಿತ್ತಾಳೆ ಇರ್ಬೋದು, ಬೇರೆ ಯಾವುದೇ ಬೇಸ್ ಮೆಟಲ್ ಇದೆ, ಆ ಮೆಟಲ್ ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡುವಂತ ಸೈನ್ಸ್ಗೆ ಆಲ್ಕೆಮಿ ಅಂತ ಹೇಳ್ತೀವಿ. ಓ ಸರ್, ಹಾಗಾದ್ರೆ ಆ ಸೈನ್ಸ್ ಹೇಳ್ಕೊಡ್ತೀರಾ ನಮ್ಗೆ? 1 ಲಕ್ಷ, 10 ಲಕ್ಷ, 1 ಕೋಟಿ ಬೇಕಾದ್ರೆ ಕೊಟ್ಬಿಡ್ತೀವಿ, ಹೇಳ್ಕೊಡಿ ಸರ್ ಅಂತ ಬರ್ತೀರಿ. ಇಲ್ಲ, ಆ ಸೈನ್ಸ್ ನಾನು ಹೇಳ್ಕೊಡ್ತಾ ಇಲ್ಲ. ಬಟ್ ಅದಕ್ಕಿಂತನೂ ಹೈಯರ್ ಸೈನ್ಸ್ ನಾನು ಹೇಳ್ಕೊಡ್ತಾ ಇದ್ದೆ. ಅದೊಂದು ಟೆಕ್ನಿಕ್ ಹೇಗೆ ಆಗ್ತಿದೆ, ಈಸ್ ಇಟ್ ಪಾಸಿಬಲ್ ಅಂತಂದಾಗ, ಇವತ್ತು ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಇಟ್ ಈಸ್ ಪಾಸಿಬಲ್. ನಮ್ಗೆ ತಮಾಷೆ ಅನ್ಸ್ಬೋದು, ಬಟ್ ಸೈಂಟಿಫಿಕ್ಲಿ ಇಟ್ ಈಸ್ ಪಾಸಿಬಲ್. ಹೇಗಂತ ಅರ್ಥ ಮಾಡ್ಕೊಳ್ಳೋ. ನಿಮ್ಮಲ್ಲಿ ಆಮೇಲೆ ಬೇಕಾದ್ರೆ ಯಾರಾದ್ರೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇವರು ಇದ್ರೆ ಇದ್ರ ಮೇಲೆ ಪ್ರಯೋಗಗಳನ್ನು ಮಾಡ್ಬೇಕಂದ್ರೆ ಮಾಡಿ. ಬಟ್ ಯಾವುದೇ ರೀತಿ ಬೇಸ್ ಮೆಟಲ್ ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಇವತ್ತು ಸೈನ್ಸ್ ಏನ್ ಹೇಳ್ತಾ ಇದೆ, ಎವ್ರಿಥಿಂಗ್ ಇಸ್ ಒನ್ ಸಿಂಗಲ್ ಎನರ್ಜಿ. ಅಂದ್ರೆ ಈ ಜಗತ್ನಲ್ಲಿ ನಿಮ್ ಕಣ್ಣಿಗೆ ಏನೇನ್ ಕಾಣಿಸ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್, ಅದು ಪೇಪರ್ ಇರ್ಬೋದು, ಬಟ್ಟೆ ಇರ್ಬೋದು, ಕಲ್ಲಿರ್ಬೋದು, ನಿಮ್ಮ ಹ್ಯೂಮನ್ ಬಾಡಿನೇ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ಆಲ್ ಮೇಡ್ ಅಪ್ ಆಫ್ ಎನರ್ಜಿ ಅಂತ. ಅಂದ್ರೆ ಈ ಪೆನ್ ಇದೆ, ಮೇಡ್ ಆಫ್ ಪ್ಲಾಸ್ಟಿಕ್. ಇದನ್ನು ಬ್ರೇಕ್ ಮಾಡಿದಾಗ ನಮ್ಗೆ ಆಟಮ್ ಸಿಗತ್ತೆ ಕೊನೆಯದಾಗಿ, ರೈಟ್? ಆಟಮ್ಸ್ ಇಂದ ಮಾಡಲ್ಪಟ್ಟಿದೆ. ಈ ಆಟಮ್ಸ್ ಮತ್ತೆ ಬ್ರೇಕ್ ಮಾಡಿದಾಗ ಯು ಗೆಟ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್. ನಾವೆಲ್ಲ ಸ್ಕೂಲಲ್ಲಿ ಕಲ್ತಿರ್ತೀವಿ, ಎಲ್ಲ ಮರ್ತ ಹೋಗಿರುತ್ತೆ ನಿಮ್ಗೆ. ಎಲ್ಲಿ ಸರ್ ಸ್ಕೂಲಲ್ಲಿ ಕಲ್ತಿದೆಲ್ಲ ಮರ್ತ ಹೋಗಿದೆ, ಬಟ್ ಸಣ್ಣ ಪುಟ್ಟ ಸ್ವಲ್ಪ ನೆನಪಿರುತ್ತೆ ಅನ್ಕೋತೀನಿ, ರೈಟ್? ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಕೂಡ ಮತ್ತೆ ಬ್ರೇಕ್ ಮಾಡಿದಾಗ ಕೊನೆಯದಾಗಿ ನಮ್ಗೆ ಸಿಗೋದು ಎನರ್ಜಿ, ದ ಸಿಂಗಲ್ ಎನರ್ಜಿ. ಅಂಡ್ ಆ ಎನರ್ಜಿಯಿಂದಾನೇ ಎಲ್ಲವೂ ಮಾಡಲ್ಪಟ್ಟಿದೆ. ಅಂದ್ರೆ ಸೈನ್ಸ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಈ ಪೆನ್ ಇರ್ಬೋದು, ಈ ಪೇಪರ್ ಇರ್ಬೋದು, ಅಥವಾ ಮೆಟಲ್ ಇರ್ಬೋದು, ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ದ ಸೇಮ್ ಎನರ್ಜಿ. ಹಾಗಾದ್ರೆ ಇದನ್ನ ಪ್ಲಾಸ್ಟಿಕ್, ಇನ್ನೊಂದನ್ನ ಪೇಪರ್, ಇನ್ನೊಂದನ್ನ ಮರ, ಇನ್ನೊಂದನ್ನ ಮನುಷ್ಯನ ದೇಹ ಮಾಡ್ತಾ ಇದೆ. ವಾಟ್ ಈಸ್ ದಟ್ ಚೇಂಜ್ ಅಂತಂದಾಗ, ದೇ ಸೇ ದಟ್ ಇಟ್ ಈಸ್ ದ ಡಿಫರೆನ್ಸ್ ಇನ್ ದ ವೈಬ್ರೇಷನ್ ಆಫ್ ದಟ್ ಪ್ರಾಡಕ್ಟ್. ಆ ವೈಬ್ರೇಷನಲ್ ಚೇಂಜಸ್ ಅದನ್ನೇ ನಾವು ಅಟಾಮಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಅಟಾಮ್ಸ್ಗಳು, ಪ್ರತಿಯೊಂದು ವಸ್ತುದಲ್ಲಿ ಅಟಾಮ್ಸ್ಗಳು ಜೋಡಣೆ ಆಗಿರುತ್ತೆ. ಅದರ ಒಂದು 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 ರೀತಿ ಇರುತ್ತೆ. ಒಂದು ರೀತಿಯಲ್ಲಿ ಜೋಡಣೆ ಮಾಡಿದಾಗ ದಟ್ ಬಿಕಮ್ಸ್ ಪ್ಲಾಸ್ಟಿಕ್. ಅದೇ ಇನ್ನೊಂದು ರೀತಿಯಲ್ಲಿ ಜೋಡಣೆ ಮಾಡಿದಾಗ ದಟ್ ಬಿಕಮ್ಸ್ ಪೇಪರ್. ಇನ್ನೊಂದು ರೀತಿಯಲ್ಲಿ ಜೋಡಣೆ ಮಾಡಿದಾಗ ದಟ್ ಬಿಕಮ್ಸ್ ಸಮಥಿಂಗ್ ಎಲ್ಸ್. ಅಂದ್ರೆ ಈ ಅಟಾಮಿಕ್ ಕಾನ್ಫಿಗರೇಷನ್ ಏನಿದೆ ಅದು ಬೇರೆ ಬೇರೆ ಇರುತ್ತೆ ಅಂತ. ಅದೇ ರೀತಿ ಇವಾಗ ಗೋಲ್ಡ್ ಒಂದು ಅಟಾಮಿಕ್ ಕಾನ್ಫಿಗರೇಷನ್ ಇದೆ, ಕಬ್ಬಿಣದ ಒಂದು ಅಟಾಮಿಕ್ ಕಾನ್ಫಿಗರೇಷನ್ ಇದೆ. ಈ ಅಟಾಮಿಕ್ ಕಾನ್ಫಿಗರೇಷನ್ ನಾವು ಚೇಂಜ್ ಮಾಡಬಹುದು. ಇಫ್ ಯು ಕ್ಯಾನ್ ಬ್ರಿಂಗ್ ದಿಸ್ ಅಟಾಮಿಕ್ ಕಾನ್ಫಿಗರೇಷನ್ ಆಫ್ any base metal to the atomic configuration of gold, you can convert this base metal into gold easily. ಅಟಾಮಿಕ್ ಕಾನ್ಫಿಗರೇಷನ್ ಚೇಂಜ್ ಮಾಡಕ್ ನಮ್ಗೆ ಬರ್ಬೇಕಷ್ಟೇ. ಹಳೆ ಕಾಲದಲ್ಲಿ ಕೆಲವೊಂದು ಆಲ್ಕೆಮಿಸ್ಟ್ಗಳು ಇದ್ರಂತೆ, ಅವ್ರು ಇದನ್ನ ಮಾಡ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಐ ಡೋಂಟ್ ಥಿಂಕ್ ಯಾರು ಇದ್ದಾರೆ, ಬಟ್ ಇದ್ರೂ ಕೂಡ ನಮ್ಮ ದೃಷ್ಟಿಯಲ್ಲಿ ಯಾರು ಇಲ್ಲ, ರೈಟ್? ಬಟ್ ದಿಸ್ ಇಸ್ ಪಾಸಿಬಲ್. ಸೊ ಇದನ್ನ ನಾವು ಮೆಟಲ್ ಆಲ್ಕಿಮಿ ಅಂತ ಹೇಳ್ತೀವಿ. ಬಟ್ ಈ ಪ್ರಾಸೆಸ್ ಇದೆಯಲ್ಲ, ಇದನ್ನ ಚೇಂಜ್ ಮಾಡೋ, ಈ ಎನರ್ಜಿನ ಚೇಂಜ್ ಮಾಡಿ, ಈ ಫ್ರೀಕ್ವೆನ್ಸಿನ ಚೇಂಜ್ ಮಾಡೋ ಪ್ರಾಸೆಸ್ ಇದೆಯಲ್ಲ, ದ ಸೇಮ್ ಪ್ರಾಸೆಸ್ ಯಾವಾಗ ನಾವು ಸ್ಪಿರಿಚುವಲ್ ಲಾ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ, ನಮ್ಮ ಸಂಪೂರ್ಣ ಜೀವನವನ್ನ ಇದು ಬದಲಾಯಿಸುವಂತ ಶಕ್ತಿ ಇರೋದ್ರಿಂದ ಇದಕ್ಕೆ ನಾನು ಹೆಸರು ಆಲ್ಕೆಮಿ ಅಂತ ಕೊಟ್ಟಿದ್ದೀನಿ. Clear, my dear friend? So you have to change your frequency. So alchemy is the science of life transformation. ಸಂಪೂರ್ಣ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡುವಂತ ಶಕ್ತಿ ಆಲ್ಕೆಮಿಲಿ ಇದೆ. ಎವ್ರಿಥಿಂಗ್ ಇದೆ ಎಲ್ಲ ಹೇಳಾಯ್ತು. ಸೊ ಅವರ್ ಫೇಲ್ಯೂರ್ಸ್ ಆರ್ ವೈಬ್ರೇಟಿಂಗ್ ಎಟ್ ಸರ್ಟನ್ ಫ್ರೀಕ್ವೆನ್ಸಿ ಅಂಡ್ ಅವರ್ ಸಕ್ಸೆಸ್ ಇಸ್ ವೈಬ್ರೇಟಿಂಗ್ ಎಟ್ ಸರ್ಟನ್ ಫ್ರೀಕ್ವೆನ್ಸಿ. Our pains are vibrating at certain frequency and our pleasures are vibrating at certain frequency, and our messy relationship ಏನ್ ಇದೆ ಅದು ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದ್ರೆ, ನಮ್ಮ ಲವಿಂಗ್ ಅಂಡ್ ಹೆಲ್ದಿ ರಿಲೇಶನ್ಶಿಪ್ಗಳು ಇನ್ನೊಂದು ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ. ಸೊ ಇಟ್ಸ್ ಚೇಂಜಿಂಗ್. Alchemy is a science of changing our frequency from negative to the positive aspect of life. ಆಲ್ಕೆಮಿ ಟೆಕ್ನಿಕ್ ಏನಿದೆ ಇದು ನಮ್ಮ ಈ ವೈಬ್ರೇಷನ್, ಈ ಫ್ರೀಕ್ವೆನ್ಸಿನ ಚೇಂಜ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆಲ್ಕೆಮಿ ಇಸ್ ಅ ವಂಡರ್ಫುಲ್ ಟೆಕ್ನಿಕ್ ಡೆವಲಪ್ಡ್ ಬೈ ದ ಕಾಂಬಿನೇಷನ್ ಆಫ್ ಮೈಂಡ್ ಸೈನ್ಸ್, healing science and yogic science. Because I'm into yoga also,
ನಾನು ಮೈಂಡ್ ಸೈನ್ಸ್ ಮೇಲೆ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀನಿ, ನಾನು ಹೀಲಿಂಗ್ ಸೈನ್ಸ್ ಮೇಲೆ ಕೂಡ ಸಾಕಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಈ ಮೂರೂ ಕಂಬೈನ್ ಮಾಡಿ ಈ ಟೆಕ್ನಿಕ್ ನಾನು ಡೆವಲಪ್ ಮಾಡಿದ್ದೀನಿ. ದ ನೇಮ್ ಆಲ್ಕೆಮಿ ಇಸ್ ಗಿವನ್ ಟು ದಿಸ್ ಟೆಕ್ನಿಕ್ ಬಿಕಾಸ್ ದ ಪ್ರಾಕ್ಟಿಷನರ್ ಆಫ್ ದಿಸ್ ಟೆಕ್ನಿಕ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಹಿಸ್ ಆರ್ ಹರ್ ಲೈಫ್ ಕಂಪ್ಲೀಟ್ಲಿ. ನಮ್ಮ ಸಂಪೂರ್ಣ ಜೀವನ ಈ ಟೆಕ್ನಿಕ್ ನಾವು ಅಪ್ಲೈ ಮಾಡಿದಾಗ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಇಟ್ ಇಸ್ ಸಿಂಪಲ್ ಪ್ರಾಕ್ಟೀಸ್ ವಿಚ್ ಕ್ಯಾನ್ ಬಿ ಪ್ರಾಕ್ಟೀಸ್ ಬೈ ಎನಿವನ್. ತುಂಬಾ ಸಿಂಪಲ್ ಪ್ರಾಕ್ಟೀಸ್ ಇರುತ್ತೆ, ಯಾರು ಬೇಕಾದ್ರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಸೊ ಇದಕ್ಕೆ ಏನೇನು ಟೂಲ್ಸ್ ಯೂಸ್ ಮಾಡ್ತೀವಿ ನಿಮ್ಗೆ ಅನ್ಸ್ಬೋದು, ಸರ್ ಈ ಆಲ್ಕೆಮಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನೇನು ಬೇಕಾಗತ್ತೆ ನಮಗೆ? ನಾವು ಏನಿದ್ದೀವಿ ಅದೇ ಬೇಕಾಗತ್ತೆ. ನಮ್ಮ ದೇಹ ಬೇಕು, ನಮ್ಮ ಪ್ರಾಣ ಇದೆ, ನಮ್ಮ ಮನಸ್ಸಿದೆ, ಈ ಮೂರನ್ನೇ ಯೂಸ್ ಮಾಡೋದು. ಬಾಡಿ ಈಸ್ ದ ಗ್ರಾಸ್ ವೈಬ್ರೇಷನ್, ಪ್ರಾಣ ಇಸ್ ದ ಲಿಂಕ್ ಆರ್ ದ ವೆಹಿಕಲ್ ಬಿಟ್ವೀನ್ ಯುವರ್ ಬಾಡಿ ಅಂಡ್ ಮೈಂಡ್ ಆರ್ ಎನರ್ಜಿ ಈಸ್ ಅ ಸಟಲ್ ವೈಬ್ರೇಷನ್. ಸೊ ನಾವು ಯೂಸ್ ಮಾಡೋದು ನಮ್ಮ ದೇಹ ಯೂಸ್ ಮಾಡ್ತೀವಿ, ಇದಕ್ಕೆ ನಮ್ಮ ಪ್ರಾಣ ಯೂಸ್ ಮಾಡ್ತೀವಿ, ನಮ್ಮ ಮನಸ್ಸನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ. ಅಂದ್ರೆ ಯಾವುದೇ ಒಂದು ನೀವು ರೆಸಿಪಿನ ರೆಡಿ ಮಾಡ್ತೀರಾ ಅಂದ್ರೆ ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಅದೇ ತರ ಈ ಅಲ್ಕೆಮಿ ನಮ್ಮ ಜೀವನದಲ್ಲಿ ಆಗ್ಬೇಕು, ನಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಇದಕ್ಕೆ 4 ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದಾವೆ. ಇವನ್ ಪ್ರಾಕ್ಟೀಸ್ ಮಾಡಬೇಕು. ಅದೇನು? ಫರ್ಗಿವ್ನೆಸ್, ಅಕ್ಸೆಪ್ಟೆನ್ಸ್, ಗ್ರಾಟಿಟ್ಯೂಡ್ ಮತ್ತೆ ಸರೆಂಡರ್. ನಾವು ಮುಂದಿನ 3 ದಿನದ ಕ್ಲಾಸ್ ಏನಿರುತ್ತೆ ಆ ಕ್ಲಾಸಿಗೆ ನೀವು ಏನಾದ್ರು ಬಂದ್ರೆ ಇದನ್ನ ಇನ್ ಡಿಟೇಲ್ ಅರ್ಥ ಮಾಡ್ಕೋತೀವಿ. ಹೌ ಟು ಪ್ರಾಕ್ಟೀಸ್ ಫರ್ಗಿವ್ನೆಸ್, ನಮ್ಮನ್ನ ನಾವು ಹೇಗೆ ಫರ್ಗಿವ್ ಮಾಡ್ಬೇಕು, ಬೇರೆಯವ್ರನ್ನ ನಾವು ಹೇಗೆ ಫರ್ಗಿವ್ ಮಾಡ್ಬೇಕು. ಅಕ್ಸೆಪ್ಟೆನ್ಸು, ನಾವು ಎಷ್ಟೋ ಸತಿ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡಕ್ಕಾಗಲ್ಲ, ಎಷ್ಟೋ ಸತಿ ಸಿಚುವೇಶನ್ ಗಳನ್ನ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ, ಎಷ್ಟೋ ಸತಿ ಜನನ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ. ಸೊ ಹೌ ಟು ಅಕ್ಸೆಪ್ಟ್ ಅದರ್ ಪೀಪಲ್, ಹೌ ಟು ಅಕ್ಸೆಪ್ಟ್ ಸಿಚುವೇಶನ್ಸ್ ಇನ್ ಯೋರ್ ಲೈಫ್, ಇದನ್ನು ಕೂಡ ಇನ್ ಡಿಟೇಲ್ ಅರ್ಥ ಮಾಡ್ಕೋತೀವಿ. ದೆನ್ ಗ್ರಾಟಿಟ್ಯೂಡ್, ಧನ್ಯತಾ ಭಾವ, ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಆ ಆಟಿಟ್ಯೂಡ್ ಹೇಗೆ ಡೆವಲಪ್ ಮಾಡಬೇಕು, ವೇರ್ ಯು ಆರ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್. ಅಂಡ್ ದೆನ್ ಸರೆಂಡರ್, ಭಗವಂತನಿಗೆ ಹೇಗೆ ಶರಣಾಗತಿಯನ್ನು ಅರ್ಪಿಸಬೇಕು. ಸೊ ಇದನ್ನೆಲ್ಲ ಇನ್ ಡಿಟೇಲ್ ನಾವು ಅರ್ಥ ಮಾಡ್ಕೋತೀವಿ. ಅಂಡ್ ಹೌ ಟು ಪ್ರಾಕ್ಟೀಸ್, ಇದನ್ನು ಕೂಡ ಆ ಒಂದು ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೋತೀವಿ. ಸೊ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ನಮ್ಮ ಜೀವನದಲ್ಲಿ ಆಲ್ಕೆಮಿ ಆಗುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅದಾದ್ಮೇಲೆ ಆಲ್ಕೆಮಿ ಇಸ್ 21 minutes ಇಂಟು ಸ್ಟೆಪ್ ಇರುವಂತ ಒಂದು ಪ್ರಾಸೆಸ್ ವಿಚ್ ಇಸ್ ಡಿವೈಡೆಡ್ ಇಂಟು 3 ಸೆಗ್ಮೆಂಟ್. 3 ಸೆಗ್ಮೆಂಟ್ ಅಲ್ಲಿ ಇದನ್ನು ಡಿವೈಡ್ ಮಾಡಿದ್ದೀವಿ. ಈ 3 ಸೆಗ್ಮೆಂಟ್ ಅಲ್ಲಿ 8 ಸ್ಟೆಪ್ ಇದೆ, ಒನ್ ಬೈ ಒನ್ ಆಫ್ಟರ್ ದ ಅದರ್ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಪ್ರಿಪರೇಷನ್ ಅಂಡ್ ಸಂಕಲ್ಪ ಇರುತ್ತೆ, ಅದರ ಮಧ್ಯದಲ್ಲಿ 5 ಸ್ಟೆಪ್ಸ್ ಇರುವಂತ ಪ್ರಾಕ್ಟೀಸ್ ಇರುತ್ತೆ, ಅಂಡ್ ಅದಾದ್ಮೇಲೆ ಕಲ್ಮಿನೇಷನ್ ಪ್ರಾಸೆಸ್ ಇರುತ್ತೆ. ಸೊ ಇದನ್ನ ಒಂಥರ ಕುತ್ಕೊಂಡು ಧ್ಯಾನ ಮಾಡೋ ತರ ಇರುತ್ತೆ. ಧ್ಯಾನದ ಜೊತೆಗೆ ನಮ್ಮ ಉಸಿರಾಟ ಮತ್ತೆ ನಮ್ಮ ಮನಸ್ಸನ್ನ ಇನ್ಕ್ಲೂಡ್ ಮಾಡ್ತೀವಿ. ಮನಸ್ಸಲ್ಲಿ ಕೆಲವೊಂದು ಭಾವಗಳನ್ನ ಸೃಷ್ಟಿ ಮಾಡ್ತಾ ನಮ್ಮ ಉಸಿರಾಟವನ್ನ ಅದರ ಜೊತೆಗೆ ಸಿಂಕ್ರನೈಸ್ ಮಾಡ್ತಾ ಇದ್ದಂಗೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರ್ಲಿಕ್ಕೆ ಶುರು ಆಗುತ್ತೆ. ದ ಸ್ಟೆಪ್ಸ್ ಆಫ್ ಅಲ್ಕೆಮಿ ರಿಸೆಂಬಲ್ಸ್ ದ ಪ್ರಾಸೆಸ್ ಆಫ್ ಕ್ರಿಯೇಷನ್. ಈ ಅಲ್ಕೆಮಿ ಸ್ಟೆಪ್ಸ್ ಇದೆಯಲ್ಲ, ಈ ಈ ಈ ಕ್ರಿಯೇಷನ್ ಹೇಗಾಗಿದೆ, ಅವಾಗ್ಲೇ ಹೇಳಿದೆ ಚಿತ್ತಶಕ್ತಿಯಲ್ಲಿ ಸ್ಪಂದನೆ ಆದ್ಮೇಲೆ ಕ್ರಿಯೇಷನ್ ರಚನೆ ಆಯ್ತು. ಅದರ ಒಂದು ಪ್ರಾಸೆಸ್ ಇದೆ. ದ ಸೇಮ್ ಪ್ರಾಸೆಸ್ ಫಾಲೋಡ್ ವೆನ್ ಯು ಗ್ರೋ ಎನಿ ಸೀಡ್. ಒಂದು ರೈತ ಒಂದು ಬೆಳೆನ ಬಿತ್ತಬೇಕು ಅಂದ್ರೆ, ಸೀಡ್ ಬಿತ್ತಬೇಕು ಅಂದ್ರೆ ಅದರದ್ದು ಒಂದು ಪ್ರಾಸೆಸ್ ಇದೆ. ಫಸ್ಟ್ ಉಳುಮೆ ಮಾಡ್ಬೇಕು, ಫಸ್ಟ್ ಕಳೆ ತೆಗಿಬೇಕು, ಆಮೇಲೆ ಉಳುಮೆ ಮಾಡ್ಬೇಕು, ಆಮೇಲೆ ಸ್ವಲ್ಪ ಕಾಯಬೇಕು, ಆಮೇಲೆ ಸೀಡ್ ಹಾಕ್ಬೇಕು, ಆಮೇಲೆ ಮಳೆ ಬರ್ಬೇಕು ಅಥವಾ ನೀರ್ ಹರಿಸ್ಬೇಕು, ಆಮೇಲೆ ಮತ್ತೆ ಸ್ವಲ್ಪ ಕಾಯಬೇಕು. ಸೊ ಈ ತರ ಒಂದು ಪ್ರಾಸೆಸ್ ಇದೆ. ಹೇಗೆ ಈ ಸೃಷ್ಟಿ ರಚನೆ ಆಗಿದೆ ಅದರೊಂದು ಪ್ರಾಸೆಸ್ ಇದೆ, ಅದೇ ತರ ನಾವು ಏನ್ ಇಲ್ಲಿ ಗ್ರೋ ಮಾಡ್ತಾ ಇದೀವಿ ಅದರದ್ದು ಒಂದು ಪ್ರಾಸೆಸ್ ಇದೆ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡ್ತಾ ಇದ್ರು ಕೂಡ ಅದರದ್ದು ಒಂದು ಪ್ರಾಸೆಸ್ ಇದೆ. ಇನ್ ದ ಸೇಮ್ ವೇ ಈ ಆಲ್ಕೆಮಿ 8 ಸ್ಟೆಪ್ ಪ್ರಾಸೆಸ್ ಏನಿದೆಯಲ್ಲ, ದಿಸ್ ರಿಸೆಂಬಲ್ಸ್ ದ ಪ್ರಾಸೆಸ್ ಆಫ್ ದ ಕ್ರಿಯೇಷನ್. ಕ್ರಿಯೇಷನ್ ಹೇಗೆ ಕ್ರಿಯೇಟ್ ಆಗಿದೆ ಅದೇ ಪ್ರಾಸೆಸ್ ನ ಇದು ಫಾಲೋ ಮಾಡುತ್ತೆ. ರೈಟ್ ಮೈ ಡಿಯರ್ ಫ್ರೆಂಡ್. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ದೇಹ ಯೂಸ್ ಮಾಡ್ತಾ ಇದೀವಿ, ಎಲ್ಲ ಕೂತ್ಕೊಂಡು ಮಾಡುವಂತ ಇರುತ್ತೆ. ಕೆಲವೊಂದು ಬ್ರೀದಿಂಗ್ ಪ್ರಾಕ್ಟೀಸಸ್ ಇರುತ್ತೆ, ಅಂಡ್ ಮನಸ್ಸನ್ನ ಅದರ ಜೊತೆಗೆ ಸಿಂಕ್ರೋನೈಸ್ ಮಾಡೋದಿರುತ್ತೆ. ಇದು 21 minutes ಪ್ರಾಕ್ಟೀಸು. ಇದರಲ್ಲಿ 8 ಸ್ಟೆಪ್ಸ್ ಇದೆ. ಒಂದೊಂದು ಸ್ಟೆಪ್ ಕೆಲವೊಂದು 2 ನಿಮಿಷ ಮಾಡೋದಿದೆ, ಕೆಲವೊಂದು 3 ನಿಮಿಷ ಮಾಡೋದಿದೆ. ಅದನ್ನೆಲ್ಲ ಒನ್ ಆಫ್ಟರ್ ದ ಅದರ್ ಕಂಟಿನ್ಯೂಸ್ ಮಾಡ್ತೀವಿ. ಅಂದ್ರೆ 21 minutes ಎವ್ರಿ ಡೇ ಪ್ರಾಕ್ಟೀಸ್ ಮಾಡುವಂತದ್ದು ಇರುತ್ತೆ. ಸೊ ಒಂದು ಫರ್ಗಿವ್ನೆಸ್, ಗ್ರಾಟಿಟ್ಯೂಡ್, ಅಕ್ಸೆಪ್ಟೆನ್ಸ್, ಫರ್ಗಿವ್ನೆಸ್, ಇವೆಲ್ಲ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅದರದ್ದು ಒಂದು ಸೆಟಪ್ ಇರುತ್ತೆ. ಇನ್ನೊಂದು ಸೆಟಪ್ ಅಲ್ಲಿ ಈ 8 ಸ್ಟೆಪ್ಸ್ ಇರುತ್ತೆ. ಈ 8 ಸ್ಟೆಪ್ಸ್ ಗಳನ್ನ ನೀವು ಕಲಿತು ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಸೊ ನಾವು ನಿಮ್ಮಲ್ಲಿ ಎಷ್ಟು ಜನ ಈ ಅಲ್ಕೆಮಿ ಕಲಿಬೇಕು ಅಂತಿದ್ದೀವಿ? ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ 3 ದಿನದ ಈ ವರ್ಕ್ಶಾಪ್ ಇದೆ. ಟುಡೇ ಇಟ್ ವಾಸ್ ಅ ಇಂಟ್ರೊಡಕ್ಷನ್. 3 ದಿನದ ಕ್ಲಾಸ್ ಇದೆ, 3 days ಕ್ಲಾಸ್ ಇದೆ. ಸೊ ನಿಮ್ಮಲ್ಲಿ ಯಾರ್ಯಾರು ಇದನ್ನ ಅಟೆಂಡ್ ಮಾಡಬೇಕು ಅಂತಿದ್ದೀರಿ, ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್ ಸೊ ದಟ್ ಐ ಕ್ಯಾನ್ ಮೂವ್ ಫಾರ್ವರ್ಡ್.
ಇವತ್ತು ಕೂಡ ಒಂದು 2 ಪ್ರಾಕ್ಟೀಸಸ್ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಥಿಯರಿ ಹೇಳ್ತೀನಿ, ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿಸ್ತೀನಿ. ಅದನ್ನ ಮುಂಚೆನೆ ಮಾಡಿಸ್ಬಿಡ್ತೀನಿ, ಆಮೇಲೆ ಮಿಕ್ಕಿರೋದೇನಿದೆ ಅದನ್ನ ಹೇಳ್ತೀನಿ. ಈ ಒಂದು ಕ್ಲಾಸಿಗೆ ಮಾತ್ರ ನಾನು ಯಾವುದೇ ರೀತಿ ಮಾರ್ಕೆಟಿಂಗ್ ಮಾಡಲ್ಲ. ಈ ಒಂದು ಕ್ಲಾಸಿಗೆ ಮಾತ್ರ ನಂದು ಏನ್ ಬೇರೆ ಎಲ್ಲ ಕ್ಲಾಸಸ್ ಮಾಡ್ತೀನಿ, ಎಲ್ಲಗಿಂತ ಕಮ್ಮಿ ಫೀಸ್ ಇದೆ ಈ ಕ್ಲಾಸ್ಗೆ ಇಟ್ಕೊಂಡಿದ್ದೀನಿ. ಎಲ್ಲಗಿಂತ ಪವರ್ಫುಲ್ ಕ್ಲಾಸ್ ಇದ್ರೂ ಕೂಡ ಎಲ್ಲಗಿಂತ ಕಮ್ಮಿ ಫೀಸ್ ಇದಕ್ಕೆ ಇಟ್ಕೊಂಡಿದ್ದೀನಿ. ಓನ್ಲಿ ಬಿಕಾಸ್ ಐ ವಾಂಟ್ ದಿಸ್ ಟೆಕ್ನಿಕ್ ಟು ಬಿ ರೀಚ್ ಟು ಥೌಸಂಡ್ಸ್ ಅಂಡ್ ಲ್ಯಾಕ್ಸ್ ಆಫ್ ಪೀಪಲ್. ಸಾವಿರಾರು ಜನರಿಗೆ ಈ ಟೆಕ್ನಿಕ್ ರೀಚ್ ಆಗಬೇಕು. ಸಾವಿರಾರು ಜನರು ಈ ಟೆಕ್ನಿಕ್ನ ಅಪ್ಲೈ ಮಾಡ್ಕೊಂಡು ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು ಅವ್ರ ಜೀವನದಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ತರಬೇಕು. ಆ ಉದ್ದೇಶದಿಂದ ಇದು ತುಂಬಾ ಕಡಿಮೆ ಫೀಸ್ ಇದೆ ಅಂಡ್ ತುಂಬಾ ಪವರ್ಫುಲ್ ಆಗಿದೆ. ರಿಪಿಟೇಷನ್ ಆಸ್ ಯೂಶುವಲ್ ನಮ್ದು ಫ್ರೀ ಇರುತ್ತೆ. ಸೊ ನಿಮ್ಮಲ್ಲಿ ಸುಮಾರು 5-6 ಜನ ಕಲಿಬೇಕು ಅಂತಿದ್ದೀರಿ. ನೋ ವರೀಸ್. ನೀವು ಎಷ್ಟು ಜನ ಕಲಿಬೇಕು ಅಂತಿದ್ದೀರಿ ಅಷ್ಟು ಜನ ಬಂದ್ರು ಅಷ್ಟು ಜನಕ್ಕೆ ಹೇಳ್ಕೊಡ್ತೀನಿ. ಅದರಿಂದ ಮುಂಚೆ ಅವಾಗ್ಲೇ ಹೇಳಿದೆ, ಪ್ರಾಣ ಶಕ್ತಿಯಿಂದ ಅಥವಾ ಉಸಿರಾಟದಿಂದ, ಪ್ರಾಣದ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಈಸ್ ಬ್ರೆತ್. ಈ ಉಸಿರಾಟವನ್ನ ಬದಲಾಯಿಸಿ ನಮ್ಮ ಭಾವಗಳನ್ನ ನಾವು ಬದಲಾಯಿಸ್ಬೋದು. ಎಷ್ಟು ಮಜಾ ಇದೆ ಗೊತ್ತೇ ಈ ಉಸಿರಾಟದಲ್ಲಿ. ನೀವೆಲ್ಲರೂ ಉಸಿರಾಡ್ತಾ ಇದ್ದೀರಿ, ಆದ್ರೆ ಈ ಉಸಿರಾಟ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಇದರ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತೇ ಇಲ್ಲ. ನೀವು ಏನೇ ಮಾಡ್ತಾ ಇದ್ರು ಕೂಡ 24/7 ಹುಟ್ಟಾಗಿಂದ ಹಿಡಿದು ತಾಯಿಯ ಗರ್ಭದಿಂದ ಹಿಡಿದು ಕೊನೆ ಉಸಿರು ಎಳೆಯೋ ತನಕನೂ ಕೂಡ 100 ವರ್ಷ ಬದುಕ್ತೀರ, 100 ವರ್ಷನೂ ಕೂಡ ಕಂಟಿನ್ಯೂಸ್ ಆಗಿ ನೀವು ಉಸಿರಾಡ್ತಾ ಇದ್ದೀರಿ. ಈ ಉಸಿರಾಟದ ಮಹತ್ವ ಎಷ್ಟಿದೆ. ಬಿಕಾಸ್ ಆಫ್ ದಿಸ್ ಬ್ರೀದಿಂಗ್ ಯು ಆರ್ ಲಿವಿಂಗ್. ನಿಮ್ಮ ಸಂಪೂರ್ಣ ಜೀವನ ಈ ಬ್ರೀದಿಂಗ್ ಇಂದ ನಡೀತಾ ಇದೆ. ಈ ಬ್ರೀದಿಂಗ್ ಜೊತೆಗೆ ಪ್ರಾಣ ಶಕ್ತಿ ಒಳಗಡೆ ಹರಿತಾ ಇದೆ. ಬ್ರೆತ್ ಇನ್ ಇಟ್ ಸೆಲ್ಫ್ ಇಸ್ ನಾಟ್ ಪ್ರಾಣ. ಈ ಬ್ರೆತ್ ಒಳಗಡೆ ಹೋಗಿ ಒಳಗಡೆ ಏನೋ ಒಂದು ಪ್ರಾಸೆಸ್ ಆಗುತ್ತೆ, ಪ್ರಾಸೆಸ್ ಆಗಿ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ದಟ್ ಎನರ್ಜಿ ಈಸ್ ಪ್ರಾಣ. ಅದರ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ನಮ್ಮ ಉಸಿರಾಟ. ಅಂಡ್ ಈ ನಮ್ಮ ಉಸಿರಾಟ ನಮ್ಮ ಪ್ರತಿಯೊಂದು ಭಾವದ ಜೊತೆಗೆ ಕನೆಕ್ಟ್ ಆಗಿದೆ. ಅಂದ್ರೆ ಎಕ್ಸಾಂಪಲ್ಗೆ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಕ್ತು ಅಂದ್ರೆ ನಿಮ್ ಉಸಿರಾಟ ಬೇರೆ ತರ ಇರುತ್ತೆ. ಅದೇ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅದ್ರಲ್ಲಿ ನೀವೇನಾದ್ರು ಫೇಲ್ ಆಗ್ಬಿಟ್ರೆ ನಿಮ್ ಉಸಿರಾಟ ಚೇಂಜ್ ಆಗುತ್ತೆ. ನೀವು ಖುಷಿಯಾಗಿದ್ದೀರಿ, ನಿಮ್ ಉಸಿರಾಟ ಬೇರೆ ತರ ಇರುತ್ತೆ. ನೀವು ಯಾವುದೋ ಒಂದು ನೋವಲ್ಲಿದ್ದೀರಿ, ನಿಮ್ ಉಸಿರಾಟ ಬೇರೆ ತರ ಇರುತ್ತೆ. ಎವ್ರಿ ಫೀಲಿಂಗ್ ಆಫ್ ಯೋರ್ಸ್, every action of yours is influencing your breath, and by influencing your breath you can change the external world. ಎಕ್ಸಾಂಪಲ್ ನೀವು ಯಾವತ್ತಾದ್ರೂ ಮಾಡಿ ನೋಡಿ, ವೆನ್ ಎವರ್ ಯು ಆರ್ ಫೀಲಿಂಗ್ ಲೋ, ಯಾವಾಗ ಒಂದ್ಸಲ ಏನೋ ಲೋ ಫೀಲ್ ಆಗ್ತಿದೆ, ಏನೋ ಬೇಜಾರು, ಏನೋ ಒಂಥರ ನೋವು, ಏನೋ ಒಂಥರ ದುಃಖ ಉಕ್ಕಿ ಉಕ್ಕಿ ಬರ್ತಾ ಇದೆ, ಅಥವಾ ಆತರ ಏನೋ ಒಂದು ಅನ್ಈಸಿನೆಸ್ ಇದೆ ಅಂತ ಅನ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಉಸಿರಾಟ ಚೆಕ್ ಮಾಡಿ. ತುಂಬಾ ಶಾಲೋ ಇರುತ್ತೆ, ತುಂಬಾ ಹೆಪಜೈಡ್ ಆಗಿರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದು 3 to 5 minutes ಮ್ಯಾಕ್ಸಿಮಮ್ ಹೇಳ್ತಾ ಇದೆ, 1 or 2 minutes ಅಲ್ಲಿ ಚೇಂಜಸ್ ಬಂದ್ಬಿಡುತ್ತೆ. 3 to 5 minutes ನೀವು ಏನ್ ಮಾಡಿ ಅಂದ್ರೆ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡ್ಲಿಕ್ಕೆ ಶುರು ಮಾಡಿ. ಪೂರ್ತಿ ಉಸಿರನ್ನ ನಿಧಾನಕ್ಕೆ ಒಳಗೆ ಎಳ್ಕೊಳ್ಳೋದು, ಪೂರ್ತಿ ಉಸಿರನ್ನ ನಿಧಾನಕ್ಕೆ ಹೊರಬಿಡೋದು. ಜಸ್ಟ್ ಡೂ ದಿಸ್ ಫಾರ್ ಅಬೌಟ್ 3 to 5 minutes. ಈ 3 ಇಂದ 5 ನಿಮಿಷದ ಒಳಗಡೆನೆ ನಿಮ್ಮ ಎನರ್ಜಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿರತ್ತೆ. ನಿಮ್ಗೆ ಏನ್ ಆ ಒಂದು ಲೋ ಫೀಲಿಂಗ್ ಇತ್ತು ಅಥವಾ ಏನ್ ಆ ಒಂದು ಡಿಪ್ರೆಸಿವ್ ಫೀಲಿಂಗ್ ಇತ್ತು, 3 to 5 minutes ಆದ್ಮೇಲೆ ನೀವು ನೋಡ್ತೀರಾ ಆ ಫೀಲಿಂಗ್ ಎಲ್ಲೋ ಇತ್ತು ಅಂತ. ಕಂಪ್ಲೀಟ್ ಆಗಿ ನಿಮ್ಮ ಎನರ್ಜಿ ಶಿಫ್ಟ್ ಆಗಿರತ್ತೆ. ವಿಲ್ ಸ್ಟಾರ್ಟ್ ಫೀಲಿಂಗ್ ಗುಡ್ ಜಸ್ಟ್ ಬೈ ಡೂಯಿಂಗ್ ದಿಸ್. ಸೊ ಇದನ್ನ ಯಾವತ್ತು ನೆನ್ಪಿಟ್ಕೊಳ್ಳಿ. ವೆನ್ ಎವರ್ ಯು ಆರ್ ಫೀಲಿಂಗ್ ಲೋ, ಏನೋ ಒಂದು ನೋವಿದೆ, ಏನೋ ಒಂದು ಬೇಜಾರಲ್ಲಿ ಇದ್ದೀರಿ, ಯಾರೋ ಬಾಸ್ ಯಾರೋ ಏನು ಹೇಳ್ಬಿಟ್ರು, ಎಲ್ಲೋ ಏನೋ ಆಯ್ತು, ಯಾರೋ ಅವಮಾನ ಮಾಡ್ಬಿಟ್ರು, ಯು ಆರ್ ಫೀಲಿಂಗ್ ಲೋ ಆರ್ ಎನಿ ಕೈಂಡ್ ಆಫ್ ನೆಗೆಟಿವ್ ಫೀಲಿಂಗ್ ಇದೆ ನಿಮ್ ಒಳಗಡೆ, ಜಸ್ಟ್ ಡೂ ದಿಸ್. ಜಸ್ಟ್ ಡೂ 3 to 5 minutes ಆರಾಮ್ಸೆ ಕೂತ್ಕೊಂಡು ಕಣ್ಣು ಮುಚ್ಚಿ ಡೀಪ್ ಬ್ರೀದಿಂಗ್ ಮಾಡಿ ಅಷ್ಟೇ. ಜಸ್ಟ್ ಸಿ ದ ರಿಸಲ್ಟ್. ಓಕೆ, ನಾನು ಹೇಳ್ತಾ ಇದ್ದೀನಿ ಅಂತ ನಂಬೇಡಿ. ಡೂ ಇಟ್ ಯೋರ್ ಸೆಲ್ಫ್ ಅಂಡ್ ದೆನ್ ಯು ವಿಲ್ ಬಿಲೀವ್ ಇಟ್. ಓಕೆ, ಸೊ ಡೂ ದಿಸ್. ಸೆಕೆಂಡ್, ಲೆಟ್ ಮಿ ಟೀಚ್ ಯು ಒನ್ ಮೋರ್ ಟೆಕ್ನಿಕ್. ಇಟ್ ಈಸ್ ಅ ಸಿಂಪಲ್ ಟೆಕ್ನಿಕ್. ಈ ಅಲ್ಕೆಮಿಯಲ್ಲಿ 8 ಸ್ಟೆಪ್ ಅಲ್ಲಿ ಒಂದು ಸ್ಟೆಪ್ ಇದು. ಒಂದು ಸ್ಟೆಪ್ ನ ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಆಲ್ಸೋ ಯು ಕ್ಯಾನ್ ಡೂ. ಇನ್ಸ್ಟೆಂಟ್ಲಿ ನಿಮ್ಮ ಎನರ್ಜಿ ಏನಾದ್ರೂ ನೀವು ಬೂಸ್ಟ್ ಮಾಡ್ಬೇಕು ಅಂದ್ರೆ ಇದನ್ನ ಮಾಡಿ. ಇಲ್ಲಿ ಏನ್ ಮಾಡ್ಬೇಕು, ಇದರಿಂದ ಮುಂಚೆ ಯಾರು ಮಾಡಬಾರ್ದು ಅದನ್ನ ಹೇಳ್ಬಿಡ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ರೀಸೆಂಟ್ ಯಾವ್ದಾದ್ರು ಆಪರೇಷನ್ಸ್ ಆಗಿದೆ, ಸರ್ಜರೀಸ್ ಆಗಿದೆ, ತುಂಬಾ ಹೈ BP ಇರುತ್ತೆ, ಲೈಕ್ 200, 250 ಆ ತರ ಹೈ BP ಇರುತ್ತೆ,
ಹರ್ನಿಯಾ ಆಪರೇಷನ್ ಆಗಿದೆ ಅಥವಾ ಹರ್ನಿಯಾ ಪ್ರಾಬ್ಲಮ್ ಇದೆ, ಅಲ್ಸರ್ ಪ್ರಾಬ್ಲಮ್ ಇದೆ, ಅಥವಾ ಬಾಡಿಯಲ್ಲಿ ತುಂಬಾ ಜಾಸ್ತಿ ಹೀಟ್ ಇದೆ ಅಂದ್ರೆ ನೀವು ಈ ಟೆಕ್ನಿಕ್ ನ ಮಾಡಬಾರ್ದು. ಓಕೆ, ನೀವು ಅಡ್ವಾನ್ಸ್ ಲೆವೆಲ್ಗೆ ಬಂದ್ರೆ ಅದರಲ್ಲಿ ಇದನ್ನ ಪ್ರಾಬ್ಲಮ್ ಇರೋರು ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅದಕ್ಕೆ ಬೇರೆ ವರ್ಷನ್ ಇರುತ್ತೆ, ಅದನ್ನ ಮಾಡಿ. ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ ಅವರು ಈ ಒಂದು ಪ್ರಾಕ್ಟೀಸ್ ನ ಮಾಡಬಹುದು. ರೆಡಿ? ಸೊ ಹೌ ಮೆನಿ ಆಫ್ ಯು ಆರ್ ರೆಡಿ ಟು ಲರ್ನ್ ದಿಸ್ ಸಿಂಪಲ್ ಒನ್ ಸ್ಟೆಪ್ ಆರ್ ಒನ್ ಸ್ಟೆಪ್ ಟೆಕ್ನಿಕ್? ಎಷ್ಟು ಜನ ರೆಡಿ ಆಗಿದ್ದೀರಿ? ಜಸ್ಟ್ ಟೈಪ್ ರೆಡಿ ಇನ್ ದ ಚಾಟ್ ಬಾಕ್ಸ್. ರೆಡಿ ಆಗಿದ್ದೀರ ಅಂದ್ರೆ ಐ ಟೆಲ್ ದಿಸ್. ನಿಮ್ಮಲ್ಲಿ ಯಾರು ರೆಡಿ ಆಗಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಓಕೆ, ಸೊ ಎಸ್ ಐ ಟೋಲ್ಡ್ ಯು, ಮುಂದಿನ ದಿನಗಳಲ್ಲಿ 3 ದಿನದ ಕ್ಲಾಸ್ ಇದೆ, ಅದಕ್ಕೊಂದು ಸ್ಮಾಲ್ ಫೀಸು ಕೂಡ ಇದೆ. ಅದನ್ನು ಮುಂದೆ ನಾನು ಹೇಳ್ತೀನಿ. ನಿಮ್ಮಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅಟೆಂಡ್ ಮಾಡಬೇಕು ಅಂತ ಅವ್ರು ಅಟೆಂಡ್ ಮಾಡ್ಬೋದು. ಅದರಿಂದ ಮುಂಚೆ ಲೆಟ್ ಮೀ ಟೆಲ್ ಯು ದಿಸ್ ಟೆಕ್ನಿಕ್. ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಡೂ ದಿಸ್. ಇವಾಗ ಹೇಗೆ ಅನಿಸ್ತಾ ಇದೆ ನೋಡಿ. ಎಲ್ಲರೂ ಯಾರ್ಯಾರು ಕಲಿಬೇಕು ಅಂತ ಇದೀನಿ ಟೆಕ್ನಿಕ್ ನ ಜಸ್ಟ್ ಒನ್ ಸ್ಟೆಪ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಇದನ್ನ ಇವಾಗ ಮಾಡೋಣ. ಇವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಜಸ್ಟ್ 1 ಮಿನಿಟ್ ಇದನ್ನ ಮಾಡೋಣ. ಈ ಪೂರ್ತಿ ಪ್ರಾಕ್ಟೀಸ್ ಅಲ್ಲಿ ಇದನ್ನ 3 ಮಿನಿಟ್ಸ್ ಮಾಡ್ತೀವಿ. ರೈಟ್ ನಾವು ಜಸ್ಟ್ 1 ಮಿನಿಟ್ ಮಾಡೋಣ. ಇದು ಸಿಂಪಲ್ ಅಷ್ಟೇ. ಇದನ್ನ ರೆಗ್ಯುಲರ್ ಆಗಿ ಮನೇಲಿ ಪ್ರಾಕ್ಟೀಸ್ ಮಾಡಬೇಡಿ. ದಿಸ್ ಇಸ್ ಪಾರ್ಟ್ ಆಫ್ ಅಲ್ಕೆಮಿ. ಅಲ್ಕೆಮಿ 8 ಸ್ಟೆಪ್ಸ್ ಏನಿದೆ ಅದರದೊಂದು ಪಾರ್ಟ್ ಇದು. ಇದನ್ನ ಜಸ್ಟ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಟು ಸಿ ಒಂದು ಸ್ಯಾಂಪಲ್. ಯಾವ್ದೊಂದು ಅಂಗಡಿಗೆ ಹೋದಾಗ, ಸ್ವೀಟ್ ಅಂಗಡಿಗೆ ಹೋಗ್ತಿರಲ್ಲ, ಈ ಸ್ವೀಟ್ ತೋರಿಸ್ರಿಪ್ಪ ಸ್ವಲ್ಪ ಸ್ಯಾಂಪಲ್ ಹೇಗಿದೆ ಅಂತ. ಸೊ ಸ್ಯಾಂಪಲ್ ತಿಂದಾದ್ಮೇಲೆ ಓ ಚೆನ್ನಾಗಿದೆ ಅಂದ್ರೆ 1 ಕೆಜಿ ಅಥವಾ 2 ಕೆಜಿ 10 ಕೆಜಿ ಕಟ್ಟಿ ಅಂತ ಹೇಳ್ತೀವಲ್ಲ. ಸೊ ಆತರ ಸ್ಯಾಂಪಲ್ ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಯಾಂಪಲ್ ನೋಡಿ, ಆಮೇಲೆ ಅಲ್ಕೆಮಿ ಕಟ್ ಕೊಡ್ಬೇಕಂದ್ರೆ ಅಲ್ಕೆಮಿ ಕಟ್ ಕೊಡ್ತೀನಿ. ಆಲ್ ರೈಟ್. ಸೊ ಫಸ್ಟ್ ಸ್ಯಾಂಪಲ್ ನೋಡೋಣ. ಯಾರ್ಯಾರು ಸ್ಯಾಂಪಲ್ ನೋಡ್ಬೇಕು ಅಂತಿದ್ದೀರಿ, ಸೀರಿಯಸ್ ಆಗಿ ಯಾರು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಜಸ್ಟ್ ಡೂ ದಿಸ್. ಹೇಗೆ ಮಾಡ್ಬೇಕು? 2 ಸ್ಟೆಪ್ ಒಟ್ಟಿಗೆ ಮಾಡ್ಬೇಕು. ಇನ್ಫ್ಯಾಕ್ಟ್ 3 ಸ್ಟೆಪ್ ಇದೆ. ಇನ್ನೊಂದು ಸ್ಟೆಪ್, ಇದರ ಒಂದು ಸ್ಟೆಪ್ದು ಅರ್ಧ ಹೇಳ್ಕೊಡ್ತಾ ಇದ್ದೀನಿ, ಅರ್ಧ ಮಾತ್ರ ಮಾಡೋಣ. ಜಸ್ಟ್ ಅರ್ಧ ಮಾಡಿದ್ರೆ ಇಷ್ಟು ಎಫೆಕ್ಟ್ ಆಗುತ್ತೆ. ಇನ್ನೊಂದು ಸ್ಟೆಪ್ ಅದ್ರಲ್ಲಿ ಸೇರಿಸಿದ್ರೆ ಹೇಗಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಉಸಿರನ್ನ ಜೋರಾಗಿ ಹೊರಬಿಡ್ಬೇಕು. ಉಸಿರನ್ನ ಹೊರಬಿಡೋದ್ರ ಜೊತೆಗೆ ಒಂದು ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡ್ಬೇಕು. ಆ ಸೌಂಡ್ ಏನಂದ್ರೆ ಈ ತರ ಒಂದು ಸೌಂಡ್ ಅಂತ ಅಂತ ಬರ್ಬೇಕು ಹೊರಗಡೆ. ಬರ್ತಿದೆಯಾ ಸೌಂಡ್? ಕೇಳಿಸ್ತಾ ಇದೆ ನಿಮ್ಗೆ? ಅನ್ನೋಂಥ ಸೌಂಡ್ ಬರ್ಬೇಕು. ಉಸಿರನ್ನ ಹೊರಬಿಡುವಾಗ ಈ ತರ ಸೌಂಡ್ ಬರ್ಬೇಕು. ಕ್ಯಾನ್ ಯು ಹಿಯರ್ ದಿಸ್ ಸೌಂಡ್? ಉಸಿರನ್ನ ಜೋರಾಗಿ ಬಿಟ್ಟಾಗ ಒಂದು ಶಬ್ದ ಬರುತ್ತಲ್ಲ, ಅಂತ ಬರುತ್ತಲ್ಲ, ಆ ಮಾಡ್ಬೇಕು. ಗೊತ್ತಾಯ್ತಾ? ಶೆಲ್ ಯು ಡೂ ಇಟ್? ನಾನು ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಅಂಡ್ ಯು ಹ್ಯಾವ್ ಟು ಡೂ ದಿಸ್. ಸೊ ಲೆಟ್ ಸಿ, ಜಸ್ಟ್ 1 ಮಿನಿಟ್ ಮಾಡೋಣ. ಏನ್ ಮಾಡ್ಬೇಕು? ಆರಾಮ್ಸೆ ಕುತ್ಕೊಳ್ಳೋದು, ಉಸಿರನ್ನ ಜೋರಾಗಿ ಹೊರಬಿಡ್ಬೇಕು. ಈ ತರ ಹೊರಬಿಡೋದ್ರ ಜೊತೆಗೆ ಒಂದು ಹುಂಕಾರ ಅಂತ ಸೌಂಡ್ ಮಾಡ್ಬೇಕು. ಈ ತರ ಮಾಡ್ಬೇಕು. ಓಕೆ, ಸೊ ಲೆಟ್ಸ್ ಡೂ ದಿಸ್. ಎಲ್ಲರೂ ಮಾಡೋಣ. ಎವ್ರಿಬಡಿ ಲೆಟ್ಸ್ ಡೂ ದಿಸ್. ಆರಾಮ್ಸೆ ಕೂತ್ಕೊಳ್ಳಿ, ಸಿಟ್ ಕಂಫರ್ಟಬಲಿ, ಬೆನ್ನು ಕತ್ತು ನೇರವಾಗಿರಿಸಿ. ಎಲ್ಲರೂ ಮಾಡಿ. ಯಾರ್ಯಾರು ಇದರ ಅನುಭವ ಪಡಿಬೇಕು ಅಂತಿದ್ದೀರಿ, ಅಲ್ಕೆಮಿ ಅನುಭವ, ಅವರೆಲ್ಲರೂ ಈ ಪ್ರಾಕ್ಟೀಸ್ ನ ಮಾಡಿ. ಕಣ್ಮುಚ್ಚಿ ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀತಿಂಗ್ ಮಾಡಿ. ಪೂರ್ತಿ ಉಸಿರನ್ನ ಒಳಗೆ ಹೇಳ್ಕೊಂಡು ಪೂರ್ತಿ ಉಸಿರನ್ನ ಹೊರಬಿಡ್ತಾ, ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊತಾ ಇವಾಗ ಈ ಪ್ರಾಕ್ಟೀಸ್ ನ ಮಾಡೋಣ. 2 ಆಕ್ಷನ್ ಒಟ್ಟಿಗೆ ಆಗ್ಲಿ. ಉಸಿರನ್ನ ಹೊರಬಿಡೋದ್ರ ಜೊತೆಗೆ ಹುಂಕಾರ ಉಚ್ಚಾರಣೆ ಮಾಡೋದು, ಅಂತ ಮಾಡೋದು. ಓಕೆ, ಲೆಟ್ಸ್ ಡೂ ದಿಸ್. ಸ್ಟಾರ್ಟ್. ಇನ್ಹೇಲ್ ಮಾಡಿ ಅಂಡ್ ಸ್ಟಾರ್ಟ್. ಕಂಟಿನ್ಯೂ ಮಾಡ್ತಾ ಹೋಗಿ. ಉಸಿರನ್ನ ಹೊರಬಿಡೋದ್ರ ಜೊತೆಗೆ ಅಂತ ಮಾಡ್ತಾ ಹೋಗಿ.
ಹುಂಕಾರ ಮಾಡ್ತಾ ಹೋಗಿ. ಅಂತ ಶಬ್ದ ಹೊರಗಡೆ ಬರಬೇಕು. ಹ್ಮ್ 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 ಜಸ್ಟ್ ಡೂ ದಿಸ್ ಫಾರ್ 1 minute. ಮಾಡ್ತಾ ಹೋಗಿದ್ದೇನ ವಿತೌಟ್ ಥಿಂಕಿಂಗ್ ಎನಿಥಿಂಗ್, ಏನು ಯೋಚನೆ ಮಾಡಬೇಡ. ಜಸ್ಟ್ ಉಸಿರಾಟನ ಹೊರಗೆ ಬಿಡ್ತಾ ಇದೀರಿ ಜೋರಾಗಿ, ಅದ್ರ ಜೊತೆಗೆ ಹುಂಕಾರ ಚಾಂಟ್ ಮಾಡ್ತಾ ಇದೀರಿ. ಹ್ಮ್ 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 ಜಸ್ಟ್ ಡೂ ದಿಸ್ 30 seconds ಮೋರ್. ಇನ್ನು 30 seconds ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ, ಮಾಡ್ತಾ ಹೋಗಿ. ಜಸ್ಟ್ ಉಸನ್ನ ಜೋರಾಗಿ ಹೊರಬಿಡೋದು, ಅದರ ಜೊತೆಗೆ ಹುಂ ಅನ್ನತ್ತ ಚಾಂಟ್ ಮಾಡೋದು, ಹುಂ ಅಂತ ಶಬ್ದ ಮಾಡೋದು. ಜಸ್ಟ್ ಡೂ ದಿಸ್. ಹ್ಮ್ 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 ಎಸ್, ಕಂಟಿನ್ಯೂ 10 more seconds. Just continue this. 9, 8, 7, 6, 5, 4, 3, 2, and 1. Slowly stop practice. ಸಡನ್ ಕಣ್ ತೆಗಿಬೇಡಿ. ಕೀಪ್ your eyes closed. ಲೆಟ್ your breathing come back to normal. ಉಸಿರಾಟ ಸಹಜ ಸ್ಥಿತಿಗೆ ಬರಲಿ. ಒಂದು ದೊಡ್ಡ ಉಸಿರನ್ನು ಒಳಗೆ ತೊಗೊಳ್ಳಿ, ಪೂರ್ತಿ ಉಸಿರನ್ನು ಹೊರಬಿಡಿ. And when you feel comfortable, ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಜೋಡಿಸಿ, 2 ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, 2 ಕೈಗಳನ್ನು ಕಣ್ಗಳನ್ನು ಬಿಟ್ಟು slowly open your eyes. Just tell me in the chat box. ಇದು ಮಾಡಕ್ ಮುಂಚೆ ಜಸ್ಟ್ 1 minute ಬಿಫೋರ್ ಹೌ ಯು ಆರ್ ಫೀಲಿಂಗ್, ಅಂಡ್ ಇವಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಹೌ ಯು ಆರ್ ಫೀಲಿಂಗ್ ರೈಟ್ ನೌ ಆಫ್ಟರ್ 1 minute. Just type it in the chat box. Smiling, okay. Feeling light, wonderful, good. Light, cool, some loosen of body, energetic, more energetic, cool. Feeling relaxed, ಮನಸ್ಸಿನ ಭಾರ ಕಡಿಮೆ ಆಯ್ತು, ವಂಡರ್ಫುಲ್, ಲೈಟ್ ಅಂಡ್ ಎನರ್ಜೆಟಿಕ್. ಎಸ್. ಸೊ ಜಸ್ಟ್ ಒಂದು ಸ್ಟೆಪ್ದು ಅರ್ಧ ಮಾಡಿದ್ದೀವಿ, ಇದರಲ್ಲಿ ಇನ್ನೊಂದು ಸ್ಟೆಪ್ ಇದೆ. ಇದನ್ನ ಮೂಲ ಬಂಧದ ಜೊತೆಗೆ ಮಾಡ್ತೀವಿ. ಕಂಪ್ಲೀಟ್ ಪ್ರಾಕ್ಟೀಸ್ ಅಲ್ಲಿ ಈ ಒಂದು ಪ್ರಾಕ್ಟೀಸ್ ಏನಿದೆ, ಇದನ್ನ ಊರ್ಧ್ವರೀತ ಕ್ರಿಯಾ ಅಂತ ಹೇಳ್ತೀವಿ. ದಿಸ್ ಇಸ್ ಊರ್ಧ್ವರೀತ ಕ್ರಿಯಾ. ಸೊ ಇದರಲ್ಲಿ ಇನ್ನೊಂದು ಸ್ಟೆಪ್ ಸೇರ್ಕೊಳ್ಳುತ್ತೆ, ಅಲ್ಲಿ ಮೂಲ ಬಂಧದ ಜೊತೆಗೆ ಅಶ್ವಿನಿ ಮುದ್ರೆ ಜೊತೆಗೆ ಮಾಡ್ತೀವಿ. ಅಡ್ವಾನ್ಸ್ ಲೆವೆಲ್ಗೆ ನೀವು ಬಂದ್ರೆ ಅದನ್ನ ಹೇಳ್ಕೊಡ್ತೀನಿ. ಜಸ್ಟ್ ಬೈ ಡೂಯಿಂಗ್ 1 minute ನಿಮ್ಮ ಎನರ್ಜಿನ ಇನ್ಸ್ಟೆಂಟ್ ಆಗಿ ಇದು ಬೂಸ್ಟ್ ಮಾಡಿದೆ. ಜಸ್ಟ್ ಇಮ್ಯಾಜಿನ್ 8 ಸ್ಟೆಪ್ಗಳನ್ನ ನೀವು ರೆಗ್ಯುಲರ್ ಆಗಿ 21 minutes ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಎನರ್ಜಿ ಎಷ್ಟು ರೈಸ್ ಆಗುತ್ತೆ, ನಿಮ್ಮ ವೈಬ್ರೇಷನ್ ಎಷ್ಟು ರೈಸ್ ಆಗುತ್ತೆ. ಈ ವೈಬ್ರೇಷನ್ ರೈಸ್ ಆಗ್ತಾ ಇದ್ದಂಗೆ, ಆಸ್ ಐ ಟೋಲ್ಡ್ ಯು, ನಮ್ಮ ಚಿತ್ರಣಿ ನಾಡಿಲಿರುವಂತ ಆ ನೆಗೆಟಿವ್ ಕರ್ಮಗಳನ್ನ ಬರ್ನ್ ಮಾಡುವಂತ ಇದು ಪ್ರಾಸೆಸ್. ಇದು ಒಂದು ಹಾಫ್ ಸ್ಟೆಪ್ ಅಷ್ಟೇ. ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಆ ಚಿತ್ರಣಿ ನಾಡಿಲಿರುವಂತ ವಾಟ್ ದಿಸ್ ಹ್ಯಾಪನಿಂಗ್. ಅನಂತ್ ಕೃಷ್ಣ, ನೀವೇನು ವೈಟ್ ಬೋರ್ಡ್ ಶೇರ್ ಮಾಡ್ತಾ ಇದ್ರಿ, ಪ್ಲೀಸ್ ಸ್ಟಾಪ್ ದಿಸ್. ಮಧ್ಯದಲ್ಲಿ ಏನೇನೋ ಕಿತಾಪತಿ ಮಾಡ್ತಾ ಇರ್ತೀರಿ. ಓಕೆ, ಆಲ್ ರೈಟ್. ಸೊ ದಿಸ್ ಇಸ್ ಜಸ್ಟ್ ಅ ಹಾಫ್ ಸ್ಟೆಪ್ ಮಾತ್ರ ನಾನು ಹೇಳಿಕೊಟ್ಟಿರೋದು. ಇದೇ ತರ 8 ಸ್ಟೆಪ್ಸ್ ಇದೆ. ಈ ತರ ಅಲ್ಲ, ಬೇರೆ ಬೇರೆ ತರದ್ದು 8 ಸ್ಟೆಪ್ಸ್ ಇದಾವೆ.
ದಿಸ್ ಒನ್ ಸ್ಟೆಪ್ ಇಸ್ ಅ ಊರ್ಧ್ವಗತಿ ಕ್ರಿಯಾ ವೇರ್ ನಮ್ಮ ಎನರ್ಜಿನ ಇನ್ಸ್ಟೆಂಟ್ ಆಗಿ ನಾವು ಬೂಸ್ಟ್ ಮಾಡ್ತೀವಿ. ಸೊ ಇದು ನಮ್ಮ ಮೇನ್ ಪ್ರಾಕ್ಟೀಸ್ ಅಲ್ಲಿ 3 minutes ವಿ ಪ್ರಾಕ್ಟೀಸ್. ಜಸ್ಟ್ 1 ನಿಮಿಷ ಅರ್ಧ ಸ್ಟೆಪ್ ನೀವು ಮಾಡಿದ್ರೆ ಇಷ್ಟು ಬದಲಾವಣೆ ಇದೆ ಅಂದ್ರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗತ್ತೆ ಅಂತ. ಓಕೆ, ಸೊ ಈ ಕ್ಲಾಸ್ ಯಾವಾಗ ನಡೀತಾ ಇದೆ, ಇದರಿಂದ ಏನೇನು ಬೆನಿಫಿಟ್ಸ್ ಇದೆ, ಮತ್ತೆ ಇದಕ್ಕೆ ಫೀಸ್ ಎಷ್ಟಿದೆ ಅದನ್ನ ಇವಾಗ ಹೇಳ್ಬಿಡ್ತೀನಿ. ದೋಸ್ ಹೂ ವಾಂಟ್ ಟು ಜಾಯಿನ್ ಫಾರ್ ದಿಸ್ ನೆಕ್ಸ್ಟ್ 5 minutes ನನ್ನ ಜೊತೆಗಿರಿ. ಈ ಕ್ಲಾಸಲ್ಲಿ ನಿಮಗೆ ಮೆಟೀರಿಯಲ್ PDF ಸಿಗುತ್ತೆ, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಡಿಯೋ ಸಿಗುತ್ತೆ. ಕಂಪ್ಲೀಟ್ ಆಗಿ ಈಸಿ ಮಾಡಿದ್ದೀನಿ ಎಲ್ಲಾನು. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಡಿಯೋ ಕೂಡ ಕೊಟ್ಬಿಡ್ತೀನಿ, ಆಡಿಯೋ ಹಾಕೊಂಡು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ PDF ಕೂಡ ನೋಟ್ದು PDF ಕೂಡ ಸಿಗುತ್ತೆ. ಈ ಕ್ಲಾಸ್ ಯಾವಾಗ ನಡೀಲಿದೆ, 3 ದಿನದ ಕ್ಲಾಸ್ ಇದೆ. 22, 23 ಮತ್ತೆ 24 ಡಿಸೆಂಬರು 2025. ಅಂದ್ರೆ ನೆಕ್ಸ್ಟ್ ವೀಕ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ರಾತ್ರಿ 8 ಇಂದ 10 ಗಂಟೆ ಎವ್ರಿ ಡೇ 2 hours ಕ್ಲಾಸ್ ಇರುತ್ತೆ. ಇದು ಆನ್ಲೈನ್ ಝೂಮ್ ಅಲ್ಲೇ ನಡೀತೆ. ನಾವು ಇವಾಗ ಏನ್ ಝೂಮ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ ಈ ಝೂಮ್ ಅಲ್ಲೇ ನಡೀತೆ. ದಿಸ್ ಇಸ್ ಜಸ್ಟ್ ಅ 3 days ಕ್ಲಾಸ್. ಈ 3 days ಅಲ್ಲಿ ಇವ್ರನ್ನ ಯಾರ್ಯಾರು ನೋಡಿದ್ದೀರಿ? Have you seen him? I'll just stop for 1 minute and tell you. ಇವ್ರ ಫೋಟೋ ಇಲ್ಲಿ ಯಾಕೆ ಹಾಕಿದ್ದೀನಿ? ಯಾರು ಇವರು? ಯಾರು ಹೇಳ್ತೀರಿ? ಎಸ್, ಮಹಾವತಾರ್ ಬಾಬಾಜಿ. ಇವರು ಹಿಮಾಲಯದಲ್ಲಿ ಇವತ್ತು ಕೂಡ ಸಶರೀರವಾಗಿ ಇದ್ದಾರೆ ಅಂತ ಕೆಲವರ ನಂಬಿಕೆ ಹೇಳ್ತಾರೆ. ಅವಾಗಲೇ ನಾನು ಹೇಳಿದೆ ನಮ್ಮ ಎಲ್ಲರಿಗೂ ಕೆಲವೊಂದು ಫಿಸಿಕಲ್ ಗುರುಗಳಿರ್ತಾರೆ, ಕೆಲವೊಂದ್ಸತಿ ನಮ್ಗೆ ಡೈರೆಕ್ಟ್ ಆಗಿ ಸೆಲೆಸ್ಟಿಯಲ್ ಗುರುಸ್ ಗೈಡ್ ಮಾಡ್ತಾರೆ. ಸೊ ವೆನ್ ಐ ಗಾಟ್ ದಿಸ್ ಅಲ್ಕೆಮಿ ಟೆಕ್ನಿಕ್ ನನಗೆ ಯಾವಾಗ ಸಿಕ್ತು, ಈ ಅಲ್ಕೆಮಿ ಟೆಕ್ನಿಕ್ ನನಗೆ ಆಸ್ ಐ ಟೋಲ್ಡ್ ಯು ನನಗೆ ಧ್ಯಾನದಲ್ಲಿ, ನಿದ್ರೆ ಅವಸ್ಥೆಯಲ್ಲಿ ಅಥವಾ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇದ್ದಾಗ ಅಥವಾ ಜಸ್ಟ್ ಇನ್ ಇದು ಫ್ಲಾಶಸ್ ತರ ಒಂದೊಂದು ಸ್ಟೆಪ್ ಸಿಕ್ತು. ಬಟ್ ದಿಸ್ ವಾಸ್ ಗೈಡೆಡ್ ಬೈ ಸಂಬಡಿ. ಸೊ ವೆನ್ ಐ ಆಸ್ಕ್ ಇನ್ ಮೆಡಿಟೇಷನ್ ನಾನು ಕೇಳಿದಾಗ ನನಗೆ ಯಾರು ಗೈಡ್ ಮಾಡ್ತಾ ಇದ್ದಾರೆ ಅಂತಂದಾಗ ಐ ರಿಯಲಿ ಡೋಂಟ್ ನೋ ವೆದರ್ ಇಟ್ಸ್ ಹಿಮ್ಸೆಲ್ಫ್ ಆರ್ ನಾಟ್, ಬಟ್ ನನಗೆ ಪಿಕ್ಚರ್ ಬಂದಿದ್ದು ಮಹಾವತಾರ್ ಬಾಬಾಜಿದು. ಸೊ ಐ ಫೆಲ್ಟ್ ಹಿ ಈಸ್ ಗೈಡಿಂಗ್ ಮೀ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಒನ್ ಟೆಕ್ನಿಕ್. ಐ ಹ್ಯಾವ್ ಬಿನ್ ಗೈಡೆಡ್ ಬೈ ಮಹಾವತಾರ್ ಬಾಬಾಜಿ ಅಂತ ನನ್ಗೆ ಅನ್ಸುತ್ತೆ. ಹಾಗಾಗಿ ಅವ್ರ ಫೋಟೋನ ಇಲ್ಲಿ ಹಾಕಿದೆ. ಸೊ ಹೈಲೈಟ್ಸ್ ಏನೇನ್ ಕಲಿತೀವಿ ಇದರಲ್ಲಿ, ಈ 3 ದಿನದಲ್ಲಿ ನಾವು ಏನೇನ್ ಕಲಿತೀವಿ? ಅಂಡರ್ಸ್ಟ್ಯಾಂಡಿಂಗ್ ದ ವರ್ಕಿಂಗ್ ಪ್ಯಾಟರ್ನ್ ಆಫ್ ದ ಯೂನಿವರ್ಸ್. ಈ ಪೂರ್ತಿ ಯೂನಿವರ್ಸ್ ಹೇಗೆ ವರ್ಕ್ ಮಾಡ್ತಾ ಇದೆ ಆ ಪ್ಯಾಟರ್ನ್ ನ ತಿಳ್ಕೊತೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಸೀಕ್ರೆಟ್ ಆಫ್ ಆಲ್ ದ ಸಿದ್ದೀಸ್ ಅಂಡ್ ಪವರ್ಸ್. ಎಲ್ಲ ಸಿದ್ದೀಸ್ ಅಂತ ನೀವೇನ್ ಕೇಳ್ತೀರಿ, ಎಲ್ಲ ಪವರ್ಸ್ ಅಂತ ಏನ್ ಕೇಳ್ತೀರಿ. ಕೆಲವೊಂದ್ಸತಿ ಕೆಲವರು ನೀರ್ ಮೇಲೆ ನಡೀತಾರೆ, ಕೆಲವರು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾರೆ. ಈ ತರ ಕೂಡ ಎಷ್ಟೋ ಸಲ ಈ ತರ ಸಿದ್ಧಿಗಳು ಕೆಲವ್ರಿಗೆ ಇರುತ್ತೆ ಅಂತ ನಾವು ಕೇಳಿದೀವಿ. ಸೊ ಆ ಸಿದ್ಧಿಸ್ಗಳ ಹಿಂದೆ ಏನ್ ಸೀಕ್ರೆಟ್ ಇದೆ ಇದನ್ನ ಜಸ್ಟ್ ಅರ್ಥ ಮಾಡ್ಕೋತೀವಿ ನಾವು. ದೆನ್ ಟ್ಯೂನಿಂಗ್ ಯುವರ್ ಎನರ್ಜಿ ಟು ದ ರೈಟ್ ಫ್ರೀಕ್ವೆನ್ಸಿ. ನಮ್ಮ ಎನರ್ಜಿನ ರೈಟ್ ಫ್ರೀಕ್ವೆನ್ಸಿಗೆ ಹೇಗೆ ಟ್ಯೂನ್ ಮಾಡಬೇಕು, ಸೊ ದಟ್ ಯು ಕ್ಯಾನ್ ಗೆಟ್ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್. ನಿಮ್ ಜೀವನದಲ್ಲಿ ಯಾವುದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ರೂ ಕೂಡ ಈ ಟೆಕ್ನಿಕ್ ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ಅಂಡರ್ಸ್ಟ್ಯಾಂಡಿಂಗ್ ದ ಬ್ಲಾಕೇಜಸ್, ಹರ್ಡಲ್ಸ್ ಅಂಡ್ ಕರ್ಮಾಸ್ ಇನ್ ಲೈಫ್. ನಮ್ಮ ಜೀವನದಲ್ಲಿ ಇರುವಂತಹ ಬ್ಲಾಕೇಜಸ್ ಗಳನ್ನ, ಹರ್ಡಲ್ಸ್ ಗಳನ್ನ, ಕರ್ಮಾಸ್ ಗಳನ್ನ ಇನ್ ಡಿಟೇಲ್ ಅರ್ಥ ಮಾಡ್ಕೋತೀವಿ. ದೆನ್ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಆಫ್ ದ ಪ್ರಾಕ್ಟೀಸ್. ಈ 8 ಸ್ಟೆಪ್ ಏನಿದೆ ಒಂದೊಂದು ಸ್ಟೆಪ್ ನಾವು ಕಲಿತಾ ಹೋಗ್ತೀವಿ. ದೆನ್ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫರ್ಗಿವ್ನೆಸ್, ಅಕ್ಸೆಪ್ಟೆನ್ಸ್, ಗ್ರಾಟಿಟ್ಯೂಡ್ ಅಂಡ್ ಸರೆಂಡರ್. ಈ 4 ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನ ನಾವು ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಇದನ್ನ ರೆಗ್ಯುಲರ್ ಆಗಿ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಕೂಡ ಇಲ್ಲಿ ಕಲಿತೀವಿ. ದೆನ್ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಅಂಡ್ ಸ್ಪಿರಿಚುಯಾಲಿಟಿ. ಜೀವನ ಮತ್ತೆ ಅಧ್ಯಾತ್ಮದ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಾವು ಪಡಿತೀವಿ. ಅಂಡ್ ಮೆನಿ ಮೋರ್ ಆಲ್ಸೋ ಆಫ್ ವಿಸ್ಡಮ್. ಸೊ ಸಾಕಷ್ಟು ಜ್ಞಾನದ ಮುತ್ತುಗಳನ್ನು ಇದ್ರಲ್ಲಿ ನಾವು ಕಲಿತೀವಿ. ಬೆನಿಫಿಟ್ಸ್, ಏನಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಇದರಿಂದ ಏನ್ ಸಿಗತ್ತೆ ನಮ್ಗೆ? ದ ಪ್ರಾಕ್ಟೀಸ್ ಆಫ್ ಅಲ್ಕೆಮಿಕ್ ಕ್ರಿಯಾ ಯೋಗ ಹೆಲ್ಪ್ಸ್ ಟು ಅಲೈನ್ ಯುವರ್ ಎನರ್ಜಿ ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ಯೂನಿವರ್ಸಲ್ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ನಾವು ಜೀವನದಲ್ಲಿ ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಆ ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ಅದರದ್ದು ಏನ್ ಫ್ರೀಕ್ವೆನ್ಸಿ ಇದೆ ಆ ಫ್ರೀಕ್ವೆನ್ಸಿ ಜೊತೆಗೆ ನಮ್ಮ ಫ್ರೀಕ್ವೆನ್ಸಿನ ಅಲೈನ್ ಮಾಡ್ಲಿಕ್ಕೆ ಈ ಅಲ್ಕೆಮಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಟ್ರಾನ್ಸ್ಫಾರ್ಮ್ ಆಲ್ ದ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಇನ್ ಟು ದ ಪಾಸಿಟಿವ್ಸ್. ಸೊ ನಮ್ಮ ಜೀವನದಲ್ಲಿ ಏನೇ ನೆಗೆಟಿವ್ ಆಸ್ಪೆಕ್ಟ್ ಇದ್ರೂ ಕೂಡ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇಂಪ್ರೂವ್ ಓವರ್ ಆಲ್ ಹೆಲ್ತ್ ಎಟ್ ಆಲ್ ದ ಲೆವೆಲ್ಸ್. ನಮ್ಮ ಎಲ್ಲಾ ಲೆವೆಲ್ಸ್ ಅಲ್ಲಿ, ದೇಹದ ಲೆವೆಲ್ ಅಲ್ಲಿ, ಮನಸ್ಸಿನ ಲೆವೆಲ್ ಅಲ್ಲಿ ನಮ್ಮ ಹೆಲ್ತ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಈ ಟೆಕ್ನಿಕ್ ನಮ್ಗೆ ಹೆಲ್ಪ್ ಮಾಡುತ್ತೆ. ದೆನ್ ಟೇಕ್ಸ್ ಕೇರ್ ಆಫ್ ಫಿಸಿಕಲ್, ಮೆಂಟಲ್, ಇಮೋಷನಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್.
ಸೊ ಎಲ್ಲ ಸ್ತರಗಳಲ್ಲಿ ನಮಗೆ ಇದು ಚೆನ್ನಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಹೆಲ್ಪ್ಸ್ ಟು ಅಚೀವ್ ಆಲ್ ಯುವರ್ ಗೋಲ್ಸ್ ಅಂಡ್ ಡ್ರೀಮ್ಸ್. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಗೋಲ್ಸ್ ಇರ್ಬೋದು, ಯಾವುದೇ ರೀತಿ ಕನಸುಗಳಿರ್ಬೋದು, ಅದನ್ನೆಲ್ಲ ಅಚೀವ್ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ದೆನ್ ಹೆಲ್ಪ್ಸ್ ಟು ಗೇನ್ ಕಾನ್ಫಿಡೆನ್ಸ್ ಅಂಡ್ ಕರೇಜ್. ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಬೇಕು, ಕರೇಜ್ ಬೇಕು ಅಂದ್ರೆ ಅದು ಕೂಡ ಈ ಟೆಕ್ನಿಕ್ ಮಾಡೋದ್ರಿಂದ ನಮಗೆ ಸಿಗತ್ತೆ. ಹೆಲ್ಪ್ಸ್ ಟು ಗೇನ್ ಸಕ್ಸೆಸ್ ಇನ್ ಆಲ್ ಎಂಡ್ಯೂರ್ಸ್ ಆಫ್ ಲೈಫ್. ನಾವು ಏನೇ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಸಕ್ಸೆಸ್ ಪಡೀಲಿಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಗೇನ್ ಅ ಟ್ರೂ ಸೆನ್ಸ್ ಆಫ್ ಲೈಫ್. ಹೆಲ್ಪ್ಸ್ ಟು ಅಚೀವ್ ಫೈನಾನ್ಷಿಯಲ್ ಅಬಂಡೆನ್ಸ್ ಅಂಡ್ ಪ್ರಾಸ್ಪರಿಟಿ. ಫೈನಾನ್ಷಿಯಲ್ ಅಬಂಡೆನ್ಸ್ ಮತ್ತೆ ಪ್ರಾಸ್ಪರಿಟಿನ ಅಚೀವ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಟು ಗೇನ್ ಅ ಕಂಪ್ಲೀಟ್ ಕಂಟ್ರೋಲ್ ಓವರ್ ಯುವರ್ ಲೈಫ್. ನಿಮ್ಮ ಸಂಪೂರ್ಣ ಲೈಫ್ ನ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಕೂಡ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ದೆನ್ ಹೆಲ್ಪ್ಸ್ ಟು ಕ್ರಿಯೇಟ್ ಅ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ದ ಸ್ಪಿರಿಚುವಲ್ ಜರ್ನಿ ಆಲ್ಸೋ. ಅಂದ್ರೆ ನಿಮ್ ಜೀವನದಲ್ಲಿ ಎಲ್ಲ ಇದೆಪ್ಪ, ದುಡ್ಡು ಇದೆ, ಸಕ್ಸಸ್ ಇದೆ, ಫ್ಯಾಮಿಲಿ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ನನ್ಗೆ ಏನಿಲ್ಲ, ನನಗೆ ಆಧ್ಯಾತ್ಮಿಕ ಉನ್ನತಿ ಬೇಕು ಅಂತಿದ್ರು ಕೂಡ ಆ ಆಧ್ಯಾತ್ಮಿಕ ಉನ್ನತಿಗೂ ಕೂಡ ಇದೊಂದು ಸ್ಟ್ರಾಂಗ್ ಫೌಂಡೇಶನ್ ತರ ಈ ಟೆಕ್ನಿಕ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಮೆನಿ ಅದರ್ ನೋಟಿಸಬಲ್ ಬೆನಿಫಿಟ್ಸ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಇನ್ ಯೋರ್ ಡೈಲಿ ಲೈಫ್. ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ಸಾಕಷ್ಟು ಬೆನಿಫಿಟ್ಸ್ ಗಳನ್ನ ಇದರಿಂದ ಪಡಿತೀರಿ. ಸೊ ಇದಕ್ಕೆ ಫೀಸ್ ಎಷ್ಟು, ಇದು ಯಾರ್ಯಾರು ಕಲಿಬೇಕು ಅಂತಿದ್ದೀರಿ? ದಿಸ್ ಇಸ್ ದ ಫೀಸ್ 2760, 2760 ರೂಪಾಯಿ ಮಾತ್ರ. 3 ದಿನದ ಕ್ಲಾಸಿಗೆ ಈ ಫೀಸ್ ಇದೆ. ಅಂಡ್ ರಿಪಿಟೇಷನ್ ಫ್ರೀ ಇರುತ್ತೆ. ಮೆಟೀರಿಯಲ್ ಕೊಡ್ತೀನಿ, ರೆಗ್ಯುಲರ್ ಪ್ರಾಕ್ಟೀಸಿಗೆ ಆಡಿಯೋ ಕೂಡ ನಿಮ್ಗೆ ಸಿಗತ್ತೆ. ಸೊ ದಿಸ್ ದ ಫೀಸ್ 2760 ರೂಪಾಯಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ. ಅಂದ್ರೆ ಒಂದ್ಸತಿ ನೀವು ನನ್ನ ಹತ್ರ ಆಲ್ಕೆಮಿ ಕಲ್ತಿದ್ದೀರಂದ್ರೆ ನೆಕ್ಸ್ಟ್ ಟೈಮ್ ರಿಪಿಟೇಷನ್ ವಿಲ್ ಬಿ ಆಲ್ವೇಸ್ ಫ್ರೀ. ನೀವು ನೆಕ್ಸ್ಟ್ ಟೈಮ್ ನಾನು ಯಾವತ್ತೇ ಆಲ್ಕೆಮಿ ಮಾಡಿದಾಗ ನೀವು ರಿಪೀಟ್ ಆಗಿ ಅಟೆಂಡ್ ಮಾಡ್ತೀನಿ ಅಂದ್ರೆ ಅದು ನಿಮಗೆ ಫ್ರೀ ಆಗಿರುತ್ತೆ. ಜೊತೆಗೆ ಎವ್ರಿ ಡೇ, ಬೈ ಚಾನ್ಸ್ ನೀವೇನೋ ಅಟೆಂಡ್ ಮಾಡೋಕ್ಕಾಗಿಲ್ಲ, ಈವನ್ ಅಟೆಂಡ್ ಮಾಡಿದ್ರು ಕೂಡ ಎವ್ರಿ ಡೇ ರೆಕಾರ್ಡಿಂಗ್ ಕೂಡ ನಿಮ್ಗೆ ಸಿಗುತ್ತೆ. ಆ ರೆಕಾರ್ಡಿಂಗ್ ಕೂಡ ನಿಮಗೆ 3 ತಿಂಗಳು ತನಕ ಎಕ್ಸೆಸ್ ಇರುತ್ತೆ. ಬಟ್ ದಿಸ್ ಇಸ್ ಓನ್ಲಿ ಫಾರ್ ಯು. ಯು ಆರ್ ನಾಟ್ ಸಪೋಸ್ ಟು ಟೀಚ್ ದಿಸ್ ಟೆಕ್ನಿಕ್ ಟು ಎನಿಬಡಿ ಎಲ್ಸ್. ಯಾಕಂದ್ರೆ ಇದರಲ್ಲಿ ಒಂದು ಇನಿಷಿಯೇಷನ್ ಅಂತ ಇರುತ್ತೆ. ಆ ಇನಿಷಿಯೇಷನ್ ಆದ್ಮೇಲೆ ವೆನ್ ಯು ಪ್ರಾಕ್ಟೀಸ್ ದಿಸ್ ಟೆಕ್ನಿಕ್, ಇಟ್ ವಿಲ್ ಹೆಲ್ಪ್ ಯು, ರೈಟ್? ಸೊ ಯು ಆರ್ ನಾಟ್ ಸಪೋಸ್ ಟು ಟೀಚ್ ದಿಸ್ ಟೆಕ್ನಿಕ್ ಟು ಎನಿಬಡಿ. ದಿಸ್ ಇಸ್ ಓನ್ಲಿ ಫಾರ್ ಯು. 2760 ಇಸ್ ದ ಫೀಸ್. ಯಾರ್ಯಾರು ಮಾಡಬೇಕು ಅಂತಿದ್ದೀರಿ, ದಿಸ್ ಇಸ್ ದ ಪೇಮೆಂಟ್ ಪ್ರಾಸೆಸ್. ಈ ನಂಬರ್ಗೆ ನೀವು ಗೂಗಲ್ ಪೇ, ಫೋನ್ ಪೇ ಅಥವಾ ಪೇಟಿಎಂ ಇಂದ ಪೇಮೆಂಟ್ ಮಾಡಿ. ಇದೇ ನಂಬರ್ಗೆ ವಾಟ್ಸ್ಆಪ್ ಇಂದ ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ರೆ ಯು ಆರ್ ಇನ್. ಸೊ ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ ದಿಸ್. ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತಿದ್ದೀರಿ ಇದರದ್ದು ಒಂದು ಸ್ಕ್ರೀನ್ ಶಾಟ್ ತೊಗೊಂಬಿಡಿ ಅಥವಾ ನಂಬರ್ ನೋಟ್ ಮಾಡ್ಕೊಂಬಿಡಿ. 9886922501. ಇದು ನನ್ನ ಡೈರೆಕ್ಟ್ ನಂಬರು. ಇದೇ ನಂಬರ್ಗೆ ನೀವು ಪೇಮೆಂಟ್ ಮಾಡಿ, ಇದೇ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸ್ಬೇಕಾಗಿದೆ. ಅಂಡ್ ಇದರದ್ದು ಒಂದು ಸ್ಕ್ರೀನ್ ಶಾಟ್ ತೊಗೊಂಡಿರಿ. ನಂದು 2 ನಂಬರ್ ಇದೆ, ನಮ್ಮ ಇಮೇಲ್ ID, ನಮ್ಮ ವೆಬ್ಸೈಟ್ ಇದೆ. ಮತ್ತೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬುದ್ಧತ್ವ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಫೇಸ್ಬುಕ್ ಅಲ್ಲಿ ಬುದ್ಧತ್ವ ಹೆಸರಲ್ಲಿ ಪೇಜ್ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬುದ್ಧತ್ವ_ ಹೆಸರಲ್ಲಿ ಪೇಜ್ ಇದೆ. ಸೊ ಅಲ್ಲೂ ಕೂಡ ನಮ್ಮನ್ನ ನೀವು ಫಾಲೋ ಮಾಡಬಹುದು. ನಾವು ದಿಸ್ ಡಯಾಸ್ ಇಸ್ ಓಪನ್ ಫಾರ್ Q&A. ನಿಮ್ಗೆ ಏನಾದ್ರೂ ಪ್ರಶ್ನೆ, ಏನಾದ್ರು ಡೌಟ್ ಇದ್ರೆ ನೀವು ಹಾಕ್ಬೋದು. ಸೊ ಇದು ನನ್ನ ನಂಬರ್, ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡ್ ದಿಸ್ ಇಸ್ ದ ಫೀಸ್. ಇದ್ರಲ್ಲಿ ಯಾವುದೇ ರೀತಿ ಮಾರ್ಕೆಟಿಂಗ್ ಇಲ್ಲ. ಇಷ್ಟು ಡಿಸ್ಕೌಂಟ್ ಇದೆ, ಇಷ್ಟು ಇದಿದೆ, ಇಷ್ಟು ಒಳಗಡೆ ಮಾಡಿದ್ದಿದೆ, ಆ ಥರ ಏನೂ ಇಲ್ಲ. ಓಕೆ. ಸೊ ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರಿಗೆ ಕನ್ವಿನ್ಸ್ ಆಗಿದೆ, ಯಾರ್ಯಾರಿಗೆ ಈ ಟೆಕ್ನಿಕ್ನ ಕಲಿತು ನನ್ನ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಇದ್ದೀರಿ, ಅವರೆಲ್ಲರೂ ಈ ಕ್ಲಾಸ್ಗೆ ಎನ್ರೋಲ್ ಆಗ್ಬೋದು. 2760 ರೂಪೀಸ್ ಇಸ್ ದ ಫೀಸ್. ಸೊ ಪೇಮೆಂಟ್ ಮಾಡಿ ಸೇಮ್ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಆಯ್ತು. ಪೇಮೆಂಟ್ ಲಿಂಕ್ ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಸಿಕ್ಕಿದೆ. ಎಸ್, ಏನಾದ್ರು ಡೌಟ್ ಇದ್ರೆ, ಪ್ರಶ್ನೆ ಇದ್ರೆ ನೀವು ನಾನು ಕೇಳ್ಬೋದು. ಬಟ್ ಬಿಲೀವ್ ಮೀ, ಆಸ್ ಐ ಟೋಲ್ಡ್ ಯು, ನಂದು 3 ದಿನದ ಯಾವುದೇ ಕ್ಲಾಸ್ ಇದ್ರು ಕೂಡ ಸಾಮಾನ್ಯವಾಗಿ 4,000ಗಿಂತ ಮೇಲೇನೆ ಫೀಸ್ ಇರುತ್ತೆ, ಅದರಿಂದ ಕಡಿಮೆ ಇರೋದಿಲ್ಲ. ಇದು ಒಂದಕ್ಕೆ ಮಾತ್ರ ನಾನು ಬರೀ 2760, 2760 ರೂಪಾಯಿ ಫೀಸ್ ಇಟ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಐ ವಾಂಟ್ ಟು ರೀಚ್ ಟು ಮ್ಯಾಕ್ಸಿಮಮ್ ಪೀಪಲ್. ಎಷ್ಟು ಜನ ಇದನ್ನ ಅಟೆಂಡ್ ಮಾಡ್ಬೋದು ಅಷ್ಟು ಜನ ಅಟೆಂಡ್ ಮಾಡ್ಬೋದು, ರೈಟ್? ಜೊತೆಗೆ ಇದು ಕಂಪ್ಲೀಟ್ ಆಗಿ ನಮ್ಮ ಕರ್ಮದ ಲೆವೆಲ್ ಅಲ್ಲಿ ಇದು ವರ್ಕ್ ಮಾಡೋದ್ರಿಂದ ಇಟ್ ವಿಲ್ ಕಂಪ್ಲೀಟ್ಲಿ ಹೀಲ್ ಎನಿ ಆಫ್ ಯುವರ್ ಪ್ರಾಬ್ಲಮ್. ನೀವು ಯಾವುದೇ ಟೆಕ್ನಿಕ್ ನ ಅಪ್ಲೈ ಮಾಡಿನೂ ಕೂಡ ನಿಮ್ ಪ್ರಾಬ್ಲಮ್ ಹೀಲ್ ಆಗಿಲ್ಲ ಅಂದ್ರೆ ಈ ಟೆಕ್ನಿಕ್ ನ ನೀವು ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಅದು ಹೀಲ್ ಆಗುವಂತ ಸಾಧ್ಯತೆ ಇರುತ್ತೆ. ಡೇಟ್ಸ್ ಆಫ್ ಟ್ರೈನಿಂಗ್ ನೆಕ್ಸ್ಟ್ ವೀಕ್ ಮಂಡೇ, ಟ್ಯೂಸ್ಡೇ ಅಂಡ್ ವೆನ್ಸ್ಡೇ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ
ಇಟ್ ಈಸ್ 22, 23 and 24. 22, 23, 24. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ನಿಮ್ಮ ವಿಡಿಯೋನ ಆನ್ ಮಾಡಿ ನೀವು ಹ್ಯಾಂಡ್ ವೇವ್ ಮಾಡಿದ್ರೆ ಐ ಅನ್ಮ್ಯೂಟ್ ಯು, ಯು ಕ್ಯಾನ್ ಆಸ್ಕ್ ಮಿ. 8 ಇಂದ 10. ಟೈಮಿಂಗ್ 8 ಗಂಟೆಯಿಂದ 10 ಗಂಟೆ, ರಾತ್ರಿ 8 ಗಂಟೆಯಿಂದ 10 ಗಂಟೆ. ಮತ್ತೊಂದ್ಸತಿ ಹೇಳ್ಬಿಡ್ತೀನಿ, ಈ ಕ್ಲಾಸು ಬರುವ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 8ಇಂದ 10 ಗಂಟೆ ತನಕ ಇರುತ್ತೆ. ಎವ್ರಿ ಡೇ 2 ಅವರ್ಸ್ ಕ್ಲಾಸು. 8 ಗಂಟೆಗೆ ಶುರು ಮಾಡ್ತೀವಿ, 10 ಗಂಟೆಗೆ ಮುಗಿಯುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ರಾತ್ರಿನೇ ಕ್ಲಾಸ್ ಇರುತ್ತೆ. ಸೊ ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ಗಳನ್ನ, ಕೆಲಸಗಳನ್ನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ 8 ಗಂಟೆಗೆ ನೀವು ಜಾಯ್ನ್ ಆಗ್ಬಿಟ್ರೆ ಆಯ್ತು. 8ಇಂದ 10 ಗಂಟೆ ತನಕ ನಮ್ಮ ಕ್ಲಾಸ್ ಇರುತ್ತೆ. ಸೊ 2 hours 3 days ಕ್ಲಾಸ್ ಇರುತ್ತೆ. ದಟ್ ಈಸ್ ಟೋಟಲ್ 6 to 6.5 hours, ಈ 7 hours ಕ್ಲಾಸ್ ಬರುತ್ತೆ. ಇದರಲ್ಲಿ ಆ ಪೂರ್ತಿ ಆಲ್ಕೆಮಿ ಸ್ಟೆಪ್ಸ್ ಗಳನ್ನ ಕಲಿತೀವಿ. 3 ದಿನ ಆದ ನಂತರ ನಿಮ್ಗೆ ಒಂದು ಆಡಿಯೋ ಕೂಡ ಕೊಡ್ತೀನಿ. ಆ ಆಡಿಯೋದಿಂದ ನೀವು ರೆಗ್ಯುಲರ್ ಆಗಿ ಆಡಿಯೋ ಹಾಕೊಂಡು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಆ ಪೂರ್ತಿ ಆಡಿಯೋ ಬಂದು ಅರೌಂಡ್ 25 ಅಥವಾ 27 minutes ಆಡಿಯೋ ಇದೆ. ಸೊ ಒಂದು ಅರ್ಧ ಅವರ್ ನಿಮಗೆ ನೀವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಬರುವಂತ ಸಾಧ್ಯತೆ ಇರುತ್ತೆ. Apart from this, is there any other thing which we need to follow, sir? And how do we know that our karmic energies are improving of bad karmic and reducing? ಓಕೆ, ಅನು ಅಕ್ಷಯ್ ಅವ್ರು ಕೇಳ್ತಿದ್ದಾರೆ ಕಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಮ್ ಕರ್ಮಾಸ್ ಎಲ್ಲ ಬರ್ನ್ ಆಗ್ತಾ ಇದೆ ಅಥವಾ ನಮ್ ಕರ್ಮಾಸ್ ಕಳೀತಾ ಇದೆ ಅಂತ. ಸಿಂಪಲ್, ನಮ್ಮ ಜೀವನದಲ್ಲಿ ಬರುವಂತ ಬದಲಾವಣೆಗಳಿಂದ. ಇಲ್ಲಿ ತನಕ ನಿಮ್ ಜೀವನದಲ್ಲಿ ಏನೇನ್ ಕೆಲ್ಸಗಳು ಸ್ಟಕ್ ಆಗಿತ್ತು ಆ ಎಲ್ಲ ಕೆಲ್ಸಗಳು ಆಟೋಮೆಟಿಕ್ ಆಗಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ನಿಮ್ಮ ಎನರ್ಜಿ ಚೇಂಜ್ ಆಗ್ತಾ ಇದ್ದಂಗೆ ನೀವು ಜಗತ್ತನ್ನ ನೋಡುವಂತ ದೃಷ್ಟಿಕೋನವೇ ಬದಲಾವಣೆ ಆಗತ್ತೆ. ನಿಮ್ಮ ಥಾಟ್ ಪ್ಯಾಟರ್ನ್ ಬದಲಾವಣೆ ಆಗತ್ತೆ. ಇಲ್ಲಿ ತನಕ ನಿಮ್ಮ ಹತ್ರ ಯಾರು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ, ಅವರು ಕೂಡ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆರ್ ಯು ಗೆಟಿಂಗ್? ಸೊ ಈ ತರ ಬದಲಾವಣೆ ಬರ್ತಾ ಇದ್ದಂಗೆ ನಿಮ್ಗೆ ಎಲ್ಲೆಲ್ಲಿ ದುಡ್ಡು ಸ್ಟಕ್ ಆಗಿತ್ತು ಎದುರುಗಡೆಯಿಂದ ಬಂದು ದುಡ್ಡು ಕೊಟ್ಟು ಹೋಗ್ತಾರೆ. ಈ ತರ ಎಷ್ಟೋ ಕೇಸಸ್ ಈ ತರ ಕೂಡ ಆಗಿದೆ. ಸೊ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳು ಬರ್ತಾ ಹೋಗುತ್ತೆ. ಆ ಪಾಸಿಟಿವ್ ಬದಲಾವಣೆಗಳು ಹೇಳುತ್ತೆ ಕಿ ಎಸ್ ನಿಮ್ಮ ಕರ್ಮಸ್ ಕಳೀತಾ ಇದೆ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಹ್ಯಾಪನಿಂಗ್ ಅಂತ. ಬೇರೇನ್ ಪ್ರೂಫ್ ಬೇಕಾಗಿಲ್ಲ. ಯು ನೀಡ್ ನಾಟ್ ಹ್ಯಾವ್ ಪ್ರೂಫ್ ಫ್ರಮ್ ಸಂಬಡಿ ಎಲ್ಸ್. ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ದಟ್ ಇಟ್ ಸೆಲ್ಫ್ ಇಸ್ ಅ ಪ್ರೂಫ್. ರೈಟ್? ಪೇಡ್ ಅನ್ನು ಥ್ಯಾಂಕ್ ಯು ಸೋ ಮಚ್, ಯುವರ್ ಇನ್. ಸೊ ಯಾರ್ಯಾರು ಪೇಮೆಂಟ್ ಮಾಡಿದಿರಿ ಜಸ್ಟ್ ಸೆಂಡ್ ದ ಸ್ಕ್ರೀನ್ ಶಾಟ್ ಟು ದ ಸೇಮ್ ನಂಬರ್. ನಾಳೆ ಅಥವಾ ನಾಡಿದೆ ಮೋಸ್ಟ್ಲಿ ಸಂಡೇ ನಿಮಗೆ ಒಂದು ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ. ಈಗಾಗಲೇ ಒಂದು ಅಲ್ಕೆಮಿ ಗ್ರೂಪ್ ಇದೆ. ಈಗಾಗಲೇ ನಂತರ ಅಲ್ಕೆಮಿ ಮುಂಚೆ ಯಾರು ಅಟೆಂಡ್ ಮಾಡಿದಿರಿ ದೇ ನೀಡ್ ನಾಟ್ ಪೇ. ಸೊ ನಿಮಗೆ ಫ್ರೀ ಇರುತ್ತೆ. ಯಾರು ಮುಂಚೆ ಮಾಡಿಲ್ಲ ಅವ್ರಿಗೆ ಮಾತ್ರ ಫಸ್ಟ್ ಟೈಮ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಇದ್ದು. ಸೊ ಫಸ್ಟ್ ಟೈಮ್ ಯಾರ್ಯಾರು ಮಾಡ್ತಾ ಇದ್ದೀರಿ ಅವ್ರು ಪೇ ಮಾಡಬೇಕಾಗತ್ತೆ. ಸೊ ಪೇ ಮಾಡಿ ಸ್ಕ್ರೀನ್ ಶಾಟ್ ಸೇಮ್ ನಂಬರ್ ಕಳಿಸ್ಬಿಡಿ. ಸಂಡೇ ನಾನು ನಿಮಗೆ ಆ ಒಂದು ಗ್ರೂಪ್ಗೆ ಆಡ್ ಮಾಡ್ತೀನಿ ಅಂಡ್ ಮಂಡೇಯಿಂದ ಈ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ಇನ್ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆ, ಪ್ರಶ್ನೆ ಇದೆ ಅಂದ್ರೆ ನೀವು ಕೇಳ್ಬೋದು. ಯಾರ್ಯಾರು ರಿಜಿಸ್ಟರ್ ಮಾಡಬೇಕು ಅಂತಿದ್ದೀರಿ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಡ್ ಕಮ್ ಫಾರ್ ದಿಸ್ ಕ್ಲಾಸ್. ದಿಸ್ ಕ್ಲಾಸ್ ಈಸ್ ರೆಕಮೆಂಡೆಡ್ ಫಾರ್ ಎವ್ರಿಬಡಿ. ನೀವು ಯಾವ ಏಜ್ ಅಲ್ಲಿ ಬೇಕಾದ್ರೆ ಇರ್ಬೋದು, ಏನೇ ಮಾಡ್ತಾ ಇರ್ಬೋದು. ದಿಸ್ ಅಲ್ಕೆಮಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಕಂಪ್ಲೀಟ್. ನಿಮ್ಮ ಸಂಪೂರ್ಣ ಲೈಫ್ ನ ಚೇಂಜ್ ಮಾಡುವಂತ ಶಕ್ತಿ ಈ ಒಂದು ಅಲ್ಕೆಮಿ ಟೆಕ್ನಿಕ್ ಇದೆ. ಸೊ ಡೆಫಿನೆಟ್ಲಿ ಇದು ಎಲ್ಲರೂ ಕಲಿಬೇಕು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆ, ಡೌಟ್ ಇದೆ ಅಂದ್ರೆ ಕೇಳ್ಬೋದು. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಥವಾ ನೀವು ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿದ್ರೆ ವಿ ವಿಲ್ ಅನ್ಮ್ಯೂಟ್ ಯು ಫ್ರಮ್ ಹಿಯರ್ ಅಂಡ್ ಯು ಕ್ಯಾನ್ ಆಸ್ಕ್ ಡೈರೆಕ್ಟ್ಲಿ. ಸರ್ ಐ ಜಸ್ಟ್ ಜಾಯಿನ್. ವಾಟ್ ಇಸ್ ದ ಫೀಸ್? ಪುಷ್ಪಲತಾ 2760, 2760 ರೂಪಾಯಿ. 2760 ರೂಪಾಯಿ ಫೀಸ್ ಇದೆ. ಇನ್ನೊಂದ್ಸತಿ ಆ ಸ್ಕ್ರೀನ್ ತೋರಿಸ್ಬಿಡ್ತೀನಿ. ಬೈ ಎನಿ ಚಾನ್ಸ್ ಇವತ್ತು ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ರೆ ಇವತ್ತಿನ ರೆಕಾರ್ಡಿಂಗ್ ಏನಿದೆ ಅದು ನಿಮ್ಗೆ ನಾಳೆ ಸಿಗ್ಬಿಡುತ್ತೆ. ಯೂಟ್ಯೂಬ್ಗೆ ಈ ಒಂದು ರೆಕಾರ್ಡಿಂಗ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ನಿಮ್ಗೆ ಲಿಂಕ್ ಕಳಿಸ್ಲಾಗ್ತದೆ ಗ್ರೂಪ್ ಅಲ್ಲಿ. ಸೊ ಯು ಕ್ಯಾನ್ ಗೋ ಥ್ರೂ ದ ರೆಕಾರ್ಡಿಂಗ್ ಆಲ್ಸೋ. 2760 ರೂಪಾಯಿ ಇದಕ್ಕೆ ಫೀಸ್ ಇದೆ.
ಈ ನಂಬರ್ಗೆ ಪೇಮೆಂಟ್ ಮಾಡಬೇಕಾಗಿದೆ 9886922501. ಅಥವಾ ಯಾರಾದ್ರೂ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೆ ಇಲ್ಲಿ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಇದೆ. ಇದರೊಂದು ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ಇದರದ್ದು ಕೂಡ ಒಂದು ಸ್ಕ್ರೀನ್ಶಾಟ್ ತಗೋಬಹುದು. ಯಾವತ್ತು ನಡೀತಾ ಇದೆ ಈಗಾಗಲೇ ಹೇಳಿದ್ದೀನಿ. ಆಲ್ಕೆಮಿಸ್ ಹ್ಯಾಪನಿಂಗ್ ಆನ್ 22, 23 and 24 ಡಿಸೆಂಬರ್. ದಟ್ ಇಸ್ ಕಮಿಂಗ್ ಮಂಡೇ, ಟ್ಯೂಸ್ಡೇ ಅಂಡ್ ವೆನ್ಸ್ಡೇ. ರಾತ್ರಿ 8 ಇಂದ 10 ಗಂಟೆ ಈ ಕ್ಲಾಸ್ದು ಟೈಮ್ ಇರುತ್ತೆ. ಆಲ್ ರೈಟ್. ಇನ್ಯಾರಾದ್ರೂ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಏನಾದ್ರು ಪ್ರಶ್ನೆ ಇದೆಯಾ, ಡೌಟ್ ಇದೆಯಾ? ಸರ್ ಜಾಯಿನ್ ಮಾಡಬೇಕು, ಬಟ್ ಇದು ಡೌಟ್ ಇದೆ ಅಂದ್ರೆ ಯು ಕ್ಯಾನ್ ಆಸ್ಕ್, ಕೇಳ್ಬೋದು. ಓನ್ಲಿ 3 days. ಹೌದು, ಇದು 3 ದಿನದಷ್ಟೇ. ಇಟ್ ಈಸ್ ವೆರಿ ಸಿಂಪಲ್. ತುಂಬಾ ಸಿಂಪಲ್ ಆಗಿದ್ದು, ತುಂಬಾ ಪವರ್ಫುಲ್ ಟೆಕ್ನಿಕ್ ಆಗಿದೆ. 3 ದಿನದಲ್ಲಿ ಈ 8 ಸ್ಟೆಪ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕಲಿತೀವಿ. ಅದರ ಜೊತೆಗೆ ಸಾಕಷ್ಟು ನಾಲೆಜ್ ನ ಪಡಿತಾ ಹೋಗ್ತೀವಿ. Please say slowly, sir. Okay, no problem. ಎಸ್, ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ. ಎಸ್, ಕ್ಲಾಸ್ ರೆಕಾರ್ಡಿಂಗ್ ಸಿಗುತ್ತೆ ವಸಂತ್. ಪ್ರತಿದಿನದ ಕ್ಲಾಸ್ ರೆಕಾರ್ಡಿಂಗ್ ಇವತ್ತಿಂದ ಏನಿದೆ, ಯಾವುದೇ ನನ್ನ ಫ್ರೀ ಕ್ಲಾಸ್ ಇದ್ರೂ ಕೂಡ ಆ ಫ್ರೀ ಕ್ಲಾಸ್ದು ಕಂಪ್ಲೀಟ್ ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಹಾಕಿರ್ತೀನಿ. ಎನಿಬಡಿ ಕ್ಯಾನ್ ಎಕ್ಸೆಸ್ ದಟ್. ಸೊ ನೀವು ಕೂಡ ನೋಡ್ಬೋದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ನೀವು ಫಾರ್ವರ್ಡ್ ಮಾಡ್ಬೋದು ಅದನ್ನ. ಜೊತೆಗೆ ಪೇಯ್ಡ್ ಕ್ಲಾಸ್ ಏನಿರುತ್ತೆ ಅದನ್ನ ನಾನು ಗೂಗಲ್ ಡ್ರೈವ್ ಹಾಕಿ ಅದರ ಲಿಂಕ್ ನಿಮಗೆ ಕಳಿಸ್ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನಿಮ್ಗೆ 3 ಇಂದ 6 ತಿಂಗಳ ತನಕ ಎಕ್ಸೆಸ್ ಇರುತ್ತೆ. ಯಾವಾಗ ಬೇಕಾದ್ರೂ ಮತ್ತೆ ಅದನ್ನ ನೋಡ್ಬೋದು. ಜೊತೆಗೆ ನೀವು ನನ್ನ ಹತ್ರ ಒಂದ್ಸತಿ ಕ್ಲಾಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಯಾವತ್ತೇ ಆ ಕ್ಲಾಸ್ ಮಾಡಿದ್ರು ಕೂಡ ರಿಪಿಟೇಷನ್ ನಿಮ್ಗೆ ಫ್ರೀ ಇರುತ್ತೆ. ಅದಕ್ಕೆ ನೀವು ಏನು ಪೇ ಮಾಡಬೇಕಾಗಿಲ್ಲ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಅಂಡ್ ಲೈಫ್ ಟೈಮ್ ರಿಪಿಟೇಷನ್ ಫ್ರೀ ಇರುತ್ತೆ. ಓಕೆ, ಸೊ ನಥಿಂಗ್ ಟು ವರಿ. ಅಂಡ್ ಬಿಲೀವ್ ಮಿ, ಶಾರ್ಟ್ ಆಗಿ ಒಂದು 2-3 ಲೈನ್ ಅಲ್ಲಿ ಇವತ್ತು ಮಾಡಿರುವಂತ ಕ್ಲಾಸ್ ನಾನು ಹೇಳಬೇಕು ಅಂದ್ರೆ, ಅಲ್ಕೆಮಿ ಈಸ್ ಅ ಕರ್ಮ ಹೀಲಿಂಗ್ ಟೆಕ್ನಿಕ್. ಸೊ ನಮ್ಮ ಕರ್ಮಗಳನ್ನು ಹೀಲ್ ಮಾಡುವಂತ ಟೆಕ್ನಿಕ್. ನಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಇದ್ರೂ ಕೂಡ ಕೊನೆಯದಾಗಿ ಅದು ಬರೋದು ಕರ್ಮದ ಮೇಲೆ. ಸೊ ನಮ್ಮ ಕರ್ಮದ ಅನುಗುಣವಾಗಿ, ಅಥವಾ ನಾವು ಕರ್ಮ ಏನೋ ಮಾಡಿರ್ತೀವಿ ಅದಕ್ಕೆ ಅನುಗುಣವಾಗಿ ಈ ಪ್ರಾಬ್ಲಮ್ ನಮ್ಗೆ ಬಂದಿದೆ ಅಂತ ಅರ್ಥ. ಕರ್ಮ ಅಂತಂದಾಗ ನಮ್ಮ ಜೀವನದಲ್ಲಿ ಒಳ್ಳೇದಾಗ್ತಾ ಇದ್ರೆ ಅದು ಒಳ್ಳೆ ಕರ್ಮಗಳ ಫಲ, ಕೆಟ್ಟದಾಗ್ತಾ ಇದ್ರೆ ಅದು ಕೆಟ್ಟ ಕರ್ಮಗಳ ಫಲ. ಸೊ ಆ ಕೆಟ್ಟ ಕರ್ಮಗಳು ನಮ್ಮ ಒಳಗಡೆನೆ ನಮ್ಮ ಚಿತ್ರಣಿ ನಾಡಿಯಲ್ಲಿ ಅಡಗಿರುತ್ತೆ ಅಥವಾ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಆ ಕರ್ಮಗಳನ್ನ ನಾವು ಬರ್ನ್ ಮಾಡಬಹುದು. ಆ ಕರ್ಮಗಳನ್ನ ಬರ್ನ್ ಮಾಡ್ತಾ ಇದ್ದಂಗೆ ನಮ್ಮ ಡೆನ್ಸಿಟಿ ಕಡಿಮೆ ಆಗುತ್ತೆ. ಡೆನ್ಸಿಟಿ ಕಡಿಮೆ ಆಗ್ತಾ ಇದ್ದಂಗೆ ವೈಬ್ರೇಷನ್ ರೈಸ್ ಆಗುತ್ತೆ. ವೈಬ್ರೇಷನ್ ರೈಸ್ ಆಗ್ತಾ ಇದ್ದಂಗೆ ನಾವು ಹೈಯರ್ ಫ್ರೀಕ್ವೆನ್ಸಿಗೆ ಬರ್ತೀವಿ. ಹೈಯರ್ ಫ್ರೀಕ್ವೆನ್ಸಿಗೆ ಬರ್ತಾ ಇದ್ದಂಗೆ ನಮ್ಮ ಎಲ್ಲ ತೊಂದರೆಗಳೇನಿದಾವೆ ದೇ ಆರ್ ಆಲ್ ಎಟ್ ದ ಲೋವರ್ ವೈಬ್ರೇಷನ್ಸ್. ಆ ಎಲ್ಲ ಲೋವರ್ ವೈಬ್ರೇಷನ್ ಇರುವಂತ ಎಲ್ಲ ತೊಂದರೆಗಳು ಅಲ್ಲೇ ಉಳ್ಕೊಂಡು ಆ ಎನರ್ಜಿ ಚೇಂಜ್ ಆಗ್ತಾ ಇದ್ದಂಗೆ ನಮ್ಗೆ ಜೀವನದಲ್ಲಿ ಏನ್ ಬೇಕು ಅದನ್ನ ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ದಿಸ್ ಅಲ್ಕೆಮಿ ಕ್ಯಾನ್ ಹೆಲ್ಪ್ ಟು ಗೆಟ್ ವಾಟ್ ಎವರ್ ಯು ವಾಂಟ್ ಇನ್ ಯೋರ್ ಲೈಫ್. ನಿಮ್ಮ ಜೀವನದ ಯಾವುದೇ ಗೋಲ್ ಇತ್ತು ಅಂದ್ರೂ ಕೂಡ ಆ ಗೋಲ್ ನ ಫುಲ್ಫಿಲ್ ಮಾಡೋದಕ್ಕೂ ಕೂಡ ಈ ಅಲ್ಕೆಮಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಟು ಮ್ಯಾನಿಫೆಸ್ಟ್ ಎನಿಥಿಂಗ್, ನೀವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೂ ಕೂಡ ಈ ಅಲ್ಕೆಮಿ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್. ಇದರಲ್ಲಿ 8 ಸ್ಟೆಪ್ ಇರುತ್ತೆ, ಜೊತೆಗೆ 4 ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಫಾರ್ಗಿವ್ನೆಸ್, ಅಕ್ಸೆಪ್ಟೆನ್ಸ್, ಸರೆಂಡರ್ ಅಂಡ್ ಗ್ರಾಟಿಟ್ಯೂಡ್. ಸೊ ಇವೆಲ್ಲ ಹೇಗೆ ಪ್ರಾಕ್ಟೀಸ್ ಮಾಡೋದೆಲ್ಲಾನು ಕೂಡ ಕ್ಲಾಸಲ್ಲಿ ಕಲಿತೀವಿ. ಅದರ ಜೊತೆಗೆ ಈ 8 ಸ್ಟೆಪ್ಸ್ ಏನಿದೆ ಅದನ್ನ 1 by 1 ಕಲಿತಾ ಹೋಗ್ತೀವಿ. ಅಂಡ್ 8 ಸ್ಟೆಪ್ಸ್ ನೀವು ರೆಗ್ಯುಲರ್ ಆಗಿ ಮನೇಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಒಂದು ಆಡಿಯೋ ಕೂಡ ನಿಮ್ಗೆ ಕೊಡ್ತೀನಿ. ಆ ಆಡಿಯೋ ಹೆಡ್ಫೋನ್ ಹಾಕೊಂಡು ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಎಷ್ಟು ರೆಗ್ಯುಲರ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟೇ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಹೋಗುತ್ತೆ.
ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಯಾರ್ಯಾರು ಜಾಯಿನ್ ಆಗಿದ್ದೀರಿ, ಯು ಆರ್ ಆಲ್ ವೆಲ್ಕಮ್. ಯಾರ್ಯಾರು ಇನ್ನು ಜಾಯಿನ್ ಆಗಿಲ್ಲ, ಯೋಚನೆ ಮಾಡ್ತಾ ಇದ್ದೀರಿ, ಡೋಂಟ್ ಥಿಂಕ್ ಮಚ್. ತುಂಬಾ ಕಡಿಮೆ ಫೀಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದು ಎಲ್ಲರೂ ಅಟೆಂಡ್ ಮಾಡಬೇಕಾಗಿರುವಂಥದ್ದು, ಯಾರು ಮಿಸ್ ಮಾಡಬಾರ್ದು. ಇನ್ಫ್ಯಾಕ್ಟ್ ನೀವು ಕೂಡ ಅಟೆಂಡ್ ಮಾಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಬೇರೆ ಯಾರಿಗಾದ್ರೂ ಕೂಡ ಏನಾದ್ರು ತೊಂದರೆ ಇದೆ ಅಂದ್ರೆ ಈ ಕ್ಲಾಸ್ನ ಮಾತ್ರ ಡೆಫಿನೆಟ್ ಆಗಿ ಅವ್ರಿಗೆ ಅಟೆಂಡ್ ಮಾಡಿಸಿ. ಬೇರೆ ಯಾವುದೇ ಕ್ಲಾಸ್ ಅಟೆಂಡ್ ಮಾಡಿಸಿ ಬಿಡಿ ಅಥವಾ ನೀವು ಅಟೆಂಡ್ ಮಾಡಿ ಬಿಡಿ, ದಟ್ ಇಸ್ ಸೆಕೆಂಡ್ರಿ. ಬಟ್ ಈ ಕ್ಲಾಸ್ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಇಂಪಾರ್ಟೆಂಟ್ ಟೆಕ್ನಿಕ್. ಕ್ಲಿಯರ್? ಆಲ್ರೈಟ್. ಸೊ ಐ ಥಿಂಕ್ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಜಾಯ್ನ್ ಆಗಿದ್ದೀರಿ ವೆಲ್ಕಮ್. ಯಾರ್ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ರೆಸ್ಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ಕಳಿಸಿ ಆ್ಯಂಡ್ ವಿಲ್ ಬಿ ಇನ್. ಆಸ್ ಐ ಟೋಲ್ ಯು, ಸಂಡೇ ನಿಮ್ಗೆಲ್ರಿಗೂ ಆ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಮಂಡೇಯಿಂದ ಈ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಡೂ ಜಾಯಿನ್ ವಿತ್ ಮೀ ಫಾರ್ ದಿಸ್ 3 days ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಸ್ಪಿರಿಚುವಲ್ ಜರ್ನಿ ಆನ್ಲೈನ್. ಯಾರು ಈ ಸಮಯದಲ್ಲಿ ಬರ್ತಾ ಇಲ್ಲ ಅಥವಾ ಬರಕ್ ಆಗ್ತಾ ಇಲ್ಲ ಕಾರಣಾಂತರದಿಂದ, ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಫ್ರೀ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ನೀವು ಯಾವ ಗ್ರೂಪಲ್ಲಿ ಇದೀರಿ ಅದೇ ಗ್ರೂಪಲ್ಲಿ ಇರಿ, ಸೊ ದಟ್ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ನಮ್ಮ ಆ ಕ್ಲಾಸಸ್ಗಳನ್ನು ಜಾಯಿನ್ ಆಗ್ಬೋದು. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಈವ್ನಿಂಗ್. ಸೊ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಖುಷಿಯಾಗಿರಿ, ಆನಂದವಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Take care, everybody. Bye-bye.